ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸು ರಕ್ತಂ ಚ. ಹಲ್ಲೆಲೂಯಾ. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸುವೇ ನಿಮಗೆ ಸ್ತೋತ್ರ. ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡೋಣ. ಯೇಸುವೇ ಸ್ತೋತ್ರ ರಕ್ತಂ ಚ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ. ಎಲ್ಲರೂ ನಾವು ಅನ್ಯ ಭಾಷೆಯಲ್ಲಿ ಮಾತಾಡೋಣ. ದೇವರೇ ನಿಮಗೆ ಸ್ತೋತ್ರವಾಗಲಿ 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 ಸ್ತೋತ್ರವಾಗಲಿ. ಓರಿ ಬಾನ ಕರಬ ಶಾಂತೆ ಓರಿ ಮಂದಲ ಬಾ ಸತರ ಮಂತರ ಬಾ ರಕೇನದಲ ಬಾ ಶತರ ಮಂತರ ಬೇರ ಬಾ ಸಂತೋರ ಮಂದಲ ಬಾ ಹೇರೆ ಕೆಮೆರೆ ಖ ಮಥುರ ಬಾ ಶಾಂತೇರ ಮಂದಲ ಬಹರ ಮಥಿ ಸಕರ ಮಂದಲ ಬಾ ಓ ರಾಶೆತೆಲಿ ಮೇಂದೇರಿ ಬೀರ ಮಂಥರ ಕಬರ ಶೆಥೆರಿ ಮಾಂಥಲ ಬರಬ ಸಂಥರ ಮರಬಲ ಭಾಷ ಬರಬ. ಎಲ್ಲ ಬಾಯಿಗಳನ್ನ ತೆರೆದ ಅನ್ಯ ಭಾಷೆಯಲ್ಲಿ ಮಾತಾಡೋಣ. ನಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳೋಣ. ಹಾಲಲೂಯಾ. ರೋ ಖೇಮರಾದ ಬಾ ಶಂಥಲ ಬಾ ಓ ರೇ ಮೇಂದೆ ಖೇರಿ ಬೀರ ಬಾ ಸಂಥುರ ಮಂಥಲ ಕಬರ ಶೇರಿ ಬೀರ ಮಂದಲ ಬರಬ. ನಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳೋಣ. ಎಲ್ಲ ಬಾಯಿ ತೆಗೆದು ಮಾತಾಡಿ. ನಿಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳಿ. ನಿಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳಿ. ದೇವರ ಸನ್ನಿಧಾನದಲ್ಲಿ ನಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಂಡು ದೇವರಿಂದ ಹೊಂದಿಕೊಳ್ಳುವಂತೆ, ದೇವರಿಂದ ಬದಲಾವಣೆಯನ್ನು ಕಾಣುವಂತೆ, ದೇವರಿಂದ ಎಲ್ಲವನ್ನ ನಾವು ಕಾಣುವಂತೆ, ಅನುಭವಿಸುವಂತೆ ನಮ್ಮ ಆತ್ಮವನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಓ ರೇ ಖೇಮರ ಶತೇರಿ ಸಲಬಾರ ಮಥರಬ ಸಂತರ. ಓ ಹಾಲಲೂಯ 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 ಹಾಲಲೂಯ. ಓ ರಮಾಂದರ ಬಾಕರ ಬಾ ಶತೇರ ಮಂದಲಬ. ಹಾಲಲೂಯ. ಯೇಸುವೇ ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ. ಪವಿತ್ರಾತ್ಮ ದೇವರೇ, ಬೆಳಗಿನ ಜಾವದ ನಮ್ಮ ಸಂಗಡ ಮಾತಾಡು ಸ್ವಾಮಿ. ನೀವು ಚಲಿಸು ಸ್ವಾಮಿ. ನೀವು ಚಲಿಸಿರಿ 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 ಚಲಿಸಿರಿ. ನೀವು ಚಲಿಸಿರಿ ಅಪ್ಪ. ನಮ್ಮ ಮಧ್ಯದಲ್ಲಿ ನೀವು ಚಲಿಸಿರಿ. ನಿನ್ನ ವಾಕ್ಯದಲ್ಲಿ ಬರೆದಿರುವಂತ ಎಲ್ಲವನ್ನ ನಾವು ಹೊಂದಿಕೊಳ್ಳುವಂತೆ, ಅನುಭವಿಸುವುದಕ್ಕೆ ನಮಗಿರುವಂತ ಎಲ್ಲ ತಡೆಗಳನ್ನ ನೀಗಿಸು ಸ್ವಾಮಿ. ನಿನ್ನ ವಾಕ್ಯ ನಮ್ಮಲ್ಲಿ ಕಾಣುವಂತೆ, ನಿನ್ನ ವಾಕ್ಯದಲ್ಲಿರುವ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ಕಾಣುವುದಕ್ಕೆ ತಡೆಯಾಗಿರುವಂತಹ ತಡೆಗಳು ನೀಗಿಸಲ್ಪಡಲಿ ಸ್ವಾಮಿ. ನಿನ್ನ ವಾಕ್ಯದಲ್ಲಿರುವಂತಹ ಅದ್ಭುತಗಳು, ನಿನ್ನ ವಾಕ್ಯದಲ್ಲಿರುವಂತಹ ಬಿಡುಗಡೆ, ನಿನ್ನ ವಾಕ್ಯದಲ್ಲಿರುವ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರದಂತೆ ಸ್ವಾಮಿ ತಡೆಯಾಗಿರುವಂತಹ ತಡೆಗಳನ್ನ ಯೇಸು ನಾಮದಲ್ಲಿ ನೀಗಿಸಿರಿ ಅಪ್ಪ. ನೀಗಿಸಿರಿ ಸ್ವಾಮಿ. ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ. ಓರ ಕಾಮದಾರ ಭಾಷ. ನೀನಿಲ್ಲದೆ ಇರುವ ಜೀವನವು ಜೀವನವಾಗುವುದಾ? ನೀನಿಲ್ಲದೆ ಇರುವ ದಿನವು ದಿನವೂ ಆಗುವುದಾ? ಎಲ್ಲ ಒಟ್ಟಾಗಿ ಸೇರಿ. ನೀನಿಲ್ಲದೆ ಇರುವ ಜೀವನವು ಜೀವನವಾಗುವುದಾ? ನೀನಿಲ್ಲದೆ ಇರುವ ದಿನವೂ ದಿನವೂ ಆಗುವುದಾ? ಆರಾಧನೆ ಮಾಡುವೆ ಆಸೆಯಿಂದ ಯೇಸುವ ಹುಡುಕುವೆ. ಆರಾಧನೆ ಮಾಡುವೆ ಆಸೆಯಿಂದ ಯೇಸುವ ಹುಡುಕುವೆ. ಆರಾಧನೆ ಮಾಡುವುದಕ್ಕೆ ಆಸೆಯಿಂದ ಬರುವೆ. ಯೇಸುವಿನ ಮುಖವ ನೋಡಲು ಆಸೆಯಿಂದ ಬರುವೆ. ಆರಾಧನೆ ಮಾಡುವುದಕ್ಕೆ ಆಸೆಯಿಂದ ಬರುವೆ. ಯೇಸುವಿನ ಮುಖವ ನೋಡಲು ಆಸೆಯಿಂದ ಬರುವೆ. ಆರಾಧನೆ ಮಾಡುವೆ
ಆಸೆಯಿಂದ ಯೇಸುವ ಹುಡುಕುವೆ, ಆರಾಧನೆ ಮಾಡುವೆ. ಆಸೆಯಿಂದ ಯೇಸುವ ಹುಡುಕುವೆ, ಆರಾಧನೆ ಮಾಡುವುದಕ್ಕೆ ಆಸೆಯಿಂದ ಬರುವೆ. ಯೇಸುವಿನ ಮುಖವ ನೋಡಲು ಆಸೆಯಿಂದ ಬರುವೆ, ಆರಾಧನೆ ಮಾಡುವುದಕ್ಕೆ ಆಸೆಯಿಂದ ಬರುವೆ. ಯೇಸುವಿನ ಮುಖವ ನೋಡಲು ಆಸೆ. ಅಪ್ಪ, ನಿನ್ನ ಮುಖವನ್ನು ನೋಡುವುದಕ್ಕೋಸ್ಕರವಾಗಿ ಆಸೆಯಿಂದ ಬಂದಿದ್ದೇವೆ. ನಿನ್ನ ಮುಖವನ್ನು ನೋಡಿದವರು ಯಾವುದೇ ಕಾರಣಕ್ಕೂ ಲಜ್ಜೆಗೀಡಾಗುವುದಿಲ್ಲ ಸ್ವಾಮಿ. ನಿನ್ನ ಮುಖವನ್ನು ನೋಡಿದವರಿಗೆ ಯಾವುದೇ ಕಾರಣಕ್ಕೂ ಅವಮಾನವಾಗುವುದಿಲ್ಲ ಸ್ವಾಮಿ. ನಿನ್ನ ಮುಖವನ್ನು ನೋಡಿದವರಿಗೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಲ್ಪಡುವುದಿಲ್ಲ ಅಪ್ಪ. ನಿನ್ನ ಮುಖವನ್ನು ನೋಡಿ ನಿಮ್ಮನ್ನು ನಂಬಿ ನಾವು ನಿಮ್ಮ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಎಲ್ಲ ತಗ್ಗಿಸಲ್ಪಟ್ಟ ತಲೆಗಳು ಯೇಸು ನಾಮದಲ್ಲಿ ಎತ್ತಲ್ಪಡಲಿ. ಅವಮಾನ ಪಟ್ಟಿದ ಜಾಗದಲ್ಲಿ ಮಾನ ಉಂಟಾಗಲಿ ಸ್ವಾಮಿ. ನಷ್ಟವಾಗಿರೋ ಜಾಗದಲ್ಲಿ ಲಾಭ ಉಂಟಾಗಲಿ ಸ್ವಾಮಿ. ಇಕ್ಕಟ್ಟಿನ ಜಾಗದಲ್ಲಿ ವಿಶಾಲವಾಗಿ ಉಂಟಾಗಲಿ ಸ್ವಾಮಿ. ನಿಮ್ಮ ಮುಖವನ್ನು ನೋಡಿ ಬಂದಿದ್ದೇವೆ. ನಿಮ್ಮ ಮುಖವನ್ನು ನೋಡಿ ಬಂದ ನಮಗೆ ಸ್ವಾಮಿ, ಇವತ್ತಿಂದ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೆಲ್ಲ ಯೇಸು ನಾಮದಲ್ಲಿ ಮಾನ ಉಂಟಾಗಲಿ. ಕುಟುಂಬದಲ್ಲಿ ಮಾನ ಉಂಟಾಗಲಿ, ಕೆಲಸದಲ್ಲಿ ಮಾನ ಉಂಟಾಗಲಿ, ಕೆಲಸ ಮಾಡುವ ಜಾಗದಲ್ಲಿ ಮಾನ ಉಂಟಾಗಲಿ, ಬಂದು ಬಳಗುವುದರ ಮಧ್ಯದಲ್ಲಿ ಮಾನ ಉಂಟಾಗಲಿ ಸ್ವಾಮಿ. ಯಾವುದೇ ಕಾರಣಕ್ಕೂ ನಮಗೆ ಲಜ್ಜೆಗೀಡಾಗುವುದಿಲ್ಲ ಅಂತ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ನಾಮ ಒಂದೇ ಮಹಿಮೆಯಲ್ಲಿ ಯೇಸು ನಾಮದಲ್ಲಿ ತಂದೆ, ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಒಂದು ವಾಕ್ಯ ಓದ್ಕೊಳ್ಳೋಣ. ರೋಮಪುರ ಬರೆದ ಪುಸ್ತಕ 12ನೇ ಅಧ್ಯಾಯ. ಯೆಶಾಯ 12ನೇ ಅಧ್ಯಾಯ 21ನೇ ವಾಕ್ಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಏನ್ ಹೇಳ್ತದೆ ವಾಕ್ಯ? ಕೆಟ್ಟತನಕ್ಕೆ ಸೋತು ಹೋಗದೆ, ಕೆಟ್ಟತನಕ್ಕೆ, ಕೆಟ್ಟ ವಿಷಯಗಳಿಗೆ ನಾವು ಸೋತೋಗದಂತೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಕೆಟ್ಟತನವನ್ನ ಸೋಲಿಸ್ಬೇಕು. ನಮ್ಮ ಆಟಿಟ್ಯೂಡ್, ನಮ್ಮ ಮನಸ್ಥಿತಿ, ನಮ್ಮ ಯೋಚನೆಗಳು ಹೆಂಗಿರ್ಬೇಕು? ಯಾವಾಗ್ಲೂ ಕೆಟ್ಟತನಕ್ಕೆ ಸೋಲ್ಬಾರ್ದು ಅನ್ನುವಂಥ ಮನಸ್ಥಿತಿಯನ್ನು ನಾವು ಹೊಂದಿರಬೇಕು. ಈ ಲೋಕದಲ್ಲಿ ನಾವು ಪ್ರತಿ ದಿವಸ ಬದುಕಬೇಕಾದ್ರೆ ಪ್ರತಿ ದಿನಾನು ಎಲ್ಲ ವಿಷಯದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಟ್ಟ ವಿಷಯಗಳು ನಮ್ಮನ್ನ ಸೋಲ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಮಾನಸಿಕವಾಗಿರ್ಬೋದಾಗಿರ್ಲಿ, ಆರ್ಥಿಕವಾಗಿರ್ಬೋದಾಗಿರಲಿ, ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಲಿ, ನಿಮ್ಮ ಸ್ನೇಹಿತರ ವಿಷಯದಲ್ಲಾಗಿರ್ಲಿ, ನಿಮ್ಮ ಬಂಧು ಬಳಗದವರ ಮಧ್ಯದಲ್ಲಾಗಿರ್ಲಿ, ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ಎಲ್ಲಾದ್ರೂ ಒಂದು ವಿಷಯದಲ್ಲಿ ಕೆಟ್ಟ ವಿಷಯಗಳು ನಿಮ್ಮನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತವೆ. ಜನರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಿಮ್ಮನ್ನ ಸೋಲ್ಸಕ್ ಪ್ರಯತ್ನ ಪಡ್ಬೋದು. ನಿಮ್ಮ ಮೇಲೆ ದ್ವೇಷ ಮಾಡಿ ಜನರು ನಿಮ್ಮನ್ನ ಸೋಲ್ಸಕ್ ಪ್ರಯತ್ನ ಪಡ್ಬೋದು. ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಜನ ನಿಮ್ಮನ್ನ ಸೋಲ್ಸಕ್ಕೆ ಪ್ರಯತ್ನ ಪಡ್ಬೋದು. ಇಲ್ಲ, ಜನರು ನಿಮ್ಮನ್ನ ಮೋಸ ಮಾಡಿ ನಿಮ್ಮನ್ನ ಸೋಲ್ಸಕ್ಕೆ ಪ್ರಯತ್ನ ಪಡ್ಬೋದು. ನಿಮಗೆ ಹಿಂಸೆ ಕೊಟ್ಟು ನಿಮ್ಮನ್ನ ಸೋಲ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ನಿಮಗೆ ವೇದನೆ ಕೊಟ್ಟು ನಿಮ್ಮನ್ನ ಸೋಲ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಈ ಲೋಕದಲ್ಲಿ ನಾವು ಬದುಕುವಂತ ಪ್ರತಿಯೊಂದು ದಿನನೂ ಒಂದಲ್ಲ ಒಂದು ರೀತಿಯಲ್ಲಿ ಜನರು ಕೆಟ್ಟದನ್ನ ನಮ್ಮ ಮೇಲೆ ಉಪಯೋಗ ಮಾಡಿ ನಮ್ಮನ್ನ ಸೋಲ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಅದಕ್ಕೆ ಬದಲಾಗಿ ದೇವ್ರ ವಾಕ್ಯ ಏನ್ ಹೇಳ್ತದೆ? ಕೆಟ್ಟದಕ್ಕೆ ನೀವೇನ್ ಮಾಡ್ಬಾರ್ದಂತೆ? ಸೋಲ್ಬಾರ್ದು. ಪಕ್ಕದಲ್ಲಿ ಕೈ ಹೇಳಿ, ಕೆಟ್ಟದಕ್ಕೆ ನಾವು ಸೋಲ್ಬಾರ್ದಂತ. ಈ ಲೋಕದಲ್ಲಿ ಏನಿದೆ ಕೆಟ್ಟದಂದ್ರೆ? ಕಣ್ಣೀರು ಕೆಟ್ಟದು, ವೇದನೆ ಕೆಟ್ಟದು, ನೋವು ಕೆಟ್ಟದು, ಹಿಂಸೆ ಕೆಟ್ಟದು, ಬಾಧೆಗಳು ಕೆಟ್ಟದು, ಸಾಲ ಕೆಟ್ಟದು, ರೋಗ ಕೆಟ್ಟದು, ಏನೆಲ್ಲ ಕೆಟ್ಟದೆ ಲೋಕದಲ್ಲಿ. ಈ ಕೆಟ್ಟದಕ್ಕೆ ನಾವೇನ್ ಮಾಡ್ಬಾರ್ದು? ಸೋಲ್ಲೇಬಾರ್ದು. ಹಲ್ಲೆಲೂಯಾ. ಎಷ್ಟು ನಂಬ್ತಾ ಇದ್ದೀರಾ ಕೆಟ್ಟಕ್ಕೆ ಸೋಲ್ಬಾರ್ದು ಅಂತ ಹೇಳಿ? ನಿಮ್ಮನ್ನ ನೀವು ಯೋಚನೆ ಮಾಡಿ ಕೇಳ್ಕೊಳ್ಳಿ, ಯಾವ ಕೆಟ್ಟ ವಿಷಯಗಳಿಗೆ ನಾವು ಸೋಲ್ತಾ ಇದೀವಿ? ಜನರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಸೋತೋಗ್ಬಿಡ್ತೀವಿ. ಯಾರಾದ್ರೂ ನಮ್ಮ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ನಾವೇನ್ ಮಾಡ್ತೀವಿ? ಸೋತೋಗ್ಬಿಡ್ತೀವಿ. ಯಾರಾದ್ರೂ ಮಾತಾಡಿಲ್ಲ ಅಂದ್ರೂ ಸೋತೋಗ್ತೀವಿ. ಸಾಲ ಮಾಡಿ ಸೋತೋಗ್ತಾ ಇದೀವಿ. ರೋಗ ಬಂದಾಗ ಸೋತೋಗ್ತೀವಿ. ಸಾಲ ಮಾಡಿ ಸೋಲ್ತಾ ಇದೀವಿ. ಸೊ ನಾವು ನಮ್ಮ ಜೀವನದಲ್ಲಿ ಸೋಲೋದು ಬಿಟ್ರೆ ನಮ್ಗೆ ಬೇರೆ ಏನು ಗೊತ್ತೇ ಇಲ್ಲ.
ಆದ್ರೆ ದೇವ್ರ ವಾಕ್ಯದಲ್ಲಿ ಯೇಸು ಸ್ವಾಮಿ ನಮ್ಗೆ ಏನ್ ಹೇಳ್ಕೊಡ್ತಾ ಇದಾರೆ, ನಿಮ್ಮ ಜೀವನದಲ್ಲಿ ಕೆಟ್ಟದಕ್ಕೆ ಯಾವತ್ತು ನೀವು ಸೋಲ್ಲೇಬಾರದು. ಯಾಕೆ ದೇವ್ರ ನಂಬಿರೋರು ಯಾವುದೇ ಕಾರಣಕ್ಕೆ ಏನ್ ಮಾಡ್ಬಾರ್ದು ಹೇಳಿ, ಅವಮಾನ ಪಡ್ಲೇಬಾರ್ದು. ಅಂದ್ರೆ ಅವಮಾನ, ನಾವ್ ಎಲ್ಲಿ ಸೋಲ್ತೀವೋ ಅಲ್ಲಿ ನಮ್ಗೇನು ಅವಮಾನ. ನಾವು ಬೈಬಲ್ ವಾಕ್ಯ ಮಾತ್ರ ಚೆನ್ನಾಗಿ ಓದ್ತೀವಿ, ನಾವು ತಲೆಯಾಗಿರ್ತೀವಿ, ಬಾಲಾಗಿರಲ್ಲ, ನಾನು ಮೇಲೆ ಇರ್ತೀನಿ, ಕೆಳಗಡೆ ನಾವಲ್ಲ, ಚೆನ್ನಾಗಿ ವಾಕ್ಯ ಮಾತ್ರ ನಾವೇನ್ ಮಾಡ್ತೀವಿ, ಚೆನ್ನಾಗಿ ಅರಿಕೆ ಮಾಡ್ತೀವಿ. ಆದ್ರೆ ವಾಕ್ಯ ಪ್ರಕಾರವಾಗಿ ನಾವು ಯಾವ್ದಕ್ಕೂ ಸೋಲ್ಬಾರ್ದು. ನಿಮ್ಮನ್ನ ಕೈ ಹಿಡಿದ ದೇವರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಏನ್ ಮಾಡಲ್ಲ, ಕೈ ಬಿಡಲ್ಲ. ಕೈ ಬಿಡಲ್ಲ ಅಂದ್ಮೇಲೆ ನಿಮ್ಮನ್ನ ಕೆಳಗಡೆ ಮುಳುಗಕ್ಕೆ ಅವರು ಬಿಡಲ್ಲ. ಆದ್ರೆ ಅವ್ರು ಮುಳುಗಕ್ ಬಿಡಬಾರ್ದಂದ್ರೆ ನಿಮಗೆ ನಾನು ಮುಳುಗಬಾರ್ದು ಅನ್ನೋ ಮೈಂಡ್ ಸೆಟ್, ಯೋಚನೆ ನಿಮಗೆ ಮೊದಲು ಬರಬೇಕು. ಈ ವಿಷಯದಲ್ಲಿ ನಾನು ಮುಳುಗಬಾರ್ದು, ಅನಾರೋಗ್ಯದಲ್ಲಿ ಮುಳುಗಬಾರ್ದು, ಬಾಧೆಗಳಲ್ಲಿ ಮುಳುಗಬಾರ್ದು, ಕಣ್ಣೀರಲ್ಲಿ ಮುಳುಗಬಾರ್ದು, ವೇದನೆಯಲ್ಲಿ ಮುಳುಗಬಾರ್ದು, ನೋವಲ್ಲಿ ಮುಳುಗಬಾರ್ದು, 4 ಜನರ ಮುಂದೆ ನಾನು ಏನಾಗಬಾರ್ದು, ಮುಳುಗಬಾರ್ದು ಅನ್ನೋ ಯೋಚನೆ, ಮೈಂಡ್ ಸೆಟ್ ನಿಮಗೆ ಫಸ್ಟ್ ಬರಬೇಕು. ಆವಾಗಲೇ ನಂಬಿಕೆ ನಿಮ್ಮಲ್ಲಿ ಕ್ರಿಯೆ ಮಾಡಕ್ ಸಾಧ್ಯ. 3 ವಾರದಿಂದ ನಾವೇನ್ ಮಾಡ್ತಾ ಇದೀವಿ, ನಂಬಿಕೆ ಬಗ್ಗೆ ಧ್ಯಾನ ಮಾಡ್ತಾ ಇದೀವಿ. ಈ ನಂಬಿಕೆ ನಮ್ಮಲ್ಲಿ ಕ್ರಿಯೆ ಮಾಡ್ಬೇಕಂದ್ರೆ ನಂಬಿಕೆ ಯಾವಾಗ್ಲೂ ನಿರೀಕ್ಷೆಯೊಂದಿಗೆ ಏನ್ ಮಾಡುತ್ತೆ, ಕ್ರಿಯೆ ಮಾಡುತ್ತೆ. ಸೋಲವನಿಗೆ ನಿರೀಕ್ಷೆ ಇಲ್ಲ, ನಿರೀಕ್ಷೆ ಇಲ್ದಿರೋವನಿಗೆ ನಂಬಿಕೆ ಕ್ರಿಯೆ ಮಾಡಲ್ಲ. ಜನಕ್ಕೆ ನಂಬಿಕೆ ಕ್ರಿಯೆ ಮಾಡ್ಬೇಕು. ನಿಮ್ಮಲ್ಲಿ ನಂಬಿಕೆ ಕ್ರಿಯೆ ಮಾಡ್ಬೇಕಂದ್ರೆ ಮೊದಲು ನಿಮಗೆ ಗೆಲ್ಲುವಂತ ಮನಸ್ಸು ಇರಬೇಕು, ಜಯಿಸುವಂತ ಮನಸ್ಸು ನಿಮಗೆ ಇರಬೇಕು. ಪಕ್ಕದಲ್ಲಿ ಕಡೆ ಸೋತಿದ್ ಸಾಕು, ಇವಾಗಿಂದಾದ್ರೂ ಜಯ ಹೊಂದ್ಕೊಳ್ಳೋ ಮೈಂಡ್ ಸೆಟ್ ನ, ಮನಸ್ಸನ್ನ ಹೊಂದ್ಕೊಳ್ಳಿ ಅಂತ. ಹಲ್ಲೆಲೂಯಾ. ಕೆಟ್ಟದಕ್ಕೆ ಏನ್ ಮಾಡ್ಬಾರ್ದಂತೆ, ಸೋತೋಗ್ಬಾರ್ದು. ಕೆಟ್ಟದಕ್ಕೆ ಏನ್ ಮಾಡ್ಬಾರ್ದು, ನಾವು ಸೋತೋಗ್ಬಾರ್ದು. ಕೆಟ್ಟದಕ್ಕೆ ಸೋಲ್ಬಾರ್ದು. 3 ಸರಿ ಹೇಳಿ, ಕೆಟ್ಟದಕ್ಕೆ. ಅದಕ್ಕೆ ಬದಲಾಗಿ ಏನ್ ಮಾಡ್ಬೇಕಂತೆ, ಒಳ್ಳೇದನ್ನ ಉಪಯೋಗ ಮಾಡಿ ಅದನ್ನ ಗೆಲ್ಬೇಕು. ಆದ್ರೆ ನಮಗೆ ಫಾರ್ಮುಲಾ ಏನ್ ಗೊತ್ತು, ಕೆಟ್ಟದಕ್ಕೆ ಕೆಟ್ಟದನ್ನ ಉಪಯೋಗ ಮಾಡಿ ಗೆಲ್ಬೇಕು ಅನ್ನೋದು. ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ಕೊಡ್ತಾ ಇದೆ, ಕೆಟ್ಟದಕ್ಕೆ ಒಳ್ಳೇದನ್ನ ಉಪಯೋಗ ಮಾಡಿ ಗೆಲ್ಬೇಕು. ಒಬ್ರು ಕೋಪ ಮಾಡ್ಕೊಂತ ಇದಾರೆ ಅಂದ್ರೆ ನಾವೇನ್ ಮಾಡ್ಬೇಕು, ಸಮಾಧಾನವಾಗಿ ಗೆಲ್ಬೇಕು. ಒಬ್ರು ದ್ವೇಷ ಮಾಡ್ತಾರೆ ಅಂದ್ರೆ ನಾವೇನ್ ಮಾಡ್ಬೇಕು, ಪ್ರೀತಿಯಿಂದ ಗೆಲ್ಬೇಕು. ಅನಾರೋಗ್ಯ ಬರ್ತಾ ಇದೆ ಅಂದ್ರೆ ಆರೋಗ್ಯ ಹೊಂದ್ಕೊಂಡು ಅನಾರೋಗ್ಯನ ಏನ್ ಮಾಡ್ಬೇಕು, ನಾವು ಗೆಲ್ಬೇಕು. ಸಾಲ ಜಾಸ್ತಿ ಆಗ್ತಾ ಇದ್ದಾನೆ, ಸಾಲಕ್ಕೆ ವಿರುದ್ಧವಾಗಿ ಏನ್ ಮಾಡ್ಬೇಕು, ಸಮೃದ್ಧಿಯನ್ನ ಪಡ್ಕೊಂಡು ಏನ್ ಮಾಡ್ಬೇಕು, ಗೆಲ್ಬೇಕು. ಸಾಲದಿಂದ ಸಾಲನ ಮಾಡ್ಕೊಂಡೇ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಒಟ್ನಲ್ಲಿ ನಾವು ನಮ್ಮ ಲೈಫಲ್ಲಿ ಗೆಲ್ಲುವಂತ ಮನಸ್ಥಿತಿಯನ್ನ ಹೊಂದ್ಕೊಳ್ಳೋದನ್ನ ಕಲಿಬೇಕು. ಹಲ್ಲೆಲೂಯಾ. ಬೈಬಲ್ ಓದ್ಕೊಂಡು, ವಾಕ್ಯ ಓದ್ಕೊಂಡು, ಚರ್ಚ್ಗೆ ಹೋಗಿ ಅನ್ಯ ಭಾಷೆ ಮಾತಾಡ್ಕೊಂಡು ಎಲ್ಲ ಮಾತಾಡ್ಕೊಂಡು ನಮಗೆ ಗೆಲ್ಲುವಂತ ಮನಸ್ಥಿತಿ ಇಲ್ಲ ಅಂದ್ರೆ ನಾವು ಬೈಬಲ್ ಇಟ್ಕೊಂಡಿರೋದು, ಓದಿರೋದು ಉಪಯೋಗನೇ ಇರಲ್ಲ. ಇವತ್ತು ದೇವ್ರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡ್ಬೇಕಂದ್ರೆ ಆ ವಾಕ್ಯಕ್ಕೆ ನಾವು ನಮ್ಮ ಮನಸ್ಸನ್ನ ಅನುಕೂಲವಾಗಿ ಮಾರ್ಪಡಿಸ್ಬೇಕು. ಪಕ್ಕದಲ್ಲಿ ಕೇಳಿ, ನಿಮ್ ಕೈಯಲ್ಲಿ ಬೈಬಲ್ ಇದೆಯಲ್ಲ, ಆ ಬೈಬಲಲ್ಲಿ ಬರೆದಿರೋ ವಾಕ್ಯಕ್ಕೆ ನಿಮ್ ಮನಸ್ಸನ್ನ ಅನುಕೂಲವಾಗಿ ಮಾರ್ಪಡಿಸ್ಕೊಳ್ಳಿ. ನಿಮ್ ಮನಸ್ಸು ಏನಾಗ್ಬೇಕು ಹೇಳ್ರಿ, ವಾಕ್ಯಕ್ಕೆ ಅನುಕೂಲವಾಗಿ ಮಾರ್ಪಡ್ಬೇಕು. ವಾರ ನಾವು ಅರಿಕೆ ಮಾಡ್ತಾ ಇದೀವಿ, ವಾಗ್ದಾನ ಅರಿಕೆ. ಅದೆಲ್ಲದಕ್ಕೂ ನಮ್ಮ ಮನಸ್ಸು ಅನುಕೂಲವಾಗಿದ್ಯಾ? ನಿಮ್ ಮನಸ್ಸು ಅದಕ್ಕೆ ಅನುಕೂಲವಾಗಿಲ್ಲ ಅಂದ್ರೆ ಆ ವಾಕ್ಯ ಏನ್ ಮಾಡಕ್ಕಾಗಲ್ಲ, ಕ್ರಿಯೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವಾಗ ಒಂದು ವಿಶ್ವಾಸಿಗೆ ಗೆಲ್ಲುವಂತ ಮನಸ್ಸು ಬರುತ್ತೋ ಆವಾಗ ದೇವರು ಗೆಲ್ಸಕ್ಕೆ ರೆಡಿ ಆಗ್ತಾರೆ. ಇಸ್ರಾಯೇಲ್ ಜನರನ್ನ ತಗೊಳ್ಳಿ, ಗೋಲಿಯಾತನ ಎಕ್ಸಾಂಪಲ್ ತಗೊಳ್ಳಿ. ಇಸ್ರಾಯೇಲ್ ಜನರು 40 ದಿವಸ ಗೋಲಿಯಾತನ ಎದುರಿಸಕ್ಕೆ ಏನ್ ಮಾಡ್ತಾ ಇದಾರೆ, ಪ್ರಯತ್ನ ಪಡ್ತಾ ಇದಾರೆ. ಆದ್ರೆ ಇಸ್ರಾಯೇಲ್ ಜನರಲ್ಲಿ ಒಬ್ಬನಿಗೂ ಗೆಲ್ಲಕ್ಕೆ ಮನ್ಸೇ ಇಲ್ಲ. ಒಬ್ಬನಿಗೂ ಎದುರಿಸಿ ಗೆಲ್ಲಕ್ಕೆ ಮನ್ಸೇ ಇಲ್ಲ. ಆದ್ರೆ ಗೆಲ್ಬೇಕಂತ ಮಾತಾಡ್ತಾ ಇದಾರೆ ಹೊರತು ಗೆಲ್ಲುವಂತ ಮನಸ್ಸು 40 ದಿವಸ ಒಬ್ಬರಲ್ಲೂ ಕಾಣಲೇ ಇಲ್ಲ. ಅದಕ್ಕೆ ದೇವ್ರು ಅವ್ರನ್ನ ಗೆಲ್ಸಕ್ಕೆ ಆಗ್ಲಿಲ್ಲ. ಆ 40 ದಿನದಲ್ಲಿ ಒಬ್ಬನಾದ್ರೂ ಮುಂದೆ ಹೋಗಿ, ಇಲ್ಲ ನಾನು ದೇವ್ರು ನಂಬ್ತೀನಿ, ದೇವ್ರು ನನ್ಗೆ ಇವನ್ ಮೇಲೆ ಜಯ ಕೊಡ್ತಾರಂತ ಮುಂದೆ ಹೋಗಿದ್ರು ದೇವ್ರು ಗೆಲ್ಲಿಸ್ತಾ ಇದ್ರು. ಆದ್ರೆ ಒಬ್ಬನು ಮುಂದೆ ಹೋಗಿಲ್ಲ. ದೇವ್ರ ಮೇಲೆ ನಂಬಿಕೆ ಇಲ್ಲ, ದೇವ್ರು ಗೆಲ್ಲಿಸ್ತಾರೆ ಅಂತ.
ಆದ್ರೆ ದಾವಿದ ಏನ್ ಹೇಳ್ದ? ಏನಂತ ಅರಿಕೆ ಮಾಡ್ದ ದಾವಿದ? ದೇವ್ರು ನನ್ನ ಜೊತೆಗಿದ್ದಾರೆ, ದೇವ್ರು ನನ್ನ ಗೆಲ್ಲಿಸ್ತಾರೆ. ಸಿಂಹದ ಜೊತೆ ಗೆಲ್ಸಿದ್ರು, ಕರಡಿ ಜೊತೆ ಗೆಲ್ಲಿಸಿದ್ರು, ಮೃಗಗಳ ಜೊತೆಯಲ್ಲಿ ಯುದ್ಧ ಮಾಡಿ ದೇವ್ರೇನ್ ಮಾಡಿದ್ರು? ನನ್ನ ಗೆಲ್ಸಿದ್ರು, ನನ್ನ ಕುರಿಗಳನ್ನ ಕಾಪಾಡಂಗ್ ಮಾಡಿದ್ರು. ಗೆಲ್ಸಿ ನನ್ನ ಕಾಪಾಡಂಗ್ ಮಾಡಿದ ದೇವ್ರು ಇವನಿಂದನು ಗೆಲ್ಸಿ ನಿಮ್ಮನ್ನ ದೇವ್ರು ಕಾಪಾಡಂಗ್ ಮಾಡ್ತಾರೆ ಅಂತ. ಈ ಮೈಂಡ್ ಸೆಟ್ ನಮಗ್ ಬರಬೇಕು. ನಿಮ್ಮನ್ನ ಉಪಯೋಗ ಮಾಡ್ಕೊಂಡು ದೇವ್ರು ನಿಮ್ಮನ್ನ ಗೆಲ್ಸಕ್ಕೆ ಆಗತ್ತೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕಡೆ ನಿಮ್ಮನ್ನ ಉಪಯೋಗ ಮಾಡ್ಕೊಂಡು ದೇವ್ರು ನಿಮ್ಮನ್ನ ಗೆಲ್ಲಿಸ್ತಾರೆ ಅಂತ. ನಿಮ್ಮನ್ನ ಉಪಯೋಗ ಮಾಡ್ಕೊಂಡು ದೇವ್ರು ನಿಮ್ಮನ್ನ ಗೆಲ್ಲಿಸ್ತಾರೆ. ಆಗಲ್ವಾ ದೇವ್ರಿಗೆ ಗೆಲ್ಸಕ್ ನಿಮ್ ಕೈಯಲ್ಲಿ? ಆಗತ್ತೆ. ಆದ್ರೆ ದೇವ್ರ ಕೈಯಲ್ಲಿ ನಮ್ಮನ್ನ ಗೆಲ್ಸಕ್ ಆಗತ್ತೆ ಅನ್ನುವಂತ ಮನಸ್ಸು ನಮ್ಗೆ ಇಲ್ಲ. ಇವತ್ತು ನಮ್ಗೆ ಏನ್ ಕೊರತೆ ಆಗಿದೆ? ವಾಕ್ಯಕ್ಕೆ ನಮ್ಮ ಮನಸ್ಸು ಅನುಕೂಲ ಇಲ್ದೇ ಇರೋ ಕೊರತೆ ನಮಗಿದೆ. ದೇವ್ರು ಮಾಡ್ಲಿ ಅಂತ ಹೇಳ್ತೀವಿ, ಆದ್ರೆ ದೇವ್ರು ಮಾಡಕ್ಕೆ ನಮ್ಮ ಮನಸ್ಸು ಏನಾಗಿಲ್ಲ, ಅನುಕೂಲವಾಗಿಲ್ಲ. ಎಷ್ಟು ಜನ ಬದಲಾಯಿಸ್ಕೊಳಕ್ ಇಷ್ಟಪಡ್ತಾ ಇದ್ದೀರಾ? ಸೊ ಕೆಟ್ಟತನಕ್ಕೆ ಸೋಲದೆ ಅದಕ್ಕೆ ಬದಲಾಗಿ ಒಳ್ಳೆತನದ ಮೂಲಕವಾಗಿ ಕೆಟ್ಟತನವನ್ನ ಸೋಲಿಸ್ಬೇಕು. ಅಟ್ ದ ಎಂಡ್ ಆಫ್ ದ ಡೇ, ಕೊನೆ ನಾವು ಕಣ್ಣು ಮುಚ್ಚಿ ಮಲ್ಕೊಳ್ಳೋ ಟೈಮಲ್ಲಿ ನಮ್ಗೆ ಏನ್ ಕಾಣ್ಬೇಕು? ಕೆಟ್ಟದೆಲ್ಲ ಸೋತಿರ್ಬೇಕು. ಹಲ್ಲೆಲೂಯಾ. ಪ್ರತಿದಿನ ಮಲಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಏನ್ ಕಾಣ್ಬೇಕು? ನಿಮ್ ಕಣ್ಣಿಗೆ ಕೆಟ್ಟದು ಸೋಲ್ತಾ ಇದೆ, ಕೆಟ್ಟದು ಸೋಲ್ತಾ ಇದೆ, ಕೆಟ್ಟದು ಸೋಲ್ತಾ ಇದೆ. ಈ ದಿನ ಮಲ್ಕೊಂಡ್ ಮಾರನೇ ದಿವಸಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಏನ್ ಕಾಣ್ಬೇಕು? ನಿಮ್ ಕಣ್ಣಿಗೆ ಕೆಟ್ಟದು ಸೋಲೋದು ಮಾತ್ರನೇ ಕಾಣ್ಬೇಕು ನಿಮ್ ಕಣ್ಣಿಗೆ. ಈ ವಾರದಿಂದ ನೆಕ್ಸ್ಟ್ ವಾರಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಏನ್ ಕಾಣ್ಬೇಕು? ನಿಮ್ ಕಣ್ಣಿಗೆ ಕೆಟ್ಟದು ಸೋಲೋದು ಮಾತ್ರನೇ ಕಾಣ್ಬೇಕು. ಈ ತಿಂಗಳಿಂದ ಬರೋ ತಿಂಗಳಿಗೆ ಹೋಗ್ಬೇಕಾದ್ರೆ ಏನ್ ಕಾಣ್ಬೇಕು? ನಿಮ್ ಕಣ್ಣಿಗೆ ಕೆಟ್ಟದು ಸೋಲೋದು ಮಾತ್ರ ನಿಮ್ ಕಣ್ಣಿಗೆ ಕಾಣ್ಬೇಕು. ಇಲ್ಲ ನಾವು ಸೋಲ್ತಾ ಇದೀವಿ, ನಾವು ಅವಮಾನ ಪಡ್ತಾ ಇದೀವಿ, ನಾವು ಕಳ್ಕಂತ ಇದೀವಿ, ನಾವು ಮುಳುಗ್ತಾ ಇದೀವಿ, ಇದೇ ನಮ್ ಕಣ್ಣು ಕಾಣಿಸ್ತಾ ಇದ್ದು. ಆದ್ರೆ ಇವತ್ತಿಂದ ನಮ್ ಕಣ್ಣಿಗೆ ಏನ್ ಕಾಣಿಸ್ಬೇಕು? ನಮ್ಮನ್ ಯಾವ್ದು ಮುಳುಗಿಸ್ತಾ ಇತ್ತೋ, ನಮ್ಮನ್ ಯಾವ್ದು ಸೋಲಿಸ್ತಾ ಇತ್ತೋ ಅದು ಸೋಲೋದನ್ನ ನಿಮ್ ಕಣ್ಣು ಇವತ್ತಿಂದ ಕಾಣ್ಬೇಕು. ಹಲ್ಲೆಲೂಯಾ. ದೇವ್ರನ್ನ ನಂಬಿರೋರು ಯಾವುದೇ ಕಾರಣಕ್ಕೂ ಅವಮಾನ ಪಡೋದೇ ಇಲ್ಲ. ಇವತ್ತು ನಾವು ಅವಮಾನ ಪಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಮನಸ್ಸು ದೇವರ ವಾಕ್ಯಕ್ಕೆ ಅನುಕೂಲವಾಗಿ ಇಲ್ಲ. ನಂಬ್ತಾ ಇದೀವಿ, ನಿಜ, ದೇವ್ರು ನಂಬ್ತಾ ಇದೀವಿ, ದೇವ್ರನ್ನ ಪ್ರೀತಿ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಆದ್ರೆ ದೇವ್ರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡ್ಬೇಕಂದ್ರೆ, ದೇವ್ರ ವಾಕ್ಯದಲ್ಲಿ ಬರೆದಿರುವಂತ ಅದ್ಭುತ ನಮ್ಮಲ್ಲಿ ನಡಿಬೇಕಂದ್ರೆ, ದೇವ್ರ ವಾಕ್ಯದಲ್ಲಿ ಬರೆದಿರುವಂತ ವಾಗ್ದಾನಗಳು ನಮ್ಮ ಜೀವನದಲ್ಲಿ ಕ್ರಿಯೆ ಮಾಡ್ಬೇಕಂದ್ರೆ ನಮ್ಮ ಮನಸ್ಸು ಅದಕ್ಕೆ ಅನುಕೂಲವಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಸೊ ಒಳ್ಳೆತನದ ಮೂಲಕವಾಗಿ ಕೆಟ್ಟತನವನ್ನ ಸೋಲಿಸ್ಬೇಕು. ಇವತ್ತು ಒಳ್ಳೆತನವನ್ನ ಬೆಳೆಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡಬೇಕು. ಒಳ್ಳೆತನ ಅಂದ್ರೆ ಏನು? ಸಮಾಧಾನವಾಗಿರೋದು ಒಳ್ಳೆತನ, ನೆಮ್ಮದಿಯಾಗಿರೋದು ಒಳ್ಳೆತನ, ಆರೋಗ್ಯವಾಗಿರೋದು ಒಳ್ಳೆತನ. ಆಮೇಲೆ ಇನ್ನೇನೇನು ಒಳ್ಳೆತನ ಹೇಳಿ? ಪ್ರೀತಿಯಿಂದ ಇರೋದು ಒಳ್ಳೆತನ, ಆಮೇಲೆ ಅನ್ಯೋನ್ಯತೆಯಿಂದಿರೋದು ಒಳ್ಳೆತನ, ಆಮೇಲೆ ಹೇಳ್ರಿ, ಮಾತಾಡ್ರಿ ಬೇಗ. ಏನು ಒಳ್ಳೆತನ? ಏನು? ಹೊಟ್ಟೆ ಕಿಚ್ಚು ಪಡದೆ ಇರೋದು ಒಳ್ಳೆತನ. ಸೊ ನಮ್ಮ ಜೀವನದಲ್ಲಿ ನಾವು ಏನ್ ಕಲಿಬೇಕಂದ್ರೆ ಒಳ್ಳೇದು ನಮ್ಮಲ್ಲಿ ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೇದನ್ನ ನಾವು ಯಾವಾಗ ಬೆಳೆಸ್ಕೊಂತೀವೋ ದೇವ್ರ ವಾಕ್ಯ ಏನ್ ಮಾಡುತ್ತೆ? ನಮಗೆ ನಮ್ಮ ಪರವಾಗಿ ಕ್ರಿಯೆ ಮಾಡಕ್ ಪ್ರಾರಂಭ ಆಗತ್ತೆ. ಹಲ್ಲೆಲೂಯಾ. ಅವ್ರು ಬೈತಾರೆ ಅಂದ್ರೆ ನಾವು ಬೈಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರು ಬೈಕೊಳ್ಳಿ, ನಮ್ಮ ಪಾಡಿಗೆ ಸಮಾಧಾನವಾಗಿರೋ ದೇವ್ರು ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡ್ತಾರೆ. ಹಲ್ಲೆಲೂಯಾ. ದೇವ್ರು ನಮ್ಮ ಪಕ್ಷದಲ್ಲಿ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು ಇಲ್ಲ. ಇವತ್ತು ದೇವ್ರು ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡು ನಮ್ಗೆ ಯುದ್ಧ ಮಾಡ್ಬೇಕಂದ್ರೆ ನಾವು ಅವ್ರ ತರನೇ ಮಾಡ್ತಾ ಇದ್ರೆ ದೇವ್ರು ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡು ಹೆಂಗ್ ಯುದ್ಧ ಮಾಡಕ್ಕಾಗತ್ತೆ? ಮೋಶೆಗೆ ದೇವ್ರೇನ್ ಹೇಳಿದ್ರು? ನೀನ್ ಸೈಲೆಂಟ್ ಆಗಿರು, ನನ್ನ ಮಹಿಮೆನ ನೋಡು. ಕೆಂಪು ಸಮುದ್ರ ಮುಂಭಾಗದಲ್ಲಿ ಎಲ್ಲಾ ಗುಣಗುಡ್ತಾ ಇದಾರೆ, ಎಲ್ಲಾ ಮಾಡ್ತಾ ಇದಾರೆ. ಮೋಶೆಗೆ ಏನು ಅರ್ಥ ಆಗ್ತಾ ಇಲ್ಲ. ದೇವ್ರೆ ಏನ್ ಮಾಡ್ಬೇಕು? ದೇವ್ರು ಹೇಳ್ತಾರೆ, ನೀನ್ ಸೈಲೆಂಟ್ ಆಗಿರು, ನನ್ನ ಮಹಿಮೆನ ನೋಡು. ಹಲ್ಲೆಲೂಯಾ. ಅಂದ್ರೆ ದೇವ್ರು ಅವ್ನ್ ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದಾರೆ. ನಾನು ಏನೋ ಮಾಡಕ್ ಹೋಗ್ತಾ ಇದ್ದೀನಿ, ನೀನ್ ಅದನ್ನ ಎಕ್ಸ್ಪೆಕ್ಟ್ ಮಾಡು, ಅದನ್ನ ಯೋಚನೆ ಮಾಡು, ನನ್ನ ಕೈಯಲ್ಲಿ ಆಗತ್ತೆ ಅಂತ ನೀನು ನಂಬು. ಸೈಲೆಂಟ್ ಆಗಿದ್ದು ನೀನು ನಂಬು. ಪಕ್ಕದಲ್ಲಿ ಮಾತು ಕಮ್ಮಿ ಮಾಡಿ ನಂಬಿಕೆ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಮಾತು ಕಮ್ಮಿ ಮಾಡ್ಕೊಳ್ಳಿ,
ನಂಬಿಕೆ ಜಾಸ್ತಿ ಮಾಡಿ ಅಂತ. ಮಾತು ಜಾಸ್ತಿ ಇರೋರ್ಗೆ ಏನಿಲ್ಲ ಹೇಳಿ. ಯಾಕಂದ್ರೆ ನಂಬಿಕೆ ಇರೋರ್ಗೆ ಒಂದು ಮಾತು ಮಾತಾಡಿದ್ರೆ ಸಾಕು. ಶತಾಧಿಪತಿ ಏನ್ ಹೇಳ್ದ ಯೇಸು ಸ್ವಾಮಿಗೆ, ನೀನ್ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣ ಆಗ್ತಾನೆ. ಅಂದ್ರೆ ನಂಬಿಕೆ ಇರೋನು ಒಂದು ಮಾತು ಮಾತಾಡಿದ್ರೆ ದೇವ್ರ ಕ್ರಿಯೆ ಮಾಡ್ತಾರೆ. ಆದ್ರೆ ನಂಬಿಕೆ ಇಲ್ದಿರ 1000 ಮಾತು ಮಾತಾಡಿದ್ರು ಅದರಿಂದ ನಮ್ಗೇನು ಇಲ್ಲ, ಉಪಯೋಗನೇ ಇಲ್ಲ. ಏನಕ್ಕೆ ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಮನಸ್ಸು ದೇವರ ವಾಕ್ಯಕ್ಕೆ ಅನುಕೂಲವಾಗಿಲ್ದೇ ಇರೋ ಕಾರಣಕ್ಕೋಸ್ಕರವಾಗಿ ನಾವೆಷ್ಟೇ ಮಾತಾಡಿದ್ರು ನಮ್ಮ ಜೀವನದಲ್ಲಿ ನಮಗೆ ಅದ್ಭುತ ನಡೀತಾ ಇಲ್ಲ. ಅದ್ಭುತ ನಡೀತಿರೋದ ಕಾರಣ ಏನು? ನಮ್ಮ ಮನಸ್ಸು ದೇವರ ವಾಕ್ಯಕ್ಕೆ ಅನುಕೂಲವಾಗಿಲ್ಲ. ಆದ್ರೆ ನಮ್ಮನ್ನ ಪ್ರಶ್ನೆ ಕೇಳಿ, ಬೈಬಲ್ ಓದ್ತಾ ಇಲ್ವಾ? ಓದ್ತಾ ಇದೀವಿ. ಪ್ರಾರ್ಥನೆ ಮಾಡ್ತಾ ಇಲ್ವಾ? ಮಾಡ್ತಾ ಇದೀವಿ. ಚರ್ಚೆಗೆ ಹೋಗ್ತಾ ಇಲ್ವಾ? ಹೋಗ್ತಾ ಇದೀವಿ. ಆರಾಧನೆ ಮಾಡ್ತಾ ಇಲ್ವಾ? ಮಾಡ್ತಾ ಇದೀವಿ. ಎಲ್ಲ ಮಾಡ್ತಾ ಇದೀವಿ. ಆದ್ರೆ ದೇವ್ರ ವಾಕ್ಯದಲ್ಲಿ ಬರ್ದಿರೋದು ಏನಕ್ಕೆ ನಮ್ಮ ಜೀವನದಲ್ಲಿ ನಡೀತಾ ಇಲ್ಲ? ದೇವ್ರ ವಾಕ್ಯದಲ್ಲಿ ಬರ್ದಿರುವಂತ ಅದ್ಭುತ ನಮ್ಮ ಜೀವನದಲ್ಲಿ ಯಾಕೆ ನಡೀತಾ ಇಲ್ಲ? ದೇವ್ರ ವಾಕ್ಯದಲ್ಲಿ ಬರ್ದಿರುವಂತ ಬಿಡುಗಡೆ ಯಾಕೆ ನಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂದ್ರೆ ನಮ್ಮ ಮನಸ್ಸು ದೇವ್ರ ವಾಕ್ಯಕ್ಕೆ ಅನುಕೂಲವಾಗಿ ಇಲ್ಲದೆ ಇರೋದಕ್ಕೋಸ್ಕರವಾಗಿ. ಇವತ್ತು ನಮ್ಮ ಜೀವನದಲ್ಲಿ ನಾವು ಒಂದು ನಿರ್ಧಾರ ತಗೊಳ್ಳೋದಾದ್ರೆ, ದೇವರೇ ಇವತ್ತಿಂದ ನನ್ನ ಮನಸ್ಸಲ್ಲಿ ನಿನ್ನ ವಾಕ್ಯಕ್ಕೆ ಅನುಕೂಲವಾಗಿ ಮಾರ್ಪಡಿಸ್ಕೊಂತೀನಿ ಅಂತ ನಾವು ನಿರ್ಧಾರ ತಗೊಳ್ಳೋದಾದ್ರೆ ಖಂಡಿತವಾಗಿ ಬರೆಯಲ್ಪಟ್ಟ ವಾಕ್ಯ ಎಲ್ಲ ನಮ್ಮ ಜೀವನದಲ್ಲಿ ಏನಾಗುತ್ತೆ? ನೆರವೇರುತ್ತೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ರೋಮಪುರದ ಬರೆದ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯ. ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ದೇವರ ನೀತಿ ಏನ್ ಮಾಡತ್ತಂತೆ? ನಂಬಿಕೆಯನ್ನ ಪ್ರಕಟಿಸುತ್ತೆ. ಆ ನಂಬಿಕೆ ಪ್ರಕಟವಾದಾಗ ನೀತಿವಂತನ ಏನ್ ಮಾಡ್ತಾನೆ? ನಂಬಿಕೆಯಿಂದ ಬದುಕ್ತಾನೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ವಾಕ್ಯ? ನಂಬಿಕೆಯನ್ನ ಏನ್ ಮಾಡತ್ತೆ? ದೇವರ ನೀತಿ ಪ್ರಕಟಪಡಿಸುತ್ತೆ. ಪ್ರಕಟಪಡಿಸುತ್ತೆ ಅಂದ್ರೆ ಅರ್ಥ ಏನು? ತೋರ್ಪಡಿಸುತ್ತೆ, ತೋರ್ಸ್ಕೊಡುತ್ತೆ. ನಾವೆಲ್ಲ ಏನಾಗಿದ್ದೀವಿ? ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟಂತ ನೀತಿವಂತರಾಗಿದ್ದೀವಿ. ಈ ನೀತಿವಂತರಾಗಿರೋ ನಾವು, ನಮಗೆ ದೇವರು ಏನ್ ಮಾಡ್ತಾ ಇದ್ದಾರೆ? ನಂಬಿಕೆಯನ್ನ ತೋರ್ಸ್ಕೊಡ್ತಾ ಇದ್ದಾರೆ. ನಂಬಿಕೆಯನ್ನ ತೋರ್ಸ್ಕೊಡೋದು ಏನಕ್ಕೆ ಅಂದ್ರೆ ಈ ನಂಬಿಕೆಯನ್ನು ಉಪಯೋಗ ಮಾಡ್ಕೊಂಡೆ ನಿನ್ ಕೈಯಲ್ಲಿ ಬದುಕಕ್ಕೆ ಆಗೋದು. ಪಕ್ಕದಲ್ಲಿ ಕೈ ಹಿಡಿ. ದೇವರು ನೀತಿಯ ಮೂಲಕವಾಗಿ ನಂಬಿಕೆಯನ್ನ ತೋರ್ಸ್ಕೊಡ್ತಾರೆ ಅಂದ್ರೆ ಅರ್ಥ ಏನು? ದೇವರು ಬದುಕುವಂತ ವಿಧಾನವನ್ನ ತೋರ್ಸ್ಕೊಡ್ತಾರೆ, ಬದುಕುವಂತ ವಿಧಾನವನ್ನ ಹೇಳ್ಕೊಡ್ತಾರೆ. ಲಾಸ್ಟ್ ಅಲ್ಲಿ ಏನ್ ಹೇಳ್ತದೆ? ನೀತಿವಂತನು ನಂಬಿಕೆಯಿಂದನೇ ಬದುಕುವನು. ಇವತ್ತು ಎಷ್ಟು ಜನ ಬದುಕ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಬದುಕೋದಕ್ಕಿಂತ ಸಾಯದೆ ಮೇಲೆ ಅನ್ಕೊಂತ ಇದ್ದೀರಾ? ಹೋಲಿ ಎಷ್ಟು ಜನ ನೀತಿವಂತರಿದ್ದೀರಾ ಇಲ್ಲಿ ನೀವು? ಅಬ್ರಾಮ್ ಲೋಟನ ಕತೆ ತಗೊಂಡ್ರೆ ದೇವ್ರು ಹೇಳ್ತಾರೆ ಅಬ್ರಾಮ್ಗೆ, ನಾನು ಸೋದಮ್ ಗೊಮೋರನ ನಾಶ ಮಾಡ್ತೀನಿ. ಅಬ್ರಾಮ್ ಏನ್ ಹೇಳ್ತಾನೆ? ಲಾಸ್ಟ್ಗೆ ನೆಗೋಷಿಯೇಟ್ ಮಾಡ್ಕೊಂಡು ಏನ್ ಬರುತ್ತೆ? ಆ ಊರಲ್ಲಿ ಒಬ್ಬ ನೀತಿವಂತ ಇದ್ರೂನು ಹಾಳು ಮಾಡಲ್ಲ. ಅಂದ್ರೆ ಒಬ್ಬ ನೀತಿವಂತ ಇದ್ರೂನು ಆ ಊರಿಗೆ ಯಾವುದು ಕೆಟ್ಟದು ಆಗಲ್ಲ. ಅಂದ್ರೆ ಒಬ್ಬ ನೀತಿವಂತ, ಆ ನೀತಿಯನ್ನ, ದೇವರ ನೀತಿಯನ್ನ ಯಾರು ಹೊಂದ್ಕೊಂಡು ನಂಬಿಕೆಯಿಂದ ಬದುಕ್ತಾನೋ ಅವನ ಜೀವನದಲ್ಲಿ ಕೆಟ್ಟದೇ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೆಟ್ಟದ್ ಬಂದ್ರು ದೇವರು ಆ ಕೆಟ್ಟದ ಅವನ ಜೀವನದಲ್ಲಿ ನಡೆಯೋದಕ್ಕೆ ಅನುಮತಿ ಕೊಡಲ್ಲ. ಇಲ್ಲಿ ಏನ್ ಹೇಳ್ತಿದೆ ವಾಕ್ಯ? ನೀತಿವಂತನು ನಂಬಿಕೆಯಿಂದನೇ ಬದುಕುವನು.
ದೇವರ ನೀತಿ ಏನ್ ಮಾಡುತ್ತಂತೆ? ನಂಬಿಕೆಯನ್ನ ಪ್ರಕಟಪಡಿಸುತ್ತೆ, ತೋರಿಸ್ಕೊಡುತ್ತೆ ಹೆಂಗ್ ಬದುಕೋದು ಅಂತ. ಇವತ್ತು ದೇವರ ಯೇಸು ಸ್ವಾಮಿಯ ರಕ್ತದಿಂದ ನೀತಿವಂತರಾಗಿರೋ ನಮಗೆ ಯಾವ ಕೆಟ್ಟದ್ದು ಆಗ್ಬಾರ್ದು, ಕೆಟ್ಟದೇ ನಮ್ಮ ಲೈಫಲ್ಲಿ ನಡಿಬಾರ್ದು. ಏನಕ್ಕೆ ಹೇಳಿ? ನಾವು ಬದುಕೋರು, ನಂಬಿಕೆಯಿಂದ ಬದುಕೋರು ನಾವೆಲ್ಲ ಏನಾಗಿದ್ದೀವಿ? ನೀತಿವಂತರಾಗಿದ್ದೀವಿ. ಒಬ್ಬ ನೀತಿವಂತ ಇದ್ದರೆ ಸಾಕು, ಸೋದೋಮ್ ಗೋಮರನ ನಾಶ ಮಾಡಲ್ಲ ಅಂತ ಹೇಳಿದ್ದೇವರು. ನಾವು ನೀತಿವಂತರಾಗಿದ್ದರೆ ಕೆಟ್ಟದನ್ನ ನಮ್ಮ ಜೀವನದಲ್ಲಿ ಬರಕ್ಕೆ ದೇವರು ಬಿಡ್ತಾರ? ಬಿಡಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನಿಮ್ಮಲ್ಲಿ ನೀತಿಯನ್ನ ಜಾಸ್ತಿ ಮಾಡ್ಕೊಂಡ್ರೆ ಕೆಟ್ಟದ್ ಯಾವುದು ನಿಮ್ ಬಳಿಗೆ ಬರಲ್ಲ. ಕೆಟ್ಟದ್ ನಿಮ್ಮ ಹತ್ರಕ್ಕೆ ಬರಬಾರ್ದಂದ್ರೆ ನೀತಿ ಏನಾಗಿರ್ಬೇಕು? ಜಾಸ್ತಿ ಆಗಿರ್ಬೇಕು ನಿಮ್ಮಲ್ಲಿ. ಏನು ನೀತಿ? ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸೋದೇ ನೀತಿ. ಸ್ವಾಮಿ ಏನ್ ಮಾಡೋದು? ಏನ್ ಹೇಳ್ಕೊಟ್ರು? ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆನ ತೋರ್ಸು. ಕತ್ತಿ ಹಿಡಿಯೋನು ಕತ್ತಿಯಿಂದನೇ ಸಾಯ್ತಾನೆ, ಅದು ನೀತಿ ಅಲ್ಲ. ಕತ್ತಿಯಿಂದ ಸಾಯಿಸಿದ್ರೆ ನೀತಿ ಅಲ್ಲ. ಕೋಪದಿಂದ ಕೋಪನ ತೋರ್ಸ್ಕೊಂಡು ಗೆಲ್ಲಕ್ ಪ್ರಯತ್ನ ಪಟ್ರೆ ನೀತಿ ಅಲ್ಲ. ಒಬ್ಬ ಹೊಟ್ಟೆ ಕಿಚ್ಚುಪಟ್ರೆ, ನೀವು ಹೊಟ್ಟೆ ಕಿಚ್ಚುಪಟ್ರೆ ಅದು ದೇವರ ದೃಷ್ಟಿಯಲ್ಲಿ ನೀತಿ ಅಲ್ಲ. ಒಬ್ಬ ನಿಮ್ಗೆ ಕಣ್ಣೀರು ಬರ್ಸಿದ್ರೆ, ನೀವು ಅವನಿಗೆ ಕಣ್ಣೀರು ಬರ್ಸಿದ್ರೆ ಅದು ದೇವರ ದೃಷ್ಟಿಯಲ್ಲಿ ನೀತಿ ಅಲ್ಲ. ಒಬ್ಬ ನಿಮ್ಮನ್ನ ಕಾಲು ಹೇಳಿದ್ರೆ, ನೀವು ಹೋಗಿ ಕಾಲು ಹೇಳಿದ್ರೆ ಅದು ದೇವರ ದೃಷ್ಟಿಯಲ್ಲಿ ನೀತಿ ಅಲ್ಲ. ದೇವರ ದೃಷ್ಟಿಯಲ್ಲಿ ನೀತಿ ಏನು? ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸೋದೇ ನೀತಿ. ಏನಕ್ಕೆ ಸ್ವಾಮಿ ನಮಗೋಸ್ಕರ ಅವಮಾನ ಪಟ್ರು? ಏನಕ್ಕೆ ನಮಗೋಸ್ಕರ ಬಾಧೆ ಅನುಭವಿಸಿದ್ರು? ಏನಕ್ಕೆ ನಮಗೋಸ್ಕರ ಹಿಂಸೆ ಅನುಭವಿಸಿದ್ರು? ಸ್ವಾಮಿ ನಮಗೋಸ್ಕರವಾಗಿ ಯಾಕೆ ಕಣ್ಣೀರು ಸುರಿಸಿದ್ರು? ಯಾಕೆ ನಮಗೋಸ್ಕರ ಚಾಟಿ ಏಟ್ ಹೊಡ್ಸ್ಕೊಂಡ್ರು? ಏನಕ್ಕೆ ಅಂದ್ರೆ ನಾವು ಮಾಡಿರೋ ಕೆಲ್ಸಗಳಿಗೆ ಅದನ್ನ ಏನ್ ಮಾಡಿದ್ರು? ಅವ್ರು ಅನುಭವಿಸಿದ್ರು. ಇವತ್ತು ನಾವು ನೀತಿವಂತರಾಗಿ ಬದುಕೋದಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗಿ ಕೆಟ್ಟದು ನಿಮ್ಮ ಮನೆ ಬಾಗಿಲಿಗೆ ಬರೋದೇ ಇಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಕೆಟ್ಟದ್ದು ಬರ್ಬೇಕು ನಿಮ್ಮ ಮನೆಗೆ? ಬರ್ಬೇಕಾ? ಕೇಳ್ರಿ ಪಕ್ಕದಲ್ಲಿ, ಕೆಟ್ಟದ್ದು ಬರ್ಬೇಕಾ ನಿಮ್ಮ ಮನೆಗೆ ಅಂತ? ಬರ್ಲಿ ಅಲ್ಲ ಸ್ವಲ್ಪ. ನಾವು ಎಷ್ಟು ಅನೀತಿವಂತರಾಗಿ ಬದುಕ್ತಾ ಇದೀವಿ. ಕೆಟ್ಟದನ್ನೇ ಉಪಯೋಗ ಮಾಡ್ಕೊಂಡು ಗೆಲ್ಲಕ್ ಪ್ರಯತ್ನ ಪಡ್ತಾ ಇದೀವಿ. ಹಿಂಗೆ ನಾವು ಅನೀತಿವಂತರಾಗಿದ್ರು ದೇವ್ರು ನಮ್ಮನ್ನ ಕಾಪಾಡ್ತಾ ಇದ್ದಾರಂದ್ರೆ, ದೇವ್ರು ನಮ್ಮಲ್ಲಿ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ದೇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ನೀತಿ ನಿಮ್ಮ ಜೀವನದಲ್ಲಿ ಕಾಣಲ್ಪಟ್ರೆ, ನೀವು ನೀತಿವಂತರಾಗಿ ದೇವ್ರ ದೃಷ್ಟಿಯಲ್ಲಿ ಕಾಣಲ್ಪಟ್ರೆ ಯಾವ ಕೆಟ್ಟದ್ದು ನಿಮ್ಮ ಮನೆ ಬಾಗಿಲಿಗೆ ದೇವ್ರು ಬರಕ್ಕೆ ಬಿಡಲ್ಲ. ಹಲ್ಲೆಲೂಯಾ. ಬಾಯ್ ಬಿಟ್ಟು ಅರಿಕೆ ಮಾಡೋಣ. ಯೇಸು ನಾಮದಲ್ಲಿ ಇವತ್ತಿಂದ ನಾನು ಯೇಸುವಿನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂತ ನೀತಿವಂತನಾಗಿದ್ದೇನೆ. ಇವತ್ತಿಂದ ಯಾವ ಕೇಡು, ಯಾವ ಗಂಡಾಂತರವು ನನ್ನ ಮನೆ ಬಾಗಿಲಿಗೆ, ನನ್ನ ಸಮೀಪಕ್ಕೆ ಯೇಸು ನಾಮದಲ್ಲಿ ಬರಕ್ಕಾಗಲ್ಲ. ನಾನು ನಂಬ್ತಾ ಇದ್ದೀನಿ. ಆಮೆನ್. ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಮಗೆ ತೊಂದರೆ ಕೊಡ್ಬೇಕಂತ ನಿಮ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ನಿಮಗೆ ತೊಂದರೆ ಕೊಡಕ್ಕಾಗಲ್ಲ ಅವರು. ನಿಮಗೆ ಹಿಂಸೆ ಕೊಡ್ಬೇಕಂತ ನಿಮ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ಯಾರು ನಿಮ್ಗೆ ಹಿಂಸೆ ಕೊಡೋಕೆ ಆಗಲ್ಲ. ಯಾಕೆ? ದೇವ್ರು ಕಾಪಾಡ್ತಾರೆ. ಯಾವುದು ಹಿಂಸೆನು, ಯಾವ ಕಣ್ಣೀರು, ವೇದನೆ ಯಾವುದು ನಿಮ್ ಶರೀರವರೆಗೂ ಮುಟ್ಟೋವರೆಗೂ ದೇವ್ರು ಬಿಡಲ್ಲ. ಆದ್ರೆ ಒಂದೇ ಒಂದು ವಿಷಯ, ನೀವು ದೇವ್ರ ದೃಷ್ಟಿಯಲ್ಲಿ ನೀತಿವಂತರಾಗಿ ಕಾಣಿಸ್ಕೊಬೇಕು. ಒಂದು ಊರ್ನೇ ಒಂದು ನೀತಿವಂತ ಊರಲ್ಲಿ ಕಾಣಿಸ್ಕೊಂಡ್ರೆ ಒಂದು ಊರ್ನ ಕಾಪಾಡ್ತೀನಿ ಅಂತ ದೇವ್ರು ನಿಮ್ಮಲ್ಲಿ ನೀತಿ ಕಾಣಿಸಲ್ಪಟ್ರೆ ನಿಮ್ ಮನೆನ ದೇವ್ರು ಕಾಪಾಡಲ್ವಾ? ನಿಮ್ ಕೆಲಸದಲ್ಲಿ ದೇವ್ರು ನಿಮ್ಮನ್ನ ಕಾಪಾಡಲ್ವಾ? ನೀವು ಹೋಗುವಾಗ ಬರುವಾಗ ದೇವ್ರು ನಿಮ್ಮನ್ನ ಕಾಪಾಡಲ್ವಾ? ಸೊ ದೇವ್ರ ದೃಷ್ಟಿಯಲ್ಲಿ ನೀವು ನೀತಿವಂತರಾಗಿ ಕಾಣಿಸ್ಕೊಂಡ್ರೆ ಸಾಕು, ಕಾಪಾಡುವಂತ ಜವಾಬ್ದಾರಿ ದೇವ್ರದು. ಹಲ್ಲೆಲೂಯಾ. ಸೊ ಇವತ್ತಿಂದ ದೇವ್ರು ನಿಮ್ಮನ್ನ ಕಾಪಾಡ್ತಾರೆ. ದೇವ್ರ ದೃಷ್ಟಿಯಲ್ಲಿ ನೀವು ಹೆಂಗ್ ಕಾಣಿಸ್ಬೇಕು? ನೀತಿವಂತರಾಗಿ ಕಾಣಿಸಲ್ಪಡ್ಬೇಕು. ಹಲ್ಲೆಲೂಯಾ. ಸೊ ನೀತಿವಂತನು ನಂಬಿಕೆಯಿಂದನೇ ಬದುಕ್ತಾರೆ. ನಾವು ಬದುಕಬೇಕಾಗಿರೋದು ನಂಬಿಕೆಯಿಂದ.
ಒಬ್ರು ನಿಮಗೆ ಬಾಧೆ ಕೊಟ್ಟು, ನೋವು ಕೊಟ್ಟು, ಕಣ್ಣೀರ್ ಕೊಟ್ಟು, ವೇದನೆ ಕೊಟ್ಟು, ಕಷ್ಟಗಳನ್ನ ಕೊಟ್ಟು, ನೀವು ಮನೇಲಿ ಕುತ್ಕೊಂಡು ಏನ್ ಯೋಚನೆ ಮಾಡ್ತಾ ಇರ್ತೀರಾ? ನಾನು ಬದುಕೋದಕ್ಕಿಂತ ಸಾಯದೆ ಮೇಲೆ, ನನ್ನ ಜೀವನದಲ್ಲಿ ಇಷ್ಟು ಕಷ್ಟಗಳು, ವೇದನೆಗಳು, ನೋವು, ಸಂಕಟ ಇದೆಲ್ಲ ಜಾಸ್ತಿ ಆಗ್ತಾ ಇದೆ, ಇದನ್ನ ನಾನು ಅನುಭವಿಸೋದಕ್ಕಿಂತ ಸಾಯದೆ ಮೇಲು ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ? ಯೋಚನೆ ಮಾಡ್ತಾ ಇರ್ತೀವಿ. ಇದೆಲ್ಲ ಯಾಕೆ ನನಗೆ? ಇದೆಲ್ಲ ಯಾಕೆ? ಇಷ್ಟೊಂದು ಕಷ್ಟ, ಇಷ್ಟೊಂದು ನೋವು ಯಾಕೆ? ಇಷ್ಟೊಂದು ಬಾಧೆ ಯಾಕೆ? ಇಷ್ಟೊಂದು ಅವಮಾನ ಯಾಕೆ? ಯಾಕೆ ಬದುಕಬೇಕು? ಏನಕ್ಕೋಸ್ಕರ ಬದುಕಬೇಕು? ಬದುಕೋದಕ್ಕೆ ಕಾರಣ ಏನು? ನಿರೀಕ್ಷೆ ಇಲ್ಲ. ಆದ್ರೆ ಎಲ್ಲದರ ಮಧ್ಯದಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತದೆ? ಬದುಕಬೇಕು ನೀವು ಅಂತ. ಹಲ್ಲೆಲೂಯಾ. ನೀವೇನ್ ಮಾಡ್ಬೇಕು ಹೇಳ್ರಿ? ಬದುಕಬೇಕು. ಕಣ್ಣೀರಿನ ಮಧ್ಯದಲ್ಲಿ ಬದುಕೋದನ್ನ ಕಲಿಬೇಕು, ನೋವಿನ ಮಧ್ಯದಲ್ಲಿ ಬದುಕೋದನ್ನ ಕಲಿಬೇಕು, ಬಾಧೆಗಳ ಮಧ್ಯದಲ್ಲಿ ಬದುಕೋದನ್ನ ಕಲಿಬೇಕು, ಸಾಲಗಳ ಮಧ್ಯದಲ್ಲಿ ಬದುಕೋದನ್ನ ಕಲಿಬೇಕು. ಯಾವುದೇ ಕಾರಣಕ್ಕೂ ದೇವರನ್ನ ನಂಬಿರೋ ನೀವು ನಿಮ್ಮ ನಿರೀಕ್ಷೆಯನ್ನ ಮಾತ್ರ ಕಳ್ಕೊಳ್ಳೇಬಾರದು. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈಗೊಳ್ಳಿ. ನಿಮ್ಮ ನಿರೀಕ್ಷೆನ ಕಳ್ಕೊಂಬೇಡ್ರಿ. ಬದುಕೋದಕ್ಕೆ ಆಸೆ ಇದ್ರೆ, ಬದುಕೋದಕ್ಕೆ ನಿರೀಕ್ಷೆ ಇದ್ರೆ, ಬದುಕೋದಕ್ಕೆ ನಂಬಿಕೆ ಇದ್ರೆ ದೇವರು ನಿಮ್ಮನ್ನ ಬದುಕಿಸ್ತಾರೆ. ಆಮೇನ್. ಎಷ್ಟು ಜನ ಬದುಕ್ತೀರಾ ಇವತ್ತಿಂದ? ಸೋಲ್ಬಾರ್ದು. ನಾವು ಯಾರು ಸೋಲೋದಕ್ಕಲ್ಲ ನಾವು ಕರೆಯಲ್ಪಟ್ಟವರಲ್ಲ. ನಾವು ಸೋಲೋದಕ್ಕಲ್ಲ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರ ಸತ್ತಿದ್ದು. ನಾವು ಸೋಲೋದಕ್ಕಲ್ಲ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು. ನಾವು ಸೋಲೋದಕ್ಕಲ್ಲ ಯೇಸು ಸ್ವಾಮಿ ರಕ್ತ ಸುರಿಸಿದ್ದು. ನಾವು ಸೋಲೋದಕ್ಕಲ್ಲ ಯೇಸು ಸ್ವಾಮಿ ಬಾಧೆನ ಅನುಭವಿಸಿದ್ದು. ನಾವು ಸೋಲೋದಕ್ಕಲ್ಲ ಯೇಸು ಸ್ವಾಮಿ ಅವಮಾನ ಪಟ್ಟಿದ್ದು. ನಾವು ಸೋಲೋದಕ್ಕೋಸ್ಕರವಾಗೆಲ್ಲ ಯೇಸು ಸ್ವಾಮಿ ಈಟಿಯಿಂದ ಚುಚ್ಚಿಸ್ಕೊಂಡಿದ್ದು ಇಲ್ಲ. ಅವರದೆಲ್ಲ ಮಾಡಿದ್ದು ನಾವು ಸೋಲೋದಕ್ಕ ಇಲ್ಲ. ಅವರ ನೀತಿಯನ್ನ ನಾವು ಪಡ್ಕೊಂಡು ಬದುಕೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನಮಗೋಸ್ಕರ ಸತ್ತಿದ್ದಾರೆ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ನೀತಿ ನಮ್ಮಲ್ಲಿ ಕಾಣಲ್ಪಡ್ಬೇಕಾದ್ರೆ ನಮ್ಮನ್ನ ಯೇಸು ಸ್ವಾಮಿ ಬದುಕಿಸ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತಿದ್ದು ನೀವು ಸೋಲೋದಕ್ಕೆ ಅಲ್ಲ. ಬಾಯ್ಬಿಟ್ಟು ಅರಿಕೆ ಮಾಡ್ರಿ. ಯೇಸು ಸ್ವಾಮಿ ಸತ್ತಿದ್ದು, ಜೀವಂತವಾಗಿ ಗೆದ್ದಿದ್ದು ಏನಕ್ಕೆ? ನೀವು ಸೋಲಕ? ನೀವು ಸೋಲಕ? ನೀವು ಸೋಲಕ ಇಲ್ಲ. ನಾವು ಸೋಲ್ಬಾರ್ದು. ನಾವು ಸೋಲೇಬಾರ್ದು. ನಾವು ಸೋಲೇಬಾರ್ದು. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ಸೋಲ್ತಾ ಇದ್ದೀರಾ? ಅದೆಲ್ಲದ್ರಲ್ಲೂ ಇವತ್ತಿಂದ ಯೇಸು ನಾಮದಲ್ಲಿ ನಾವು ಗೆಲ್ಲಬೇಕು. ಹಲ್ಲೆಲೂಯಾ. ಈ ವಾರ ಅಲ್ಲ ಏನು? ಗೆಲ್ಲುವಂತ ವಾರ. ಹಲ್ಲೆಲೂಯಾ. ಈ ವಾರ ಅಲ್ಲ ಏನ್ ವಾರ ನಮ್ಗೆ? ಯಾರೆಲ್ಲ ನಮ್ಮನ್ನು ಸೋಲ್ಸಿದ್ರು ಅವ್ರ ಮುಂದ್ಗಡೆ ನಾವು ಇವತ್ತಿಂದ ಗೆಲ್ಬೇಕು ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಎಲ್ಲೆಲ್ಲ ಸೋತಿದ್ವೋ ಅಲ್ಲೆಲ್ಲ ಇವತ್ತಿಂದ ಯೇಸು ನಾಮದಲ್ಲಿ ಗೆಲ್ಬೇಕು ನಾವು. ಎಷ್ಟು ನಂಬ್ತಾ ಇದ್ದೀರಾ? ಇವತ್ತು ಈ ವಾರ ಅಲ್ಲ ಏನ್ ವಾರ? ಗೆಲ್ಲುವಂತ ವಾರ. ಪಕ್ಕದಲ್ಲಿ ಕೇಳಿ, ಯೇಸು ನಾಮದಲ್ಲಿ ಇವತ್ತಿಂದ ಈ ವಾರ ಎಲ್ಲ ನೀವು ಗೆಲ್ಲೇಬೇಕಂತ. ಈ ತಿಂಗಳೆಲ್ಲ ನೀವು ಗೆಲ್ಬೇಕು. ಸೋತಿದ್ ಸಾಕು. 3ನೇ ಅಧ್ಯಾಯ 3ನೇ ವಾಕ್ಯ. ರೋಮಪುರ ಬರೆದ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯ. ಅವರಲ್ಲಿ ಕೆಲವರು ನಂಬದೇ ಹೋಗಿದ್ದರೇನು? ಅವರು ನಂಬದೇ ಹೋದದ್ದರಿಂದ ದೇವರು ವಚನಕ್ಕೆ ತಪ್ಪುವವನಾಗಿದ್ದಾನೋ? ಎಂದಿಗೂ ಇಲ್ಲ. ದೇವ್ರ ವಾಕ್ಯ ಏನ್ ಹೇಳ್ತದೆ? ಅವರಲ್ಲಿ ಕೆಲವೊಬ್ರು ನಂಬದೇ ಹೋದ್ರೆ ದೇವ್ರ ವಾಕ್ಯ ವಚನ ತಪ್ಪಾಗುವುದೇನು? ತಪ್ಪಾಗತ್ತಾ? ಖಂಡಿತ ಇಲ್ಲ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾ ಇದಾರೆ ವಾಕ್ಯದಲ್ಲಿ? ದೇವ್ರ ವಾಕ್ಯ ಖಂಡಿತವಾಗಿ ನೆರವೇರ್ಲೇಬೇಕು. ಆದ್ರೆ ಅವ್ರು ನಮ್ದೇ ಓದೋದ್ರಿಂದ ದೇವ್ರ ವಾಕ್ಯ ಅವ್ರ ಲೈಫಲ್ಲಿ ಏನ್ ಮಾಡಕ್ ಆಗ್ತಾ ಇಲ್ಲ? ಕ್ರಿಯೆ ಮಾಡಕ್ ಆಗ್ತಾ ಇಲ್ಲ. ಕ್ರಿಯೆ ಮಾಡ್ತಾ ಇಲ್ಲ ಅಂತ ಹೇಳಿ ಜನರು ಏನಂತ ತಿಳ್ಕೊಂಬಾರ್ದಂತೆ? ದೇವ್ರ ವಾಕ್ಯದಲ್ಲಿ ಪವರ್ ಇಲ್ಲ ಅಂತ ತಿಳ್ಕೊಳ್ಳೇಬಾರ್ದು. ನಮಗೇನ್ ಡೌಟ್ ಬರುತ್ತೆ ಹೇಳಿ? ನಾವ್ ಏನೇನ್ ಪ್ರಶ್ನೆ ಹಾಕಂತೀವಿ? ನಾನು ಬೈಬಲ್ ಓದ್ತಾ ಇದೀನಿ, ಚರ್ಚೆಗೆ ಹೋಗ್ತಾ ಇದೀನಿ, ಪ್ರಾರ್ಥನೆ ಮಾಡ್ತಾ ಇದೀನಿ, ಎಲ್ಲ ಮಾಡ್ತಾ ಇದೀನಿ, ಆದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿರೋದು ಏನಕ್ಕೆ ನನ್ನ ಜೀವನದಲ್ಲಿ ನೆರವೇರ್ತಾ ಇಲ್ಲ? ಈ ಪ್ರಶ್ನೆ ಯಾವಾಗ್ಲೂ ನಾವು ಹಾಕೊಂತಾನೆ ಇರ್ತೀವಿ. ಆದ್ರೆ ಈ ಪ್ರಶ್ನೆಗೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಉತ್ತರ? ನೀವು ನಮ್ದೇ ಓದೋದ್ರಿಂದ, ಅಂದ್ರೆ ದೇವ್ರ ಕೈಯಲ್ಲಿ ಆಗತ್ತೆ ಅಂತ ನೀವು ನಮ್ದೇ ಓದೋದ್ರಿಂದ, ದೇವ್ರು ನಿಮ್ ಜೀವನದಲ್ಲಿ ಮಾಡ್ತಾರೆ ಅಂತ ನೀವು ನಮ್ದೇ ಓದೋದ್ರಿಂದ, ದೇವ್ರ ಕೈಯಲ್ಲಿ ಆಗತ್ತೆ ಅಂತ ನೀವು ನಂಬದೇ ಓದೋದ್ರಿಂದ ದೇವ್ರ ವಾಕ್ಯ ನಿಮ್ ಲೈಫಲ್ಲಿ ಕ್ರಿಯೆ ಮಾಡಕ್ಕೆ ಆಗ್ತಾ ಇಲ್ಲ.
ನಂಬುವ ಪ್ರತಿಯೊಬ್ಬನು ದೇವರ ಮಹಿಮೆಯನ್ನ ಕಾಣ್ತಾನೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರ ಮಹಿಮೆಯನ್ನ ಪ್ರತಿಯೊಬ್ಬನು ಕಾಣ್ಲೇಬೇಕು, ಅದೊಂದು ರೂಲು. ದೇವರು ನಂಬಿದ ಪ್ರತಿಯೊಂದು ವ್ಯಕ್ತಿನೂ ಏನ್ ಮಾಡ್ಬೇಕು? ದೇವರ ಮಹಿಮೆಯನ್ನು ಕಾಣ್ಲೇಬೇಕು, ಬೇರೆ ಬೇರೆ ಚಾನ್ಸೇ ಇಲ್ಲ. ಆದ್ರೆ ನಮ್ಮ ಕೈಯಲ್ಲಿ ಕಾಣಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ದೇವ್ರ ಕೈಯಲ್ಲಿ ಆಗತ್ತೆ ಅಂತ ನಂಬುವಂತ ಮನಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕೆ ದೇವರ ವಾಕ್ಯ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ ಎಲ್ಲವೂ ಸಾಧ್ಯ. ದೇವರ ವಾಕ್ಯ ಹೇಳುತ್ತೆ, ದೇವರ ಪ್ರಸನ್ನತೆಯಲ್ಲಿ ಬೆಟ್ಟವೂ ಸಹ ಮೇಣದಂತೆ ಕರಗಿ ಹೋಗುತ್ತೆ. ಅಂದ್ರೆ ದೇವ್ರ ಕೈಯಲ್ಲಿ ಆಗತ್ತೆ ಅನ್ನುವಂತ ಒಂದು ಯೋಚನೆ ನಮ್ಗೆ ಇಲ್ಲ. ದೇವ್ರ ಕೈಯಲ್ಲಿ ಆಗತ್ತೆ ಅಂತ ಒಂದು ನಿರೀಕ್ಷೆ ನಮ್ಗೆ ಇಲ್ಲ. ದೇವ್ರ ಕೈಯಲ್ಲಿ ಆಗತ್ತೆ ಅಂತ ಒಂದು ಧೈರ್ಯ ನಮಗೆ ಇಲ್ಲ. ಇದಿಲ್ಲದೆ ಹೋದ್ರೆ ದೇವ್ರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೀವಿ ಹೇಳ್ರಿ? ಅನೀತಿವಂತರಾಗಿದ್ದೀವಿ. ಯಾಕೆ? ನಾವು ದೇವ್ರನ್ನ ನಂಬ್ತಾ ಇಲ್ಲ. ಆದ್ರೆ ಬಾಯ್ಬಿಟ್ಟು ನಾವೇನ್ ಹೇಳ್ತೀವಿ? ನಾನು ದೇವ್ರ ನಂಬ್ತೀನಿ, ಆರಾಧನೆ ಮಾಡ್ತೀನಿ, ಬೈಬಲ್ ಓದ್ತಾ ಇದೀನಿ, ಚರ್ಚ್ಗೆ ಹೋಗ್ತಾ ಇದೀನಿ. ಆದ್ರೆ ಮೇಲೆ ಮೇಲೆ ನೋಡಕ್ಕೆ ನಾವು ದೇವ್ರನ್ನ ನಂಬೋ ತರ ಕಾಣ್ತಾ ಇದೀವಿ. ಆದ್ರೆ ನಮ್ಮ ಮನಸ್ಸು ದೇವ್ರ ವಾಕ್ಯಕ್ಕೆ ಅನುಕೂಲವಾಗಿ ಇಲ್ಲ. ಕೆಲವೊಬ್ರು ನಮ್ದೇ ಇರೋ ಕಾರಣಕ್ಕೋಸ್ಕರವಾಗಿ ದೇವ್ರ ವಾಕ್ಯದಲ್ಲಿರುವ ಅದ್ಭುತಗಳು ದೇವ್ರು ಮಾಡದೇ ಇರ್ತಾರ ಅಂತ ಪ್ರಶ್ನೆ ಮಾತ್ರ ಕೇಳಬಾರ್ದು. ಇವತ್ತು ದೇವ್ರು ನಮ್ಮ ಜೀವನದಲ್ಲಿ ಮಾಡಕ್ ಆಗದೆ ಇರೋದಕ್ಕೆ ಕಾರಣ ಏನು? ನಮ್ಮ ಮನಸ್ಸು ದೇವ್ರ ವಾಕ್ಯಕ್ಕೆ ಅನುಕೂಲವಾಗಿಲ್ಲ. ನಾವು ಕೆಟ್ಟದ್ರ ಮೂಲಕವಾಗಿ ಸೋಲ್ಸಕ್ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ದೇವರು ಕೆಟ್ಟದನ್ನ ಒಳ್ಳೇದರ ಮೂಲಕವಾಗಿ ಸೋಲ್ಸ್ಬೇಕಂತ ದೇವ್ರು ಇಷ್ಟಪಡ್ತಾ ಇದ್ದಾರೆ. ದೇವ್ರ ಫಾರ್ಮುಲಾ ಬೇರೆ, ನಮ್ ಫಾರ್ಮುಲಾ ಬೇರೆ. ದೇವ್ರು ಕ್ರಿಯೆ ಮಾಡೋ ವಿಧಾನ ಬೇರೆ, ಕ್ರಿಯೆ ಮಾಡೋ ವಿಧಾನಗಳು ಬೇರೆ. ನಾವು ಕೆಟ್ಟದ್ರ ಮೂಲಕನೇ ಮಾಡಕ್ ಹೋಯ್ತೀವಿ. ಆದ್ರೆ ದೇವ್ರು ಏನ್ ಮಾಡ್ತಾರೆ? ಕೆಟ್ಟದನ್ನ ಒಳ್ಳೇದರ ಮೂಲಕವಾಗಿ ಸೋಲ್ಸ್ಬೇಕಂತ ದೇವ್ರು ಪ್ರಯತ್ನ ಪಡ್ತಾರೆ. ಎಲ್ಲಾರು ಅವ್ರಿಗೆ ಅವಮಾನ ಪಡಿಸಿದ್ರು. ಶಿಲುಬೆಯಲ್ಲಿ ಸ್ವಾಮಿ ಅವ್ರು ನೋಡ್ಕೊಂಡು ಏನ್ ಹೇಳಿದ್ರು? ತಂದೆಯೇ, ಅವ್ರು ಏನ್ ಮಾಡ್ತಾವ್ರೆ ಗೊತ್ತಿಲ್ಲ, ಕ್ಷಮಿಸು. ಯಾವ್ದ್ರ ಮೂಲಕ ಸೋಲ್ಸಿದ್ರು? ಒಳ್ಳೆತನದ ಮೂಲಕ ಸೋಲ್ಸಿದ್ರು. ಪ್ರತಿಯೊಂದು ಸಾರಿನೂ ಸ್ವಾಮಿ ಏನ್ ಮಾಡಿದ್ರು? ಒಳ್ಳೆತನದ ಮೂಲಕವಾಗಿ ಕೆಟ್ಟತನವನ್ನ ಸೋಲ್ಸ್ಕೊಂತಾ ಬಂದ್ರು. ಇವತ್ತು ನಾವು ಅವ್ರ ತರ ಮನಸ್ಥಿತಿಯನ್ನು ಹೊಂದ್ಕೊಳ್ಳೋದಾದ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಕೆಟ್ಟದನ್ನ ನಾವು ಎದುರಿಸಿ ಜಯಿಸುವುದಕ್ಕೆ ನಮ್ಮಿಂದ ಸಾಧ್ಯ. ಹಲ್ಲೆಲೂಯಾ. ಎಷ್ಟು ನಂಬ್ತಾ ಇದ್ದೀರಾ? ನಿಮ್ ಸಮಸ್ಯೆ ಜಾಸ್ತಿ ಆದಾಗ ಸಮಾಧಾನ ನಿದ್ದೆ ಮಾಡ್ತೀರಾ? ಯಾಕೆ ನಿದ್ದೆ ಮಾಡಲ್ಲ ಹೇಳಿ? ನಾವು ಟೆನ್ಷನ್ ಮಾಡ್ಕೊಂಡು ನಿದ್ದೆ ಕಳ್ಕೊಂಡು ನಿದ್ದೆ ಹಾಳು ಮಾಡ್ಕೊಂಡು ಎದ್ದು ಕೂತ್ಕೊಂಡಿದ್ರೆ ನಾವು ಏನ್ ಸಾಧನೆ ಮಾಡ್ತಾ ಇದೀವಿ ಅಲ್ಲಿ? ನಾವ್ ಏನು ಮಾಡಕ್ ಆಗಲ್ಲ ಅಂತ ಗೊತ್ತಿದ್ರು ನಾವ್ ಯಾಕೆ ನಿದ್ದೆ ಹಾಳು ಮಾಡ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ಬೇಕು? ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತು, ಇದರಿಂದ ಏನು ನಡೆಯಲ್ಲ ಅಂತ ಗೊತ್ತು, ಇದರಿಂದ ಏನು ಆಗಲ್ಲ ಅಂತ ಗೊತ್ತು. ಆದ್ರೆ ನಾವೇನ್ ಮಾಡ್ತೀವಿ? ಯೋಚನೆ ಮಾಡ್ತೀವಿ. ಆದ್ರೆ ನಾನು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ದೇವ್ರ ಇದಕ್ಕೇನಾದ್ರು ದಾರಿ ತೋರಿಸ್ತೀರ, ಸಮಾಧಾನ ಮಲ್ಕೊಂಡಿರ್ತೀರಾ? ಆಗತ್ತ ನಿಮ್ ಕೈಯಲ್ಲಿ ಮಲ್ಕೊಳಕ್ಕೆ? ಬೆಳಗ್ಗೆ ಎದ್ದೇಳಷ್ಟರಲ್ಲಿ ದೇವ್ರು ಏನಾದ್ರು ಇದಕ್ಕೋಸ್ಕರ ಉತ್ತರ ಕೊಡ್ತಾರೆ ಅಂತ ಸಮಾಧಾನ ಮಲ್ಕೊಳಕ್ ಆಗತ್ತಾ? ಆಗಲ್ಲ. ಯಾಕೆ? ಅಷ್ಟೊಂದು ಕಾನ್ಫಿಡೆನ್ಸ್ ದೇವ್ರ ಮೇಲೆ ನಮ್ಗೆ ಇಲ್ಲ. ಆದ್ರೆ ಹಾಡುಗಳು ಮಾತ್ರ ಚೆನ್ನಾಗಿ ಆಡ್ತೀವಿ, ಸ್ಪೀಚ್ಗಳು ಚೆನ್ನಾಗಿ ಕೊಡ್ತೀವಿ, ಮೋಟಿವೇಶನ್ ಚೆನ್ನಾಗಿ ಮಾಡ್ತೀವಿ 4 ಜನಕ್ಕೆ. ಆದ್ರೆ ಅದ್ರಲ್ಲಿ ನಂಬಿಕೆ ಮಾತ್ರ ಕಾಣಲ್ಲ. ಕೇಳಿಸ್ಕೋಬೇಕಾದ್ರೆ ಮಾತ್ರ ವಾವ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ನಂಬಿಕೆ ಐತೆ ಅಂತ. ಆದ್ರೆ ರಾತ್ರಿ ಕುತ್ಕೊಂಡು ಯೋಚನೆ ಮಾಡ್ತಾರೆ ನೋಡಿ, ನಿದ್ದೆ ಇಲ್ದಿರ, ಅದು ಯಾರಿಗೂ ಕಾಣಂಗಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯ ಹೊರಭಾಗ ನೋಡ್ತಾನೆ, ದೇವ್ರ ಏನ್ ಮಾಡ್ತಾರೆ? ಅಂತರಂಗ ನೋಡ್ತಾರೆ. ಹೊರಗಡೆ ನೀವು 4 ಜನರಿಗೆ ಜೋರ ಕಾಣಿಸ್ಕೊಬೋದು, ಆದ್ರೆ ಒಳಗಡೆ ನೀವು ಒಂದು ಎಷ್ಟು ದೊಡ್ಡ ಏಡಿ ಅಂತ ದೇವ್ರಿಗೆ ಮಾತ್ರನೇ ಗೊತ್ತು. ಎಲ್ಲ ಇದ್ದೀರಾ? ಕೇಳಿಸ್ತಾಯ್ತಾ? ಹೊರಗಡೆ ನಾವು ಜನರಿಗೆ ಹೆಂಗ್ ಕಾಣಿಸ್ತಾ ಇದೀವಿ? ನಾವು ಜನರ ಕಣ್ಣಿಗೆ ಒಳ್ಳೆ ವಿಶ್ವಾಸಿ, ಸೂಪರ್ ವಿಶ್ವಾಸಿ. ಈ ತರ ಒಳ್ಳೆ ವಿಶ್ವಾಸಿ ಭೂಲೋಕದಲ್ಲಿ ಎಲ್ಲೂ ಸಿಗಂಗಿಲ್ಲ. ಆದ್ರೆ ಒಳಗಡೆ ಎಷ್ಟು ದೊಡ್ಡ ಏಡಿ ಆಗಿದೀವಿ ಅಂತ ದೇವ್ರು ನೋಡಿ ನಗ್ತಾ ಇರ್ತಾರೆ ಒಳಗಡೆಯಿಂದ. ಯಾಕಪ್ಪ ಇಷ್ಟೊಂದು ನಾಟಕ? ಯಾಕೆ ಬೇಕು ಇಷ್ಟೊಂದು ಡ್ರಾಮಾ? ನಾವು ಜನರನ್ನ ಮೆಚ್ಚಕ್ಕೋಸ್ಕರ ಬದುಕೋರಲ್ಲ, ದೇವರನ್ನ ಮೆಚ್ಚಕ್ಕೋಸ್ಕರ ಬದುಕರಾಗಿದೆ. ಹಲ್ಲೆಲೂಯಾ.
ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ ನಮ್ಮ ಮನಸ್ಸು ದೇವ್ರ ವಾಕ್ಯಕ್ಕೆ ಅನುಕೂಲವಾಗಿ ಇರ್ಬೇಕು. ಹಲ್ಲೆಲೂಯಾ. ಸೊ ಇವತ್ತು ದೇವರ ವಾಕ್ಯ ನಮ್ಮಲ್ಲಿ ನೆರವೇರ್ಬೇಕಂತ ಇಷ್ಟಪಡ್ತಾ ಇದೆ. ಆದ್ರೆ ನಾವು ಅದನ್ನ ನಮ್ದೇ ಇರೋ ಕಾರಣಕ್ಕೋಸ್ಕರವಾಗಿ ಬರೆಯಲ್ಪಟ್ಟಂತ ವಾಕ್ಯ ನಮ್ಮಲ್ಲಿ ಏನ್ ನಡೀತಲ್ಲ, ನೆರವೇರ್ತಾ ಇಲ್ಲ. ಆಕಾಶ ಭೂಮಿ ಅಳಿದು ಹೋದ್ರು ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಒಂದು ಗುಡುಸಾದ್ರು ಒಂದು ಚುಕ್ಕೆ ಆದ್ರೂ ಅಳಿದು ಹೋಗೋದಿಲ್ಲ, ನೆರವೇರದೆ ಅಳಿದು ಹೋಗಲ್ಲ. ಅಂದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿರೋ ಎಲ್ಲಾನು ಏನಾಗ್ಬೇಕು ಹೇಳ್ರಿ, ನೆರವೇರ್ಬೇಕು. ನಿಮ್ ಲೈಫಲ್ಲಿ, ನನ್ನ ಲೈಫಲ್ಲಿ ಬರೆದಿರುವಂತ ವಾಕ್ಯ ಏನಾಗ್ಬೇಕು, ನೆರವೇರ್ಬೇಕು. ಇನ್ನೊಂದ್ ಕಡೆ ದೇವ್ರ ವಾಕ್ಯ ಏನಂತೆ, ನನ್ನ ವಾಕ್ಯ ಕಳಿಸಿದ ಮೇಲೆ ಆ ವಾಕ್ಯ ಏನ್ ಮಾಡಲ್ಲ, ಕಾರ್ಯ ಮಾಡದೆ ವಾಪಸ್ ಬರಲ್ಲ. ಅಂದ್ರೆ ವಾಕ್ಯದ ಒಂದು ಸ್ಪೆಷಾಲಿಟಿ ಏನು, ಕ್ರಿಯೆ ಮಾಡೋದು, ಕೆಲಸ ಮಾಡೋದು. ಅದ್ ಕೆಲಸ ಮಾಡ್ಬೇಕಾದ್ರೆ ನಮ್ ಕಷ್ಟ ಏನಾಗ್ಬೇಕು, ಪರಿಹಾರ ಆಗ್ಬೇಕು. ಅದ್ ಕಾರ್ಯ ಮಾಡ್ಬೇಕಾದ್ರೆ, ಕೆಲಸ ಮಾಡ್ಬೇಕಾದ್ರೆ ನಮ್ ಕಣ್ಣೀರ್ ಏನಾಗ್ಬೇಕು, ನೀಗಿಸಲ್ಪಡ್ಬೇಕು. ಅದ್ ಕ್ರಿಯೆ ಮಾಡ್ಬೇಕಾದ್ರೆ ನಮ್ ಸಾಲ ಏನಾಗ್ಬೇಕು, ತೊಲಗ್ಬೇಕು. ಆ ಕ್ರಿಯೆ ಮಾಡ್ಬೇಕು, ನಮ್ ಶತ್ರುಗಳು ಏನಾಗ್ಬೇಕು, ಚದರಿಸಲ್ಪಡ್ಬೇಕು. ಆ ವಾಕ್ಯ ಕ್ರಿಯೆ ಮಾಡ್ಬೇಕಾದ್ರೆ ಏನಾಗ್ಬೇಕು, ನಿಮ್ಮ ಅನಾರೋಗ್ಯ ಹೋಗ್ಬೇಕು. ಆ ವಾಕ್ಯ ಕ್ರಿಯೆ ಮಾಡ್ಬೇಕಾದ್ರೆ ನಿಮ್ ಬಾಧೆಗಳು, ಭಾರಗಳು ಎಲ್ಲಾನು ಏನಾಗ್ಬೇಕು ಹೇಳ್ರಿ, ತೊಲಗಿಸಲ್ಪಟ್ಟು ಹಗುರವಾಗ್ಬೇಕು. ಆದ್ರೆ ಆ ವಾಕ್ಯ ಕ್ರಿಯೆ ಮಾಡಕ್ ಆಗದೆ ಇರೋದಕ್ಕೆ ಕಾರಣ ಏನಂದ್ರೆ, ಆ ಕ್ರಿಯೆ ಮಾಡದೇ ಇರೋಕ್ಕೆ ಕಾರಣ ಏನಂದ್ರೆ, ಆ ವಾಕ್ಯಕ್ಕೆ ನಮ್ಮ ಮನಸ್ಸು ಅನುಕೂಲವಾಗಿಲ್ಲ. ಕಳಿಸಲ್ಪಟ್ಟ ವಾಕ್ಯಕ್ಕೆ ನಮ್ಮ ಮನಸ್ಸು ಅನುಕೂಲವಾಗಿಲ್ದೇ ಇರೋ ಕಾರಣಕ್ಕೋಸ್ಕರವೇ ವಾಕ್ಯ ಏನ್ ಮಾಡಕ್ ಆಗ್ತಾ ಇಲ್ಲ, ನಮ್ಮ ಲೈಫಲ್ಲಿ ಕ್ರಿಯೆ ಮಾಡಕ್ಕೆ ಆಗ್ತಾ ಇಲ್ಲ. ಪಕ್ಕದಲ್ಲಿ ಕೇಳಿ, ಇವತ್ತು ವಾಕ್ಯ ಕಾಯ್ತಾ ಇದೆ ನಿಮಗೋಸ್ಕರವಾಗಿ ಅಂತ. ವಾಕ್ಯ ನಿಮಗೋಸ್ಕರ ಏನ್ ಮಾಡ್ತಾ ಇದೆ, ಕಾಯ್ತಾ ಇದೆ. ಏನಕ್ಕೆ? ಕ್ರಿಯೆ ಮಾಡಕ್ಕೆ. ನಿಮ್ಮಲ್ಲಿ ಇರುವಂತ ಕೆಟ್ಟತನವನ್ನ ಸೋಲಿಸಕ್ಕೆ, ನಿಮ್ಮ ಕುಟುಂಬದಲ್ಲಿರುವಂತ ಕೆಟ್ಟತನವನ್ನ ಸೋಲಿಸಕ್ಕೆ, ನಿಮ್ಮ ಬಂಧು ಬಳಗದವರ ಮಧ್ಯದಲ್ಲಿರುವ ಕೆಟ್ಟದನ್ನ ಸೋಲ್ಸಕ್ಕೆ, ಹಣಕಾಸಲ್ಲಿರುವ ಕೆಟ್ಟದನ್ನ ಸೋಲ್ಸಕ್ಕೆ, ಆರೋಗ್ಯದ ವಿಷಯದಲ್ಲಿರುವ ಕೆಟ್ಟತನವನ್ನ ಸೋಲಿಸಕ್ಕೆ, ಎಲ್ಲಾ ವಿಷಯದಲ್ಲಿ ಯಾವ್ಯಾವ ವಿಷಯದಲ್ಲಿ ಕೆಟ್ಟತನದಲ್ಲಿ ಸೋಲ್ತಾ ಇದ್ದೀರೋ ಆ ಎಲ್ಲಾ ವಿಷಯದಲ್ಲೂ ಆ ವಾಕ್ಯ ಬಂದು ಕ್ರಿಯೆ ಮಾಡಿ ನಿಮಗೆ ಗೆಲುವನ್ನ ಕೊಡೋದಕ್ಕೋಸ್ಕರವಾಗಿ ವಾಕ್ಯ ಬಂದು ಕಾಯ್ತಾ ಇದೆ, ಕ್ರಿಯೆ ಮಾಡಕ್ ಕಾಯ್ತಾ ಇದೆ. ಆದ್ರೆ ನಮ್ಮ ಮನಸ್ಸು ಮಾತ್ರ ಅದಕ್ಕೆ ಅನುಕೂಲವಾಗಿ ಇಲ್ಲ. ಒಂದು ನಿಮಿಷ ನಾವೆಲ್ಲ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಮನಸ್ಸನ್ನ ನಿನ್ನ ವಾಕ್ಯಕ್ಕೆ ಅನುಕೂಲವಾಗಿ ಮಾಡು ಸ್ವಾಮಿ. ನಿನ್ನ ರಕ್ತದಿಂದ ನನ್ನ ಮನಸ್ಸನ್ನು ತೊಳೆದು ಶುದ್ಧಪಡಿಸು. ಪ್ರಾರ್ಥನೆ ಮಾಡ್ಕೊಳ್ಳಿ. ನಿನ್ನ ರಕ್ತದಿಂದ ನನ್ನ ಮನಸ್ಸನ್ನು ತೊಳೆದು ಶುದ್ಧಪಡಿಸು ಸ್ವಾಮಿ. ನನ್ನ ಮನಸ್ಸು ಅನುಕೂಲವಾಗಿಲ್ಲದೆ ನಿನ್ನ ವಾಕ್ಯ ನನ್ನಲ್ಲಿ ಕ್ರಿಯೆ ಮಾಡಕ್ಕಾಗದೆ ನಾನೇ ಒಂದು ತಡೆಯಾಗಿ ಇದ್ದೆ ಇಷ್ಟು ದಿನ ಸ್ವಾಮಿ. ನಿನ್ನ ವಾಕ್ಯ ನನ್ನ ಲೈಫಲ್ಲಿ ಕ್ರಿಯೆ ಮಾಡಕ್ ಬಿಡ್ದಿರಾ, ನಾನು ಕಷ್ಟಗಳಲ್ಲಿ, ನೋವಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ, ಹಿಂಸೆಯಲ್ಲಿ, ಕಣ್ಣೀರಲ್ಲಿ, ನೋವಲ್ಲಿ ಎಲ್ಲಾದ್ರಲ್ಲೂ ನಾವು ಮುಳುಗಿ ಕಷ್ಟ ಅನುಭವಿಸ್ತಾ ಇದ್ದೇವೆ ಸ್ವಾಮಿ. ಇವತ್ತು ನನ್ನ ಮನಸ್ಸನ್ನ ನಿನ್ನ ವಾಕ್ಯಕ್ಕೆ ಅನುಕೂಲವಾಗಿ ಮಾರ್ಪಡಿಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮ ಮನಸ್ಸನ್ನ ಅನುಕೂಲವಾಗಿ ಮಾರ್ಪಡಿಸ್ಲಿ. ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡಲಿ. ವಾಕ್ಯ ಕ್ರಿಯೆ ಮಾಡಿದ್ರೆ ಹಿಂದಿರುಗಲ್ಲ. ನಿಮಗೋಸ್ಕರವಾಗಿ ದೇವರು ಕಳಿಸಿರುವಂತ ಅನೇಕ ವಾತುಗಳು ನಿಮಗೋಸ್ಕರ ಕಾಯ್ತಾ ಇದೆ. ಆದ್ರೆ ಅದು ನಿಮ್ಮ ಲೈಫಲ್ಲಿ ಕ್ರಿಯೆ ಮಾಡಕ್ ಆಗ್ದಿರಾ ನಿಮ್ಮ ಮನಸ್ಸಲ್ಲಿ ಅನಾನುಕೂಲ ಇರುವುದರಿಂದ ಅದಕ್ಕೆ ನೀವೇ ತಡೆಯಾಗಿದ್ದೀರಾ. ದೇವರೇ, ನನ್ನ ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ. ನಿನ್ನ ರಕ್ತದಿಂದ ನಮ್ಮ ಮನಸ್ಸನ್ನು ತೊಳೆದು ಶುದ್ಧಪಡಿಸು. ಇವತ್ತಿಂದ ನಮ್ಮ ಮನಸ್ಸು ನಿನ್ನ ವಾಕ್ಯಕ್ಕೆ ಅನುಕೂಲವಾಗಿ ಮಾರ್ಪಡಲಿ ಅಪ್ಪ. ಒಳ್ಳೆತನವನ್ನ ಮೂಲಕವಾಗಿ ಕೆಟ್ಟದನವನ್ನ ಸೋಲಿಸ್ತೇವೆ. ಇವತ್ತಿಂದ ಜಯ ನಮ್ದು ಸ್ವಾಮಿ. ನಾವು ಸೋಲೋರಲ್ಲ, ನಾವು ಜಯಿಸುವವರಾಗಿದ್ದೇವೆ ಸ್ವಾಮಿ. ಯೇಸು ನಾಮದಲ್ಲಿ ತಂದೆ, ಆಮೆನ್. ರೋಮಪುರದ ಬರೆದ ಪುಸ್ತಕ 4ನೇ ಅಧ್ಯಾಯ 19ನೇ ವಾಕ್ಯ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತುಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ?
ಆ ನಂಬಿಕೆ ಏನಾಗ್ಲಿಲ್ಲ ಅಂತೆ, ಏನ ನೋಡಿ ಕುಂದೋಗಿಲ್ಲ. ಅವನ್ ವಯಸ್ಸಾಯ್ತು, 100 ವಯಸ್ಸು ಹತ್ತತ್ರ ಆಯ್ತು. ಅವನ್ ಬಾಡಿ ನೋಡ್ಕೊಂಡು ನಾನ್ ವಯಸ್ಸಾಗೋಯ್ತು, ನನ್ಗೆ ವಯಸ್ಸಾಗೋಗಿದೆ ಅಂತ ನೋಡಿನೂ ಅವನ್ ನಂಬಿಕೆ ಏನಾಗ್ಲಿಲ್ಲ, ಕುಂದೋಗ್ಲಿಲ್ಲ. ಅವ್ರ ಹೆಂಡತಿ ನೋಡ್ತಾನೆ, ಹೆಂಡತಿ ನೋಡಿ ಏನ್ ಮಾಡ್ತಾನೆ, ವಯಸ್ಸಾಗೋಯ್ತೆ, ಇನ್ ಮಕ್ಳು ಇರಕ್ಕೆ ಆಗಲ್ಲ. ಅವ್ರ ಹೆಂಡತಿ ನೋಡಿನೂ ಏನ್ ಮಾಡಿಲ್ಲ, ಅವನು ಕುಂದೋಗ್ಲಿಲ್ಲ. ನಾವ್ ಏನ್ ನೋಡಿ ಕುಂದೋಗ್ತಾ ಇದೀವಿ ಹೇಳ್ರಿ? ನೀವು ಸಮಸ್ಯೆಗಳು ನೋಡಿ ನೀವೇನ್ ಮಾಡ್ತಾ ಇದ್ದೀರಾ, ಕುಂದೋಗ್ತಾ ಇದ್ದೀರಾ, ಸೋತೋಗ್ತಾ ಇದ್ದೀರಾ. ಆದ್ರೆ ಅಬ್ರಾಮ್ ಏನ್ ಮಾಡ್ಲಿಲ್ಲ, ಸಮಸ್ಯೆ ಅವನ್ ಬಾಡಿಲಿದ್ರು ಸೋಲಿಲ್ಲ. ಅವ್ರ ಹೆಂಡತಿ ನೋಡಿ ಸಮಸ್ಯೆ, ಓಕೆ ಸಮಸ್ಯೆ ಇದೆ, ಮಕ್ಳು ಆಗಲ್ಲ, ಆದ್ರೂ ನಾನ್ ಸೋಲಲ್ಲ. ಸಮಸ್ಯೆ ನನ್ ಕಣ್ ಮುಂದೆ ಕಾಣಿಸಿದ್ರು ನಾನೇನ್ ಮಾಡಲ್ಲ, ಸೋಲಲ್ಲ. ಅಬ್ರಾಮ್ ಮೈಂಡ್ ಸೆಟ್ ನಮಗ್ ಬರ್ಬೇಕು ಇವತ್ತು. ಅದಕ್ಕೆ ನಂಬಿಕೆಗೆ ಮೂಲ ಪುರುಷ ಅಂತ ಹೆಸರು ತಗೊಂಡಿರೋದು ಯಾರು? ಅಬ್ರಾಮ್. ಸಮಸ್ಯೆಗಳು ಸುತ್ತೂ ಇದ್ರು ಅಬ್ರಾಮ್ ಮಾತ್ರ ಸೋಲಿಲ್ಲ. ದೇವ್ರ ಕೈಯಲ್ಲಿ ಆಗತ್ತೆ ಅಂತಾನೆ ನಂಬಿದ. ಇವತ್ತು ದೇವ್ರನ್ನ ನಾವು ನಂಬ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಆದ್ರೆ ಸಮಸ್ಯೆ ಕಣ್ಮುಂದೆ ಕಾಣಿಸ್ಕೊಂಡಾಗ ನಾವ್ ಏನ್ ಮಾಡ್ತೀವಿ, ನಾವು ಕುಂದೋಗ್ತೀವಿ. ಆದ್ರೆ ಅಬ್ರಾಮ್ ಏನ್ ಮಾಡ್ಲಿಲ್ಲ, ಕುಂದೋಗ್ಲಿಲ್ಲ. ಇನ್ನೊಂದ್ಸರಿ ವಾಕ್ಯ ಓದಿ, ಎಲ್ಲರೂ ಸೇರಿ ಓದ್ಕೊಂಡ್ರೆ. ಅವನು ಹೆಚ್ಚು ಕಡಿಮೆ 100 ವರ್ಷ, ಅವ್ರು ಹೇಳ್ಕೊಟ್ಟಂಗೆ ಎಲ್ಲರೂ ಅರಿಕೆ ಮಾಡ್ರಿ ಮತ್ತೆ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ. ಆಮೇಲೆ ಅಂದ್ರೆ ವಾಗ್ದಾನ ನೆರವೇರಕ್ಕೆ ಎಕ್ಸ್ಪೈರಿ ಡೇಟ್ ಆಗೋದ್ರು ಏನ್ ಹೇಳ್ರಿ, ದೇವ್ರ ವಾಗ್ದಾನ, ದೇವ್ರು ಕೊಟ್ಟಿರೋ ವಾಗ್ದಾನ ನೆರವೇರೋದಕ್ಕೆ ಬಾಡಿಯಲ್ಲಿ ಎಕ್ಸ್ಪೈರಿ ಡೇಟ್ ಆಗೋದ್ರು ಅವನಿಗೇನ್ ನಂಬಿಕೆ, ದೇವ್ರು ಮಾತು ಕೊಟ್ರೆ ದೇವ್ರು ನೆರವೇರಿಸ್ತಾರೆ. ಅಲ್ಲಿ ಇವಂದು ಬಾಡಿ ಎಕ್ಸ್ಪೈರಿ ಡೇಟ್ ವಯಸ್ಸಾಗೋಗ್ತಾ ಇದೆ, ಇವಂದು ಬಾಡಿ ಎಕ್ಸ್ಪೈರಿ ಡೇಟ್ ಆಗೋಗ್ತಾ ಐತೆ. ಅಲ್ಲಿ ಅವ್ರ ಹೆಂಡತಿ ನೋಡಿದ್ರೆ ಅಲ್ಲೂ ಎಕ್ಸ್ಪೈರಿ ಡೇಟ್ ಮುಗೀತು. ಏನು, ಮಕ್ಕಳ ಹರಿಯಕ್ಕೆ ಎಕ್ಸ್ಪೈರಿ ಡೇಟ್ ಆಗೋದ್ರು ಅವನ ನಂಬಿಕೆ ಏನು, ಆಗತ್ತೆ, ದೇವ್ರ ಕೈಯಲ್ಲಿ ಆಗತ್ತೆ. ದೇವ್ರು ಮಾಡ್ತಾರೆ, ದೇವ್ರು ಮಾಡ್ತಾರೆ. ದೇವ್ರಿಗೆ ಅಸಾಧ್ಯವಾಗಿರೋದು ಏನೂ ಇಲ್ಲ. ಆದ್ರೆ ಈ ತರ ನಂಬಿಕೆ ನಮ್ಮಲ್ಲಿ ಬರಬೇಕು. ಸೋಲುವಂತ ನಂಬಿಕೆ ಅಲ್ಲ, ಸೋಲಿನ ಮಧ್ಯದಲ್ಲಿ ಜಯ ಹೊಂದ್ಕೊಂತೀನಿ ಅಂತ ನಂಬಿಕೆ ನಮ್ಗೆ ಉಂಟಾಗಬೇಕು. ಹಲ್ಲೆಲೂಯಾ. ಸೋಲಿನ ಮಧ್ಯದಲ್ಲಿಗೂ ನಾನು ಜಯ ಹೊಂದ್ಕೊಂತೀನಿ. ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂದ್ರೂ ದೇವ್ರು ನನ್ನ ಗೆಲ್ಲಿಸ್ತಾರೆ. ಹಲ್ಲೆಲೂಯಾ. ನನ್ನ ಮಧ್ಯದಲ್ಲಿ ಸುತ್ತು ನಿಂತ್ಕೊಂಡು ಎಲ್ಲರೂ ನಮ್ಮನ್ನು ಸುತ್ತಾಕೊಂಡು ನಾನು ಎಲ್ಲ ಅವಮಾನ ಮಾಡಿದ್ರು ದೇವ್ರು ನನ್ನ ಗೆಲ್ಲಿಸ್ತಾರೆ. ಹಲ್ಲೆಲೂಯಾ. ನಾವು ನಂಬಿರೋ ದೇವ್ರು ನಮ್ಮನ್ನ ಗೆಲ್ಸಕ್ಕೋಸ್ಕರವಾಗಿ ಜೀವಂತವಾಗಿ ಎದ್ದು ಬಂದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮರಣವನ್ನ ಸೋಲಿಸಿ ಜೀವಂತವಾಗಿ ಎದ್ದು ಬಂದಿದ್ದು ಏನಕ್ಕೆ ಅಂದ್ರೆ ನಿಮ್ಮನ್ನ ಗೆಲ್ಸಕ್ಕೋಸ್ಕರವಾಗಿ. ಆದ್ರೆ ಗೆಲ್ಲುವಂತ ಮೈಂಡ್ ಸೆಟ್ ಇಲ್ವಲ್ಲ ನಮ್ಗೆ. ನಮ್ ಪ್ರಾಬ್ಲಮ್ ಏನು, ಗೆಲ್ಲ ಮೈಂಡ್ ಸೆಟ್ ನಮ್ಗಿಲ್ಲ. ನಮ್ ಮನ್ಸಲ್ಲ ಏನು, ಬರೀ ಸೋಲೋದೆ. ನಿಮ್ ಸಮಸ್ಯೆ ನೋಡ್ತೀರಾ, ಸೋತೋಗ್ತೀರಾ. ಕಣ್ಣೀರ್ ಬಂದ್ರೆ ಸೋತೋಗ್ತೀರಾ, ವೇದನೆ ಬಂದ್ರೆ ಸೋತೋಗ್ತೀರಾ, ಹಿಂಸೆ ಬಂದ್ರೆ ಸೋತೋಗ್ತೀರಾ, ನೋವು ಬಂದ್ರೆ ಸೋತೋಗ್ತೀರಾ, 4 ಜನ ನಿಮ್ ಬಗ್ಗೆ ಮಾತಾಡಿದ್ರೆ ಸೋತೋಗ್ತೀರಾ, 4 ಜನ ನಿಮ್ಮ ಎದುರಿಸಿದ್ರೆ ಸೋತೋಗ್ತೀರಾ. ಸೋತು 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 ಸ್ವರ್ಗ ಹೋಗಿದೆ. ಇಲ್ಲಿ ದೇವ್ರು ಎಲ್ಲಿಂದ ನಿಮಗೆ ಅದ್ಭುತ ಮಾಡೋದು? ಸೋಲೋರ್ಗೆ ದೇವ್ರು ಅದ್ಭುತ ಮಾಡ್ತಾರ? ಸೋಲುವಂತ ಮೈಂಡ್ ಸೆಟ್ ಇರೋರ್ಗೆ, ಯೋಚನೆ ಮಾಡೋರ್ಗೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಬರೀ ಸೋಲೋದ್ರ ಬಗ್ಗೆನೇ ಯೋಚನೆ ಮಾಡೋರ್ಗೆ ದೇವ್ರು ಅದ್ಭುತ ಮಾಡಕ್ಕಾಗತ್ತಾ? ಸೋತೋಗುವಂತ ಮೈಂಡ್ ಸೆಟ್ ಇರೋರ್ಗೆ ದೇವ್ರು ಅದ್ಭುತ ಮಾಡಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಅಬ್ರಾಮ್ಗೆ ಅದ್ಭುತ ಹೊಂದ್ಕೊಳ್ಳಕ್ಕೆ ಯಾವ ಅನುಕೂಲ ಇಲ್ಲದೆ ಹೋದ್ರು ದೇವ್ರ ಕೈಯಲ್ಲಿ ಆಗತ್ತೆ ಅಂತ ಮನ್ಸಲ್ಲಿ ಮಾತ್ರ ಏನಾಗಿತ್ತು, ಮನ್ಸು ಅನುಕೂಲವಾಗಿತ್ತು. ದೇವ್ರ ವಾಕ್ಯಕ್ಕೆ ಅವನ ಮನ್ಸು ಅನುಕೂಲವಾಗಿತ್ತು. ಆದ್ರೆ ಶರೀರ ಏನಾಗಿಲ್ಲ, ಅದ್ಭುತಕ್ಕೆ ಅನುಕೂಲವಾಗಿಲ್ಲ. ಇವನ್ ಶರೀರನೂ ಅದ್ಭುತಕ್ಕೆ ಅನುಕೂಲವಾಗಿಲ್ಲ. ಅವನ ಅಬ್ರಾಮ್ ಹೆಂಡತಿಯ ಶರೀರನೂ ಕೂಡ ಅದ್ಭುತ ಹೊಂದ್ಕೊಳ್ಳಕ್ಕೆ ಅನುಕೂಲವಾಗಿಲ್ಲ. ಈ ಶರೀರ ಅನುಕೂಲವಾಗಿಲ್ಲದೆ ಹೋದ್ರು ಮನ್ಸು ಮಾತ್ರ ದೇವ್ರ ವಾಗ್ದಾನಕ್ಕೆ ಅನುಕೂಲವಾಗೈತೆ. ಹಲ್ಲೆಲೂಯಾ. ಆರ್ಥಿಕವಾಗಿ ಹಣಕಾಸಲ್ಲಿ ನೀವು ಅನುಕೂಲವಾಗಿಲ್ಲದೆ ಹೋದ್ರು
ನಿಮ್ಮ ಶರೀರದಲ್ಲಿ ನೀವು ಅನುಕೂಲವಾಗಿಲ್ಲದೆ ಹೋದ್ರೂ, ನಿಮ್ಮ ಕುಟುಂಬದಲ್ಲಿ ನೀವು ಅನುಕೂಲವಾಗಿಲ್ಲದೆ ಹೋದ್ರೂ, ನಿಮ್ಮ ಬಂಧು ಬಳಗದವ್ರ ಮಧ್ಯದಲ್ಲಿ ನೀವು ಅನುಕೂಲವಾಗಿಲ್ಲದೆ ಹೋದ್ರೂ, ನಿಮ್ಮ ಕೆಲಸದ ವಿಷಯದಲ್ಲಿ ನೀವು ಅನುಕೂಲವಾಗಿಲ್ಲದೆ ಹೋದ್ರೂ, ಮನಸ್ಸಲ್ಲಿ ದೇವರಿಗೆ ನೀವು ಅನುಕೂಲವಾಗಿದ್ರೆ ಸಾಕು, ದೇವರು ನಿಮಗೆ ಅದ್ಭುತ ಮಾಡಕ್ ಸಿದ್ಧವಾಗಿದೆ. ಹಲ್ಲೆಲೂಯ. ದೇವ್ರು ನಮ್ಮ ನಿಮ್ಮ ಮೇಲೆ ಕೆತ್ತಕ್ಕೆ ಸಾಕು. ನಿಮ್ಮ ಮನಸ್ಸು ಅನುಕೂಲವಾಗಿದ್ರೆ ಸಾಕು, ದೇವ್ರು ನಿಮ್ಗೆ ಮೇಲೆ ಕೆತ್ಬಿಡ್ತಾರೆ. ಹಲ್ಲೆಲೂಯ. ನಿಮ್ಮ ಮನಸ್ಸು ಅನುಕೂಲವಾಗಿದ್ರೆ ಸಾಕು, ದೇವ್ರು ನಿಮ್ಮ ತಲೆಗೆ ಇಟ್ಬಿಡ್ತಾರೆ. ಆದ್ರೆ ಬೇಕಾಗಿರೋದಲ್ಲ ಒಂದೇ ನಿಮ್ಮ ಮನಸ್ಸು ದೇವರಿಗೆ ಅನುಕೂಲವಾಗಿರ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾರದು? ಹಣಕಾಸಿಲ್ಲ, ಪರವಾಗಿಲ್ಲ. ನನ್ನ ಜೊತೆಗೆ ಯಾರು ಇಲ್ಲ, ಸ್ನೇಹಿತರು, ತೊಂದರೆ ಇಲ್ಲ. ಯಾರು ನನ್ಗೆ ಒಳ್ಳೇದು ಮಾತಾಡಕ್ಕಿಲ್ಲ, ಯಾರು ಪರವಾಗಿಲ್ಲ. ನನ್ಗೆ ಯಾರು ಮೋಟಿವೇಶನ್ ಮಾಡಕ್ಕಿಲ್ಲ, ತೊಂದರೆ ಇಲ್ಲ. ನಮ್ಮ ಬಗ್ಗೆ ಒಳ್ಳೇದು ಮಾತಾಡಕ್ಕೆ ಯಾರು ಇಲ್ಲ, ಪರವಾಗಿಲ್ಲ. ಯಾರು ನನ್ನ ಪರವಾಗಿ ನಿಂತ್ಕೊಂಡಿಲ್ಲ, ಪರವಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ದೇವರಿಗೆ ಅನುಕೂಲವಾಗಿದ್ರೆ ಸಾಕು, ನೀವೆಲ್ಲೇ ಇದ್ರು ದೇವರು ನಿಮ್ಮನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯ. ನೀವೆಲ್ಲೇ ಇದ್ರು ದೇವರು ನಿಮ್ಮನ್ನ ಮೇಲೆ ಕೆತ್ತಾರೆ. ನೀವು ನಂಬಿರೋ ದೇವರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೈ ಬಿಡೋದೇ ಇಲ್ಲ. ಅಬ್ರಹಾಮಗೆ ಅದ್ಭುತ ಹೊಂದ್ಕೊಳ್ಳಕ್ಕೆ ಏನ್ ಅನುಕೂಲ ಇಲ್ಲ ಅಂದ್ರೂ ಒಂದೇ ಒಂದು ಯೋಚನೆ ದೇವರು ಮಾಡ್ತಾರೆ. ದೇವ್ರ ಕೈಯಲ್ಲೇ ಆಗತ್ತೆ. ಕುಂದೋಗ್ಲೇ ಇಲ್ಲ ಅದ ವಿಚಾರದಲ್ಲಿ. ನೋಡ್ದ ಹೆಂಡ್ತಿ, ನೋಡ್ದ, ಆಯ್ತು, ಎಕ್ಸ್ಪೈರಿ ಆಗೋಗೈತೆ. ಅವ್ನು ನೋಡ್ಕಂಡ, ಎಕ್ಸ್ಪೈರ್. ಇನ್ನಿಬ್ಬರು ಪರಿಸ್ಥಿತಿ ನೋಡಿದ್ರೆ ನಮ್ಮ ಕೈಯಲ್ಲಿ ಲೈಫಲ್ಲಿ ಮಕ್ಕಳಾಗಲ್ಲ. ನಮ್ಮನ್ನ ನೋಡ್ಕೊಂಡ್ರೆ ಲೈಫಲ್ಲಿ ಮಕ್ಕಳಾಗ. ಅಲ್ಲಿ ವಾಕ್ಯ ಓದ್ಕೊಂಡ್ ಬಂದ್ರೆ ಒಂದೇ ನೋಡ್ರಿ, ಆ ತರ ಯೋಚನೆ ಮಾಡಿದ್ರು ಅಲ್ಲೇ ಒಂದ್ ಲೈನ್ ಓದಿ, ಏನಿದೆ? ಹಂಗೆ ಯೋಚನೆ ಮಾಡಿ ತನ್ನ ದೇಹವು ಆಗಲೇ ಮೃತಪಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗಿಯೂ ಅಂದ್ರೆ ನಂಬಿಕೆ ಕುಂದಲಿ ಆಗಲ್ಲ ಅಂತ ಗೊತ್ತು. ನೋಡ್ದ, ಯೋಚನೆ ಮಾಡ್ದ, ಇಬ್ಬರದು ಆಯ್ತು ಟೈಮು. ಯೋಚನೆ ಮಾಡಿದ್ರು ಮನಸ್ಸು ಮಾತ್ರ ಕುಂದಲಿಲ್ಲ. ನಾವೇನ್ ಮಾಡ್ತೀವಿ? ಯೋಚನೆ ಮಾಡ್ತೀವಿ, ಪರವಾಗಿಲ್ಲ. ಯೋಚನೆ ಮಾಡೋದು, ಪರಿಸ್ಥಿತಿ ಹಿಂಗಿದೆ, ಪರವಾಗಿಲ್ಲ, ಓಕೆ, ಕರೆಕ್ಟೇ. ಆದ್ರೆ ಅದನ್ನ ಯೋಚನೆ ಮಾಡಿ ಕುಂದೋಗೋದಿದೆ ನೋಡ್ರಿ, ಅದು ದೇವ್ರಿಗೆ ಇಷ್ಟ ಇಲ್ಲ. ಪರಿಸ್ಥಿತಿಯನ್ನು ಯೋಚನೆ ಮಾಡ್ರಿ. ಯೋಚನೆ ಮಾಡಿ ದೇವ್ರನ್ನ ಜ್ಞಾಪಕ ಮಾಡ್ಕೊಳ್ಳಿ. ದೇವರೇ, ಈ ಪರಿಸ್ಥಿತಿಯಲ್ಲಿ ನಿನ್ ಕೈಯಲ್ಲಿ ಅದ್ಭುತ ಮಾಡಕ್ಕೆ ಆಗತ್ತೆ. ಈ ಪರಿಸ್ಥಿತಿಯಲ್ಲೂ ನಾನು ಮೇಲಕ್ಕೆತ್ತಕ್ಕೆ ನಿನ್ ಕೈಯಲ್ಲಿ ಆಗತ್ತೆ. ಈ ಪರಿಸ್ಥಿತಿಯಲ್ಲೂ ನನ್ನ ಕಣ್ಣೀರನ್ನ ಒರೆಸಕ್ಕೆ ನಿನ್ ಕೈಯಲ್ಲಿ ಆಗತ್ತೆ. ಈ ಪರಿಸ್ಥಿತಿಯಲ್ಲಿ ನನ್ನ ಶತ್ರುಗಳನ್ನ ಚದುರಿಸಕ್ಕೆ ನಿನ್ ಕೈಯಲ್ಲಿ ಆಗತ್ತೆ. ಈ ಪರಿಸ್ಥಿತಿಯಲ್ಲಿ ನನ್ನ ನಷ್ಟವನ್ನ ಲಾಭವಾಗಿ ಮಾರ್ಪಡಿಸಕ್ಕೆ ನಿನ್ ಕೈಯಲ್ಲಿ ಆಗತ್ತೆ. ಕುಂದೋಗ್ಬೇಡ್ರಿ. ನಿಮ್ ಪರಿಸ್ಥಿತಿಯನ್ನು ನೋಡಿ ಕುಂದೋಗ್ಬೇಡ್ರಿ. ನಿಮ್ ಪರಿಸ್ಥಿತಿಯನ್ನು ನೋಡ್ರಿ, ಕುಂದೋಗ್ಬೇಡ್ರಿ. ನಿಮ್ ಕುಟುಂಬವನ್ನ ನೋಡಿ ಕುಂದೋಗ್ಬೇಡ್ರಿ. ನಿಮ್ ಕೆಲಸವನ್ನ ನೋಡಿ ಕುಂದೋಗ್ಬೇಡ್ರಿ. ನಿಮ್ ಭವಿಷ್ಯತನ್ನ ನೋಡಿ ಕುಂದೋಗ್ಬೇಡ್ರಿ. ನಿಮ್ ಮಕ್ಕಳು ನೋಡಿ ಕುಂದೋಗ್ಬೇಡ್ರಿ. ನಿಮ್ ಕೆಲಸವನ್ನ ನೋಡಿ ಕುಂದೋಗ್ಬೇಡ್ರಿ. ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಕುಂದೋಗ್ಬೇಡ್ರಿ. ದೇವ್ರ ಕೈಯಲ್ಲಿ ಆಗತ್ತೆ ಅಂತ ನಂಬ್ರಿ. ದೇವ್ರ ವಾಗ್ದಾನ ದೇವ್ರು ನಿಮ್ಮ ಜೀವನದಲ್ಲಿ ನೆರವೇರಿಸ್ತಾರೆ. ಹಲ್ಲೆಲೂಯ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಯಾವುದೇ ಕಾರಣಕ್ಕೂ ನಂಬಿಕೆ ವಾಗ್ದಾನ ಮಾತ್ರ ನೆರವೇರಿಸದೆ ಅವರು ಬಿಡೋದೇ ಇಲ್ಲ. ಆದ್ರೆ ಅವ್ರ ವಾಗ್ದಾನ ನೆರವೇರಿಸ್ಬೇಕಂದ್ರೆ ನಿಮ್ಮ ಮನಸ್ಸು ವಾಗ್ದಾನಕ್ಕೆ ಅನುಕೂಲವಾಗಿರ್ಬೇಕು. ನಾವೆಲ್ಲ ಸೋಲೋರಲ್ಲ, ನಾವು ಕುಂದೋಗೋರಲ್ಲ, ನಾವು ನಿರೀಕ್ಷೆ ಕಳ್ಕೊಳ್ಳೋರಲ್ಲ, ನಿದ್ದೆ ಹಾಳು ಮಾಡ್ಕೊಳ್ಳೋರಲ್ಲ. ನಾವೆಲ್ಲ ಸಮಾಧಾನವಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ, ನಗ್ನಗುತ್ತಾ, ಸಮೃದ್ಧಿಯಾಗಿ ಬಾಳೋರಾಗಿದ್ದೇವೆ ನಾವಲ್ಲ. ಹಲ್ಲೆಲೂಯ. ಎಷ್ಟು ಜನ ನಂಬ್ತಾ ಇದ್ದೀರಾ? 20ನೇ ವಾಕ್ಯ ಹಂಗೆ ಓದ್ಕೊಬನ್ನಿ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ, ದೇವರು ಮಾಡಿರುವಂತ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಅದಕ್ಕೆ ಬದಲಾಗಿ ಏನ್ ಮಾಡ್ದಂತೆ? ಮುಂದೆ ಹಂಗೆ ಓದಿ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾಗಿದ್ದನು. ಪರಿಸ್ಥಿತಿ ಕರೆಕ್ಟ್ ಆಗಿಲ್ಲ ಅಂದ್ರೂ ಅವ್ನ ಮೆಂಟಲಿ ಅವ್ನು ಹೆಂಗ್ ಪ್ರಿಪೇರ್ ಆಗ್ತಾ ಇದ್ದ ಹೇಳಿ? ಮೆಂಟಲಿ ಹೆಂಗ್ ಪ್ರಿಪೇರ್ ಆಗ್ತಾ ಇದ್ದಾರ ಅವನು?
ದೃಢವಾಗಿ, ಸ್ಟ್ರಾಂಗ್ ಆಗಿ ದೇವ್ರ ಕೈಯಲ್ಲಿ ಆಗತ್ತೆ. ದೇವ್ರ ಕೈಯಲ್ಲಿ ಆಗತ್ತೆ. ಪೂರ ಭರವಸೆ ಉಳ್ಳವರು. ಪೂರ ಭರವಸೆ ದೇವ್ರ ಕೈಯಲ್ಲಿ ಆಗತ್ತೆ. ಇವತ್ತು ನಿಮ್ಮ ಪರಿಸ್ಥಿತಿ ಅದ್ಭುತ ಹೊಂದ್ಕೊಳ್ಳಕ್ ಅನುಕೂಲವಾಗಿಲ್ದೆ ಹೋದ್ರು, ನಿಮ್ಮ ಕುಟುಂಬದಲ್ಲಿ ವಾಗ್ದಾನಗಳು ನೆರವೇರಕ್ಕೆ ಅನುಕೂಲವಾಗಿಲ್ದೆ ಹೋದ್ರು, ನಿಮ್ಮ ಕೆಲಸ ವಿಷಯದಲ್ಲಿ ಅದ್ಭುತ ಹೊಂದ್ಕೊಳ್ಳಕ್ಕೆ ಅನುಕೂಲವಾಗಿ ಇಲ್ದೆ ಹೋದ್ರು, ನಿಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ಅದ್ಭುತ ಹೊಂದ್ಕೊಳ್ಳಕ್ಕೆ ಅನುಕೂಲವಾಗಿಲ್ದೆ ಹೋದ್ರು, ನಿಮ್ಮ ಮನಸ್ಸಲ್ಲಿ ಮಾತ್ರ ದೇವರಿಗೆ ನೀವು ಅನುಕೂಲವಾಗಿ ಮಾರ್ಪಟ್ರೆ ಖಂಡಿತವಾಗಿ ನೀವು ನಂಬಿದಂತೆ ನಿಮಗೆ ಆಗತ್ತೆ. ಹಲ್ಲೆಲೂಯಾ. ಅಬ್ರಾಮ್ ಹತ್ರ ನಾವು ಕಲಿಬೇಕಾಗಿರೋ ವಿಷಯ ಏನಂದ್ರೆ, ಅವನ್ ಸುತ್ತಲೂ ಸಮಸ್ಯೆ ಕಂಡ್ರು, ಅಸಾಧ್ಯವೆಂದು ಎಣಿಸಿದ್ರು, ಆಗಲ್ಲ ಅಂತ ಅವನ್ಗೆ ಅರ್ಥ ಆದ್ರೂ ನಂಬಿಕೆ ಮಾತ್ರ ಬಿಡ್ಲಿಲ್ಲ. ಏನ್ ನಂಬಿಕೆ? ದೇವ್ರ ಕೈಯಲ್ಲಿ ಆಗತ್ತೆ ಅನ್ನೋ ನಂಬಿಕೆ ಮಾತ್ರ ಯಾವುದೇ ಕಾರಣಕ್ಕೂ ಅವನು ಬಿಡ್ಲಿಲ್ಲ. ಇವತ್ತು ನಿಮ್ಗೆ ಬೇಕಾಗಿರೋದು ಏನು ಹೇಳಿ? ನಂಬಿಕೆ. ಯಾವ ತರ ನಂಬಿಕೆ? ನಾನು ಬೈಬಲ್ ಇಟ್ಕೊಂಡಿದ್ದೀನಿ, ದೇವ್ರನ್ನ ನಂಬ್ತೀನಿ ಅನ್ನೋದಲ್ಲ. ಸುಮ್ನೆ ಬೈಬಲ್ ಕೈಯಲ್ಲಿ ಇಟ್ಕೊಂಡು ನಾನು ದೇವ್ರನ್ನ ನಂಬ್ತೀನಿ ಅನ್ನೋದಲ್ಲ ನಂಬಿಕೆ. ಅದ ನಂಬಿಕೆ? ಕೈ ತಟ್ಟೋದಲ್ಲ ನಂಬಿಕೆ, ಆಟಾಡೋದಲ್ಲ ನಂಬಿಕೆ, ಚರ್ಚಿಗೆ ಬಂದು ಕುತ್ಕೊಳ್ಳೋದಲ್ಲ ನಂಬಿಕೆ. ನಂಬಿಕೆ ಅಂದ್ರೆ ಏನು? ಕೆಟ್ಟದಕ್ಕೆ ನಾನು ಸೋಲಲ್ಲ, ನಾನು ಕೆಟ್ಟದನ್ನ ಸೋಲಿಸಿ ಜಯವಂತಕಂತೀನಿ ಅನ್ನೋದೇ ನಂಬಿಕೆ. ಹಲ್ಲೆಲೂಯಾ. ಪರಿಸ್ಥಿತಿಗಳು ನಿಮಗೆ ಅನುಕೂಲವಾಗಿಲ್ದೆ ಹೋದ್ರು ದೇವ್ರ ಕೈಯಲ್ಲಿ ಆಗತ್ತೆ ಅಂತ ನಿರೀಕ್ಷೆಯಿಂದ ಇರೋದೇ ನಂಬಿಕೆ. ಇವತ್ತು ಆ ನಂಬಿಕೆ ನಮಗೆ ಬೇಕು. ಆ ನಂಬಿಕೆ ನಮ್ಗೆ ಏನಾಗ್ಬೇಕು ಹೇಳಿ? ಬೇಕು. ಇವತ್ತು ನಿಮ್ ಸಮಸ್ಯೆ ನೋಡ್ಕೊಳ್ಳಿ, ಸಮಸ್ಯೆನ ಗಮನಿಸಿ, ಈ ಸಮಸ್ಯೆ ಮಧ್ಯದಲ್ಲಿ, ಇದ್ರ ಮಧ್ಯದಲ್ಲೇ ದೇವರು ನನ್ನ ಮೇಲೆ ಕೆತ್ತಾರೆ ಅಂತ ಏನ್ ಮಾಡ್ಬೇಕು ನೀವ್ ಹೇಳ್ರಿ? ಸ್ವಲ್ಪನೂ ಶೇಕ್ ಆಗ್ದಿರಾ, ಡೌಟ್ ಪಡ್ದಿರಾ, ಸಂದೇಹ ಪಡ್ದಿರಾ ದೇವ್ರನ್ನ ನೀವು ನಿರೀಕ್ಷೆಯಿಂದ ನಂಬೋದಾದ್ರೆ ಖಂಡಿತವಾಗಿ ಅದೇ ವಿಷಯದಲ್ಲಿ ದೇವ್ರು ನಿಮ್ಮನ್ನ ಮೇಲೆ ಕೆತ್ತಾರೆ. ಇನ್ನೊಂದ್ಸರಿ ಆ ವಾಕ್ಯ ಓದಿ. ದೇವರು ಮಾಡಿದ ವಾಗ್ದಾನದ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಎಲ್ಲ ಇಲ್ಲಿ ನೋಡ್ರಿ, ಎಲ್ಲರಿಗೆ ಎಷ್ಟು ಜನ ಕಾಣಿಸ್ತಾ ಇದೆ? ಏನ್ ವಾಗ್ದಾನ ಇದು? ದೇವರು ಮಾಡಿರುವಂತ ವಾಗ್ದಾನಗಳ ವಿಷಯದಲ್ಲಿ ಸ್ವಲ್ಪನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ನೀವೇನಾಗ್ಬಾರ್ದು ಹೇಳ್ರಿ? ಚಂಚಲರಾಗ್ಬಾರ್ದು. ಸಮಸ್ಯೆ ಬಂದ್ರೆ ಏನಾಗ್ಬಾರ್ದು? ಆಗುತ್ತೇನೋ, ಆಗ್ಬೋದೇನೋ ಅನುಮಾನ ಪಡ್ಬಾರ್ದು. ಲಾಸ್ಟ್ ಮೂಮೆಂಟ್ ವರ್ಗು ಏನ್ ಮಾಡ್ಬಾರ್ದು ನೀವು? ಸಂಶಯನೇ ಪಡ್ಬಾರ್ದು. ಲಾಸ್ಟ್ ಮೂಮೆಂಟ್ ಅಲ್ಲ, ಆ ಲಾಸ್ಟ್ ಮೂಮೆಂಟ್ ದಾಟಿ ಮುಂದೆ ಹೋಗ್ಬಿಟ್ಟವನು ಅಬ್ರಾಮ್. ಇನ್ ಆಗಲ್ಲ ಅನ್ನೋ ಸಿಚುವೇಶನ್ ಆದ್ರೂ ಅವನು ಏನ್ ಮಾಡ್ಲಿಲ್ಲ? ಸ್ವಲ್ಪನೂ ಸಂದೇಹ ಪಡ್ಲೇ ಇಲ್ಲ. ಅಂದ್ರೆ ಯಾರು ಅದ್ಭುತ ಹೊಂದ್ಕೊಳಕಾಗತ್ತೆ? ಯಾರು ಕೊನೆಯವರೆಗೂ ಸಮಸ್ಯೆ ಮಧ್ಯದಲ್ಲಿ ಸಂದೇಹ ಪಡೆದಿರೋರು ಅದ್ಭುತ ಹೊಂದ್ಕೊಳಕಾಗಲ್ಲ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆ ಮಧ್ಯದಲ್ಲಿ ಸಂದೇಹ ಪಡೆದೆ ದೇವ್ರು ನಂಬ್ತೀರ ನೋಡ್ರಿ, ದೇವ್ರ ಅದನ್ನ ಘನಪಡಿಸ್ತಾರೆ, ದೇವ್ರು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳಿ, ಸಮಸ್ಯೆ ಮಧ್ಯದಲ್ಲಿ ಸಂದೇಹ ಪಡದೆ ದೇವ್ರ ಕೈಯಲ್ಲಿ ಆಗತ್ತೆ ಅಂತ ಧೈರ್ಯವಾಗಿದ್ರೆ ದೇವ್ರ ಅದ್ಭುತ ಮಾಡ್ತಾರೆ ಅಂತ. ಎಷ್ಟು ನಂಬ್ತಾ ಇದ್ದೀರಾ? ಸಮಸ್ಯೆ ಮಧ್ಯದಲ್ಲಿ ಸಂದೇಹ ಪಡದೆ ದೇವ್ರು ನಂಬಿದ್ರೆ ಖಂಡಿತವಾಗಿ ಅಂತವ್ರು ಮಾತ್ರ ಅದ್ಭುತನ ಹೊಂದ್ಕೊಳಕ್ ಆಗತ್ತೆ. ಆದ್ರೆ ಎಲ್ಲ ಅನುಕೂಲ ಬಂದಾಗ ನಾವೇನ್ ಮಾಡ್ತೀವಿ? ನಾನ್ ದೇವ್ರು ನಂಬ್ತೀನಿ ಅಂತ ಏನ್ ಮಾಡ್ತೀವಿ? ಅವಾಗ ನಂಬ್ತೀವಿ. ಏನಕ್ಕೆ? ಎಲ್ಲ ಬರ್ತಾ ಇತ್ತಲ್ಲ ಕರೆಕ್ಟ್ ಆಗಿ. ಆದ್ರೆ ಎಲ್ಲ ಬರೋದು ನಿಂತಾದಾಗ ಅದೇ ಕಾನ್ಫಿಡೆನ್ಸ್ ದೇವ್ರ ಮೇಲೆ ಇರುತ್ತೆ ನಮ್ಗೆ. ನೀವು ಸಮಸ್ಯೆ ಮಧ್ಯದಲ್ಲಿ ಸಂದೇಹ ಪಡದೆ ದೇವ್ರ ಕೈಯಲ್ಲಿ ಆಗತ್ತೆ ಅಂತ ನಂಬೋದಾದ್ರೆ ದೇವ್ರು ಆಗತ್ತೆ ಅಂತ ದೇವ್ರು ಪ್ರೂವ್ ಮಾಡಿ ದೇವ್ರು ನಿಮಗೆ ತೋರಿಸ್ತಾರೆ. ಹಲ್ಲೆಲೂಯಾ. ನಂಬಿದವರಿಗೆ ಎಲ್ಲವೂ ಸಾಧ್ಯ. ಇವತ್ತು ನೀವು ನಂಬಿದ್ರೆ ಯಾವ ತರ ನಂಬಿಕೆ ಇರ್ಬೇಕು? ಕೆಟ್ಟದ್ರ ಮಧ್ಯದಲ್ಲಿ ಒಳ್ಳೇದ್ ನಡೆಯುತ್ತೆ ಅಂತ ಒಂದು ನಂಬಿಕೆ ಇರ್ಬೇಕು ನಿಮ್ಗೆ. ಸಮಸ್ಯೆ ಮಧ್ಯದಲ್ಲೂ ಸಂದೇಹ ಪಡದೆ ಒಳ್ಳೇದಾಗತ್ತೆ ಅಂತ ನಂಬಿಕೆ ಇರ್ಬೇಕು. ನನಗೂ ಒಳ್ಳೇದಾಗತ್ತೆ, ನನ್ನ ಕುಟುಂಬದಲ್ಲೂ ಒಳ್ಳೇದು ಆಗತ್ತೆ, ನನ್ನ ಕೆಲಸ ವಿಷಯದಲ್ಲೂ ಒಳ್ಳೇದು ಆಗತ್ತೆ, ನನ್ನ ಭವಿಷ್ಯತ್ತಿನ ವಿಷಯದಲ್ಲೂ ಒಳ್ಳೇದು ಆಗತ್ತೆ ಅಂತ ಸಂದೇಹ ಪಡದೆ ನೀವೇನ್ ಮಾಡ್ಬೇಕು? ನಂಬೇಕು. ಏನ್ ಮಾಡ್ಬೇಕು ಹೇಳಿ? ಸಂದೇಹ ಪಡದೆ ನಂಬೇಕು. ಪಕ್ಕದಲ್ಲಿ ಕೇಳಿ, ಸಂದೇಹ ಪಡದೆ ನಂಬ್ರಿ ಅಂತ. ಸಂದೇಹ ಪಡದೆ ನಂಬ್ರಿ, ಸಂದೇಹ ಪಡದೆ ನಂಬ್ರಿ, ಸಂದೇಹ ಪಡದೆ ನಂಬ್ರಿ. ಯಾವಾಗ ನಿಮ್ಗೆ ಸಂದೇಹ ಬರೋದು? ಟೈಮಿಂಗ್ ಹತ್ರ ಆಗ್ತಾ ಹೇಳಿ, ಸಿಚುವೇಶನ್ ಆಗ್ತಾ ಅದು ನೋಡಿ ನಿಮಗ್ ನಂಬಿಕೆ ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ? ಏನಕ್ಕೆ ಹೇಳ್ರಿ?
ಅಬ್ರಾಮ್ ಇದನ್ನು ನೋಡ್ದ, ವಾಗ್ದಾನ ಮಾಡಿದ ದೇವ್ರನ್ನು ನೋಡ್ದ. ಆ ವಾಕ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ಹೇಳಿ? ವಾಗ್ದಾನ ಮಾಡಿದ ವಾಗ್ದಾನ ಮಾಡಿರೋ ವಿಷಯ ಅಂದ್ರೆ ಅರ್ಥ ಏನು? ಅವನು ಫಸ್ಟ್ ವಾಕ್ಯದಲ್ಲಿ ಏನ್ ಓದ್ವಿ ನಾವು? ಅವನೇನ್ ಮಾಡ್ದ? ಅವನ್ ಬಾಡಿ ನೋಡ್ಕೊಂಡ, ನನ್ ಕೈಯಲ್ಲಿ ಆಗಲ್ಲ. ಅವ್ರ ಹೆಂಡತಿನ ನೋಡ್ದ, ಆಗಲ್ಲ ಅಂತ ಯೋಚನೆ ಮಾಡ್ದ. ಎರಡನೇ ವಾಕ್ಯದಲ್ಲಿ ಬರ್ಬೇಕಾದ್ರೆ, ಇವಾಗ ನೆಕ್ಸ್ಟ್ ಕಂಟಿನ್ಯೂ ವಾಕ್ಯದಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ತಾವನೆ? ಆ ವಾಗ್ದಾನಗಳನ್ನ ನೋಡಕ್ ಪ್ರಾರಂಭ ಮಾಡ್ಬಿಟ್ಟ. ವಾಗ್ದಾನ ಮಾಡಿ ದೇವ್ರನ್ನ ನೋಡಕ್ ಪ್ರಾರಂಭ ಮಾಡ್ದ. ಈ ಕಡೆ ಇದನ್ನ ನೋಡ್ದ, ಈ ಕಡೆ ಏನ್ ಮಾಡ್ದ? ನೆಕ್ಸ್ಟ್ ದೇವ್ರು ಮಾಡಿದ ವಾಗ್ದಾನ ನೋಡ್ದ. ಯಾವ್ದು ಇಂಪಾರ್ಟೆಂಟ್ ಇದ್ರಲ್ಲಿ? ದೇವ್ರನ್ನ ಹಿಡ್ಕೊಳ್ಳ, ಇಲ್ಲ ಆಗ್ತಾ ಇಲ್ಲ ಅಂತ ತಲೆ ಇಟ್ಕೊಂಡು ಕೂತ್ಕೊಳ್ಳ? ಇವ್ ನಾವ್ ಏನ್ ಮಾಡ್ತಾ ಇದೀವಿ? ನಾವು ದೇವ್ರನ್ನ ಬಿಟ್ಬಿಟ್ಟು ನಮ್ ತಲೆ ಇಟ್ಕೊಂಡು ಕೂತಿದೀವಿ. ಆಗಲ್ಲ ನನ್ನ ಲೈಫಲ್ಲಿ ಇನ್ನಷ್ಟೇ, ನನ್ನ ಕುಟುಂಬ ಇಷ್ಟೇ, ನನ್ನ ಭವಿಷ್ಯತ್ ಇಷ್ಟೇ, ನನ್ನ ಕೆಲಸ ಇಷ್ಟೇ, ನನ್ನ ಲೈಫೇ ಇಷ್ಟೇ, ನಾನು ಇಷ್ಟೇ ಅಂತ ತಲೆ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ತಲೆ ಇಟ್ಕೊಂಡು ಕುತ್ಕೊಳಕ್ ಬದಲಾಗಿ ವಾಗ್ದಾನ ಮಾಡಿದ ದೇವ್ರನ್ನ ನೋಡಿ. ಸ್ವಲ್ಪ ವಾಗ್ದಾನ ಮಾಡಿದ ಆತ ನಂಬಿಗಸ್ತನಾಗಿದ್ದಾನೆ. ನಿಮ್ಮ ಕಷ್ಟದ ಮಧ್ಯದಲ್ಲೂ, ಇಕ್ಕಟ್ಟಿನ ಮಧ್ಯದಲ್ಲೂ, ವೇದನೆ ಮಧ್ಯದಲ್ಲೂ ನೀವು ಸಂದೇಹ ಪಡೆದೆ ಅವ್ರನ್ನ ನಂಬೋದಾದ್ರೆ ಅದರಲ್ಲೇ ದೇವರು ನಿಮ್ಮನ್ನ ಮೇಲೆ ಕೆತ್ತಾರೆ. ಮಾಡ್ಬೇಕಾಗಿರೋದಲ್ಲ ಒಂದೇ ಸಂದೇಹ ಪಡೆದೆ ದೇವರನ್ನ ನೀವು ನಂಬಬೇಕು. ಸಂದೇಹ ಬರ್ಲೇಬಾರ್ದು. ಲಾಸ್ಟ್ ಮೂಮೆಂಟ್ ಅಲ್ಲೂ ದೇವ್ರ ಕೈಯಲ್ಲಿ ಅದ್ಭುತ ಮಾಡಕ್ಕಾಗತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ದೇವ್ರ ಕೈಯಲ್ಲಿ? ಇಸ್ರಾಯೇಲ್ ಜನ ಐಗುಪ್ತ ದೇಶದಿಂದ ಹೊರಗಡೆ ಬರ್ಬೇಕಾದ್ರೆ ಕೆಂಪು ಮುಂಭಾಗದಲ್ಲಿ ನಿಂತ್ಕೊಂಡಿದ್ದಾರೆ. ಎಲ್ಲಿ ನಿಂತ್ಕೊಂಡಿದ್ದಾರೆ? ಕೆಂಪು ಸಮುದ್ರ ಮುಂಭಾಗದಲ್ಲಿ ನಿಂತ್ಕೊಂಡು ಇವಾಗ ಜನರೆಲ್ಲ ಏನ್ ಮಾಡ್ತಾವ್ರೆ? ಗುಣಗುಡ್ತಾವ್ರೆ. ನಾವು ಇಲ್ಲಿ ಬಂದು ಸಾಯ್ತೀವಿ, ನಮ್ಮನ್ನ ಸಾಯಕ್ಕೆ ಕರ್ಕೊಂಡ್ ಬಂದಿದ್ಯಾ, ನಮ್ಮನ್ನ ಸಾಯ್ಸಕ್ ಕರ್ಕೊಂಡ್ ಬಂದಿದ್ಯಾ? ನಮ್ಗಿಲ್ಲಿ ಸಾವು ಬಿಟ್ರೆ ಬೇರೆ ನಮ್ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ. ಮುಂದೆ ಹೋದ್ರು ಸಾವು ಕಾಣಿಸ್ತೈತೆ, ಹಿಂದೆ ಹೋದ್ರು ಸಾವು ಕಾಣಿಸ್ತೈತೆ. ಆದ್ರೆ ಸಾವಿಗೆ ಮೀರಿ ಒಂದು ಅದ್ಭುತ ಕಾಣ್ಬೇಕಂದ್ರೆ ದೇವ್ರು ಮಾತ್ರನೇ ತೋರ್ಸಕ್ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ ಸಾವಿಗೆ ಮೀರಿ ಒಂದು ನಿಮ್ ಕಣ್ಣಿಗೆ ತೋರ್ಸ್ಬೇಕಂದ್ರೆ ಅದು ದೇವರಿಂದ ಮಾತ್ರನೇ ಸಾಧ್ಯ. ಹಲ್ಲೆಲೂಯಾ. ನಿಮ್ ಸಾಲಕ್ಕೆ ಮೀರಿ ದೇವ್ರು ನಿಮ್ ಕಣ್ಣಿಗೆ ಒಂದು ಸಮೃದ್ಧಿಯನ್ನು ತೋರಿಸ್ಬೇಕಂದ್ರೆ ಸಂದೇಹ ಪಡದೆ ದೇವ್ರನ್ನ ನೀವು ನಂಬಬೇಕು. ನಿಮ್ಮ ರೋಗವನ್ನ ಮೀರಿ ಒಂದು ಆರೋಗ್ಯವನ್ನ ದೇವ್ರು ನಿಮ್ ಕಣ್ಣಿಗೆ ತೋರಿಸ್ಬೇಕಂದ್ರೆ ಸಂದೇಹ ಪಡದೆ ದೇವ್ರು ನೀವು ನಂಬಬೇಕು. ನಿಮ್ಮ ಇಕ್ಕಟ್ಟನ್ನ ಮೀರಿ ನಿಮ್ ಕಣ್ಣಿಗೆ ಒಂದು ವಿಶಾಲವನ್ನು ತೋರಿಸ್ಬೇಕಂದ್ರೆ ಸಂದೇಹ ಪಡದೆ ದೇವ್ರನ್ನ ನೀವು ನಂಬಬೇಕು. ಯಾವ ವಿಷಯದಲ್ಲಿ ಸಂದೇಹ ಪಡದೆ ದೇವ್ರನ್ನ ನಂಬ್ತೀವೋ ಅದನ್ನ ಮೀರಿ ದೇವ್ರು ನಿಮ್ ಕಣ್ಣಿಗೆ ತೋರಿಸ್ತಾರೆ. ದೇವ್ರ ಕೈಯಲ್ಲಿ ಅಸಾಧ್ಯವಾಗಿರೋದು ಯಾವುದು ಇಲ್ಲ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ಸಾವಿಗೆ ಮೀರಿ ಒಂದು ದಾರಿಯನ್ನು ದೇವರು ಅವರಿಗೆ ತೋರಿಸೋದು. ಇವತ್ತು ದೇವರು ನಿಮ್ಮ ಸಮಸ್ಯೆನ ಮೀರಿ ಒಂದು ದಾರಿಯನ್ನು ದೇವರು ನಿಮ್ಗೆ ತೋರ್ಸೋಕೆ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆಯನ್ನ ಮೀರಿ, ನಿಮ್ಮ ಕಷ್ಟವನ್ನ ಮೀರಿ, ನಿಮ್ಮ ವೇದನೆನ ಮೀರಿ, ನಿಮ್ಮ ನೋವನ್ನ ಮೀರಿ, ನಿಮ್ಮ ಕಣ್ಣೀರನ್ನ ಮೀರಿ, ನಿಮ್ಮ ಬಾಧೆಗಳನ್ನ ಮೀರಿ ದೇವರು ನಿಮಗೆ ಒಂದು ದಾರಿಯನ್ನು ತೋರ್ಸಕ್ ದೇವರು ಸಿದ್ಧವಾಗಿದ್ದಾರೆ. ಆದ್ರೆ ಆ ವಾಗ್ದಾನಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಯೋಚನೆ ಅನುಕೂಲವಾಗಿದೆಯಾ? ನಿಜ ನಂಬ್ತಾ ಇದ್ದೀರಾ? ಇದೇ ಡೆಡ್ ಎಂಡ್ ಅಲ್ಲ, ಏನಿಲ್ಲ. ದೇವ್ರ ದೃಷ್ಟಿಯಲ್ಲಿ ಡೆಡ್ ಎಂಡ್ ಇಲ್ಲ. ವಾಕ್ಯ ಮಾತ್ರ ಹೇಳ್ತೀವಿ. ಸ್ವಾಮಿ ಏನಾಗಿದ್ದಾರೆ? ನಾನೇ ಮಾರ್ಗವು ಸತ್ಯವು ಜೀವ. ಸ್ವಾಮಿ ಮಾರ್ಗ ಅಂತ ಎಷ್ಟು ಜನ ನಂಬ್ತಾ ಇದ್ದೀರಾ? ನಂಬ್ತೀರಾ? ನಿಜವಾಗ್ಲೂ ನಂಬ್ತಾ ಇದ್ದೀರಾ? ಮತ್ತೆ ಮಾರ್ಗ ಅಂದ್ಮೇಲೆ ಡೆಡ್ ಎಂಡ್ ಎಲ್ಲಿಂದ ಬರ್ತದೆ ನಮ್ಗೆ? ಸ್ವಾಮಿ ನಂಬಿರೋರ್ಗೆ ಡೆಡ್ ಎಂಡೇ ಇಲ್ಲ. ಸ್ವಾಮಿ ನಂಬಿರೋರ್ಗೆ ಏನಿಲ್ಲ ಹೇಳಿ? ಡೆಡ್ ಎಂಡೇ ಇಲ್ಲ. ಸಾವೇ ಲಾಸ್ಟ್ ಅಂದ್ರೆ ಅದಕ್ಕೆ ಮೀರಿ ದೇವ್ರು ಒಂದು ದಾರಿ ತೋರಿಸ್ತಾರ ಅವ್ರಿಗೆ. ಇದೇ ಎಂಡ್ ಅಂತ ನಾವ್ ಅನ್ಕೊಬೇಕಾದ್ರೆ ಅದನ್ನ ದಾಟಿ ದೇವ್ರು ಒಂದು ಅದ್ಭುತ ಮಾಡಿ ತೋರಿಸ್ತಾರೆ ನಿಮ್ಗೆ, ನಿಮ್ ಕೈಲಿ ಆಗತ್ತೆ ಅಂತ. ಯಾಕೆ? ಸ್ವಾಮಿನೇ ಮಾರ್ಗವಾಗಿದ್ದಾರೆ. ಸ್ವಾಮಿನ ಏನಾಗಿದ್ದಾರೆ? ಮಾರ್ಗವಾಗಿದ್ದಾರೆ. ನಿಜ ನಂಬ್ತಾ ಇದ್ದಾರೆ ಸ್ವಾಮಿ ಮಾರ್ಗ ಅಂತ? ನಿಜವಾಗ್ಲೂ ನಂಬ್ತಾ ಇದ್ದೀರಾ? ನಿಜವಾಗ್ಲೂ ನಂಬ್ತಾ ಇದ್ರೆ ಸ್ವಾಮಿ ಮಾರ್ಗ ಅಂತ? ಮತ್ತೆ ನಿಮ್ ಸಮಸ್ಯೆನ ಮೀರಿ ದೇವ್ರಿಗೆ ದಾರಿ ತೋರ್ಸಕ್ ಆಗತ್ತಾ ಇಲ್ವೋ? ನಿಮ್ಗೆ ಆಗತ್ತೆ. ಹಣಕಾಸಲ್ಲಿ ದೇವ್ರು ನಿಮ್ ದಾರಿ ತೋರ್ಸಕ್ಕೆ ಆಗತ್ತೆ. ಆರೋಗ್ಯದ ವಿಷಯದಲ್ಲಿ ದೇವ್ರು ದಾರಿ ತೋರ್ಸಕ್ಕೆ ಆಗತ್ತೆ. ಇಕ್ಕಟ್ಟಿನ ವಿಷಯದಲ್ಲಿ ದಾರಿ ತೋರ್ಸಕ್ಕೆ ಆಗತ್ತೆ. ನೀವು ಶತ್ರುಗಳ ಮಧ್ಯದಲ್ಲಿ ದಾರಿ ತೋರ್ಸಕ್ ದೇವರಿಂದ ಆಗತ್ತೆ. ಯಾವ ವಿಷಯದಲ್ಲಿ ಕಷ್ಟ ಪಡ್ತಾ ಇದ್ದೀರೋ, ಯಾವ ವಿಷಯದಲ್ಲಿ ನೋವು ಅನುಭವಿಸ್ತಾ ಇದ್ದಾರೋ, ಯಾವ ವಿಷಯದಲ್ಲಿ ಹಿಂಸೆ ಪಡ್ತಾ ಇದ್ದೀರೋ, ಯಾವ ವಿಷಯದಲ್ಲಿ ಕಣ್ಣೀರ್ ಆಗ್ತಾ ಇದ್ದಾರೋ, ಎಲ್ಲಾ ವಿಷಯದಲ್ಲೂ ದೇವ್ರ ಕೈಯಲ್ಲಿ ದಾರಿ ತೋರ್ಸಕ್ಕೆ ಆಗತ್ತೆ. ಆದ್ರೆ ಸ್ವಲ್ಪ ನೀವು ಸಂದೇಹ ಪಡದೆ ದೇವ್ರ ದಾರಿ ತೋರಿಸ್ತಾರೆ ಅಂತ ನಂಬೋದಾದ್ರೆ ದೇವ್ರು ನಿಮ್ ಕಣ್ಣಿಗೆ ಅದನ್ನ ತೋರಿಸ್ತಾರೆ. ನಿಜ ನಂಬ್ತಾ ಇದ್ದೀರಾ?
ನಿಮ್ ಕಣ್ಣು ಏನ್ ಮಾಡ್ಬೇಕು ಇವತ್ತಿಂದ? ನಿಮ್ ಕಣ್ಣು ಏನ್ ಮಾಡ್ಬೇಕು ಹೇಳಿ ಇವತ್ತಿಂದ? ನಿಮ್ ಕಣ್ಣು ಏನ್ ಮಾಡ್ಬೇಕು ಹೇಳಿ ಇವತ್ತಿಂದ? ನಿಮ್ ಕಣ್ಣು ಏನ್ ಮಾಡ್ಬೇಕು ಇವತ್ತಿಂದ? ವಾಗ್ದಾನವನ್ನ ನೋಡ್ಬೇಕು. ಹಲ್ಲೆಲೂಯಾ. ಸಾವನ್ನು ಮೀರಿ ಒಂದ್ ಜೀವನ ಇದೆ, ಸಾಲವನ್ನ ಮೀರಿ ಒಂದ್ ಜೀವನ ಇದೆ, ನಿಮ್ಮ ರೋಗವನ್ನ ಮೀರಿ ಒಂದ್ ಜೀವನ ಇದೆ, ನಿಮ್ ಬಾಧೆಗಳನ್ನ ಮೀರಿ ಒಂದ್ ಜೀವನ ಇದೆ, ನಿಮ್ ಸಮಸ್ಯೆ, ಬಾಧೆ, ನೋವು, ಇಕ್ಕಟ್ಟು, ಸಂಕಟ ಎಲ್ಲವನ್ನ ಮೀರಿ ನಿಮ್ಗೊಂದ್ ಜೀವನ ಇದೆ. ಅದನ್ನ ದೇವ್ರು ನಿಮಗೆ ತೋರಿಸ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ನಿಮ್ಮ ಮನಸ್ಸು ಅನುಕೂಲವಾಗಿ ಇಲ್ಲ. ಅದಕ್ಕೆ ನಿಮ್ಮ ಮನಸ್ಸೇನಿಲ್ಲ, ಅನುಕೂಲವಾಗಿಲ್ಲ. ಏನು ನಿಮ್ಮ ಮನಸ್ಸಲ್ಲಿ ಏನಾಗಿದ್ದೀರಾ? ಸೋಲ್ತಾ ಇದ್ದೀರಾ, ಕುಗ್ಗೋಗ್ತಾ ಇದ್ದೀರಾ, ಸೋತೋಗ್ತಾ ಇದ್ದೀರಾ. ಡೈಲಿ ಏನ್ ಮಾಡ್ತಾ ಇದ್ದೀರಾ? ಸೋಲ್ತಾನೆ ಇದ್ದೀರಾ. ಸೋತು 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 ಸೋಲ್ತಾನೆ ಇದ್ದೀರಾ. ಆದ್ರೆ ಸೋಲ್ತಾ ಇದ್ದೀರಾ ಒಂದ್ ಕಡೆ, ಆದ್ರೆ ನೀವೇನು ಏನ್ ಹೇಳ್ತಾ ಇದ್ದೀರಾ? ದೇವ್ರನ್ನ ನಂಬ್ತಾ ಇದೀನಿ ಅಂತ ಇದ್ದೀರಾ. ಸೋಲ್ತಾ ಇದ್ದೀರಾ, ದೇವ್ರ ನಂಬ್ತೀನಿ ಅಂತ ಇದ್ದೀರಾ. ಸೋಲ್ತಾ ಇದ್ದೀರಾ, ದೇವ್ರ ನಂಬ್ತೀನಿ ಅಂತ ಇದ್ದೀರಾ. ಆದ್ರೆ ಈ ತರ ನಂಬಿಕೆ ಎಲ್ಲ ದೇವ್ರು ನಿಮ್ಮ ಹತ್ರ ಎದುರು ನೋಡ್ತಾ ಇರೋದು. ಸ್ವಲ್ಪನೂ ಸಂದೇಹ ಪಡದೆ ದೇವ್ರ ಕೈಯಲ್ಲಿ ಆಗತ್ತೆ ಅಂತ ನೀವು ನಂಬೋದಾದ್ರೆ ಖಂಡಿತವಾಗಿ ದೇವ್ರು ನಿಮ್ಗೆ ಮಹಿಮೆಯನ್ನ ಕಾಣ ಮಾಡ್ತಾರೆ. ಹಲ್ಲೆಲೂಯ. ನಮ್ ಕಣ್ಣು ಇವತ್ತಿವರೆಗೂ ಏನ್ ನೋಡಿದೆ? ಬರೀ ಸೋಲ್ನ ನೋಡಿದೆ. ಆದ್ರೆ ಇದೇ ಕಣ್ಣು ಏನ್ ಮಾಡ್ಬೇಕು? ಆ ಸೋಲನ್ನ ಮೀರಿ ಒಂದು ಜಯವನ್ನ ನೋಡ್ಬೇಕು ಇವತ್ತಿನ ನಮ್ ಕಣ್ಣು. ಆಮೇಲೆ ನಿಮ್ ಕಣ್ಮೇಲೆ ಕೈ ಇಟ್ಕೊಳ್ಳಿ. ಯೇಸು ನಾಮದಲ್ಲಿ ನಾನೆಲ್ಲ ಕಷ್ಟವನ್ನು ನೋಡಿರೋ ಕಣ್ಣುಗಳು ಅದನ್ನ ಮೀರಿ ಏನು ನೋಡ್ಬೇಕು? ಏನೇನು ನೋಡ್ಬೇಕು? ನಿಮ್ ಕಣ್ಣಿಗೆ ಆಶೀರ್ವಾದ ಮಾಡ್ಕೊಳ್ಳಿ ಇವತ್ತು. ಸಾಲವನ್ನ ಮೀರಿ ಸಮೃದ್ಧಿಯನ್ನು ನನ್ನ ಕಣ್ಣು ನೋಡ್ಲಿ. ಅನಾರೋಗ್ಯವನ್ನ ಮೀರಿ ಆರೋಗ್ಯ ನನ್ನ ಕಣ್ಣು ನೋಡ್ಲಿ. ವೇದನೆನ ಮೀರಿ ನನ್ನ ಕಣ್ಣು ಸಂತೋಷ ಸಮೃದ್ಧಿಯನ್ನ ಕಾಣ್ಲಿ. ನಿಮ್ ಕಣ್ಣನ್ನ ನೀವು ಆಶೀರ್ವಾದ ಮಾಡ್ಕೊಳ್ಳಿ. 2 ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ ಕಣ್ಣನ್ನ ನೀವು ಆಶೀರ್ವಾದ ಮಾಡ್ಕೊಳ್ಳಿ. ಓ ರಮಕರಬ ಶಂದರ ಮಂದಲ ಬರ ಶೈತೆರಿ ಮ್ಯಾಕೆರಿ ಬಿಯಾ ಸಾಲ ಬರ ಬಾದರಬ ರೆಬೆಲೆ ಕೆರೆಬಿ ಅಂದರ ಬಲ ಬರ ಬಲಬ. ಶತ್ರುಗಳನ್ನ ಮೀರಿ ನನ್ನ ಕಣ್ಣು ಸ್ನೇಹಿತರನ್ನ ನೋಡ್ಲಿ. ಓ ರೇ ಕೆಮಿ ರಾಸೋರ ಬಲ ಮಂದರಬ. ಇಕ್ಕಟ್ಟನ್ನ ಮೀರಿ ನನ್ನ ಕಣ್ಣು ವಿಶಾಲವನ್ನ ನೋಡ್ಲಿ. ಓರಿ ಕಬರ ಶಂದಿ ಹರಬಲ ಮಸಂದರ ಬರಬ ಓ ರಕಲಬ ರಬದಲ. ಕಣ್ಣೀರನ್ನ ಮೀರಿ ನನ್ನ ಕಣ್ಣು ಸಂತೋಷವನ್ನ ನೋಡ್ಲಿ. ಓ ರೇ ಕೆಮ್ಮಿ ಸತರ ಮಂದಲ ಬರಬ ಶಕೆ ರಮಂದಲಬ. ನಿಮ್ ಕಣ್ಣನ್ನ ಆಶೀರ್ವಾದ ಮಾಡಿ, ನಿಮ್ ಕಣ್ಣನ್ನ ಆಶೀರ್ವಾದ ಮಾಡಿ. ಎಲ್ಲಾ ಸಮಸ್ಯೆಗಳು ನಿಮ್ ಕಣ್ಣು ನೋಡ್ತಾ ಇದೆ. ಇಲ್ಲಿವರೆಗೂ ಬರೀ ಸಮಸ್ಯೆಗಳನ್ನ ನೋಡಿ ಕುಂದೋಗ್ತಾ ಇದೆ. ಬರೀ ಸಮಸ್ಯೆಗಳು ನೋಡಿ ಕುಂದೋಗ್ತಾ ಇದೆ. ನೀವು ಸಮಸ್ಯೆಗಳು ನೋಡಿ ಕುಂದೋಗ್ತಾ ಇರುವಂತ ಕಣ್ಣು ಯೇಸು ನಾಮದಲ್ಲಿ ಅದಕ್ಕೆ ಮೀರಿ ಒಂದು ಲೆವೆಲ್ ಮೇಲೆ ದೇವರು ನಿಮ್ಗೆ ಅದ್ಭುತವನ್ನ ನೋಡ ಮಾಡ್ಲಿ. ಓರ ಮೇಕೆ ರಬಾ ಶಂದಿರಿಬಾ ಓರ ಲೆಖಮೆ ರಮ ಸಂದೆಲಿ ಮಂದರಬ ಓರ ಬೆಲೆಬೆ ರಬಲಬ ಸಂದಲಬ ಓರ ಕೇಂದಲಮ ರಕಂದಲ ಸಂದರಬ. ನಿಮ್ ಕಣ್ಣು ಇವತ್ತಿಂದ ಒಳ್ಳೇದನ್ನ ನೋಡ್ಬೇಕು. ಓರ ಕೆಮಿ ಅಂದಲಬ. ಓ ಬಲಹೀನತೆಯನ್ನು ನಿಮ್ ಕಣ್ಣು ನೋಡ್ಬಾರ್ದು, ಬಲವನ್ನ ಮಾತ್ರ ನಿಮ್ ಕಣ್ಣು ನೋಡ್ಬೇಕು. ಓರ ಕೆಮೆರಿ ಅಂದಲಬ. ಸೋಲನ್ನ ನಿಮ್ ಕಣ್ಣು ನೋಡಬಾರ್ದು, ಜಯವನ್ನ ಮಾತ್ರ ನಿಮ್ ಕಣ್ಣು ನೋಡ್ಬೇಕು. ಓ ಇವಾಗ ಬದುಕುವಂತ ಜೀವನಕ್ಕಿಂತ ಒಂದು ಬೇರೆ ಬದುಕನ್ನ ದೇವ್ರು ನಿಮಗೆ ತೋರ್ಸಕ್ ಇಷ್ಟಪಡ್ತಾ ಇದ್ದಾರೆ. ಅದು ನಿಮ್ ಕಣ್ಣಕ್ಕೆ ತೋರ್ಸಕ್ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿವರೆಗೂ ಬದುಕಿರೋ ಬದುಕಲ್ಲ, ಇದಕ್ಕಿಂತ ಮೀರಿ ಒಂದು ಬದುಕಿದೆ. ಇದನ್ನ ಮೀರಿ ಒಂದು ಜೀವನ ಇದೆ. ಇದನ್ನ ಮೀರಿ ಒಂದು ಲೈಫ್ ಇದೆ. ಅದನ್ನ ತೋರ್ಸಕ್ ದೇವ್ರು ಇಷ್ಟಪಡ್ತಾ ಇದ್ದಾರೆ. ಅದನ್ನ ನಿಮಗೆ ತೋರ್ಸಕ್ ದೇವ್ರು ಇಷ್ಟಪಡ್ತಾ ಇದ್ದಾರೆ. ಅದನ್ನ ತೋರ್ಸಕ್ ನಿಮ್ಗೆ ಇಷ್ಟಪಡ್ತಾ ಇದ್ದಾರೆ. ಓ ಅದನ್ನ ತೋರ್ಸಕ್ ನಿಮ್ಗೆ ಇಷ್ಟಪಡ್ತಾ ಇದ್ದಾರೆ. ದೇವ್ರೇ ನನ್ನ ತೋರ್ಸು ಸ್ವಾಮಿ. ನನ್ನ ಮನಸ್ಸನ್ನ ನೀನು ವಾಕ್ಯಕ್ಕೆ ಅನುಕೂಲವಾಗಿ ಮಾರ್ಪಡಿಸ್ಕೊಂತೀನಿ. ನನ್ನ ಮನಸ್ಸನ್ನ ನೀನು ವಾಗ್ದಾನಕ್ಕೆ ಅನುಕೂಲವಾಗಿ ಮಾರ್ಪಡಿಸ್ಕೊಂತೀನಿ ಸ್ವಾಮಿ. ಇವತ್ತಿಂದ ನನ್ನ ಕಣ್ಣು ಒಳ್ಳೆದನ್ನ ಕಾಣ್ಲಿ ಸ್ವಾಮಿ. ಜಯವನ್ನ ಕಾಣ್ಲಿ, ಬಿಡುಗಡೆನ ಕಾಣ್ಲಿ, ಅದ್ಭುತವನ್ನ ಕಾಣ್ಲಿ, ನೆಮ್ಮದಿಯನ್ನ ಕಾಣ್ಲಿ. ಯೇಸು ನಾಮದಲ್ಲಿ ತಂದೆ. ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಮ್ ಕಣ್ಣು ಆಶೀರ್ವಾದವಾಗಿದೆಯಾ? ಇವತ್ತಿಂದ ನಿಮ್ ಕಣ್ಣು ಆಶೀರ್ವಾದವಾಗಿದೆಯಾ? ನಿಮ್ಮ ಸಮಸ್ಯೆಗೆ ಮೀರಿ ಒಂದು ಜೀವನ ಇದೆ. ಅದನ್ನ ದೇವರು ತೋರ್ಸಕ್ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ ಹಿಂಸೆಯನ್ನ ಮೀರಿ, ಕಣ್ಣೀರನ್ನ ಮೀರಿ, ವೇದನೆಯನ್ನ ಮೀರಿ ಅದಕ್ಕೊಂದು ನಿಮ್ಗೊಂದು ಜೀವನ ಇದೆ. ಅದನ್ನ ದೇವರು ನಿಮಗೆ ತೋರ್ಸ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಯೇಸು ಸ್ವಾಮಿ ನಮ್ಗೆ ಮಾರ್ಗವಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೇನಾಗಿದ್ದಾರೆ? ಮಾರ್ಗವಾಗಿದ್ದಾರೆ. ಅಬ್ರಾಮ್ ಸಮಸ್ಯೆ ನೋಡ್ದ, ವಾಗ್ದಾನ ನೋಡ್ದ. ಇದ್ರ ಮಧ್ಯದಲ್ಲಿ ಯಾವ್ದು ದೊಡ್ಡದಾಗ ಕಾಣಿಸ್ತ ಅವನ್ಗೆ? ವಾಗ್ದಾನನೇ ದೊಡ್ಡದಾಗ ಕಾಣ. ವಾಗ್ದಾನ ಮಾಡಿರೋರು ನಂಬಿಗಸ್ತರಾಗಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ನಮ್ಮನ್ನು ತಳ್ಳಿ ಬಿಡಲ್ಲ, ಖಂಡಿತವಾಗಿ ನೆರವೇರಿಸ್ತಾರೆ ಅಂತ ಗಟ್ಟಿಯಾಗಿ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟ. ಗಟ್ಟಿಯಾಗಿ ಮೈಂಡಲ್ಲಿ ಫಿಕ್ಸ್ ಆಗಿದ ತಕ್ಷಣ ದೇವ್ರು ಅವನ ಲೈಫಲ್ಲಿ ಅದ್ಭುತ ಮಾಡಿದ್ರು. ಹಲ್ಲೆಲೂಯಾ. ಯಾವ್ದಾಗಲ್ಲ ಅನ್ಕೊಂಡ್ನೋ ಅದನ್ನೇ ದೇವರು ಆಗತ್ತೆ ಆಗತ್ತೆ ಅಂತ ದೇವ್ರು ಮಾಡಿ ತೋರಿಸಿದ್ರು. ಇವತ್ತು
ನಾವು ಮಾಡ್ಬೇಕಾಗಿರೋದೆಲ್ಲ ಒಂದೇ, ನಮ್ಮ ಮನಸ್ಸು ದೇವರ ವಾಗ್ದಾನಕ್ಕೆ ಅನುಕೂಲವಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಸೊ ಇವತ್ತು ನಾವು ನಮ್ಮ ಮನಸ್ಸನ್ನು ದೇವರ ವಾಕ್ಯಕ್ಕೆ, ದೇವರ ವಾಗ್ದಾನಕ್ಕೆ ಅನುಕೂಲವಾಗಿ ಮಾರ್ಪಡಿಸ್ಕೊಳ್ಳೋದಾದ್ರೆ, ಇವಾಗ ನೋಡ್ತಿರುವಂತ ಸಮಸ್ಯೆನ ಮೀರಿ ದೇವರು ನಿಮ್ಮ ಕಣ್ಣಿಗೆ ತೋರಿಸ್ತಾರೆ. ಹಲ್ಲೆಲೂಯಾ. ನಿಮ್ಮ ಕಣ್ಣಿಗೆ ದೇವರದನ್ನ ತೋರಿಸ್ತಾರೆ. ಇಸ್ರಾಯೇಲ್ ಜನರು ಕೆಂಪು ಸಮುದ್ರ ಮುಂಭಾಗದಲ್ಲಿ ನಿಂತ್ಕೊಂಡು ಬೈಕಂತವ್ರೆ, ಮುಂದೇನೂ ಸಾವು. ದೇವರು ಅದ್ರ ಮಧ್ಯದಲ್ಲಿ ಒಂದು ಮಾತು ಕೊಡ್ತಾರೆ, ಇವತ್ತು ನೋಡ್ತಾ ಇರುವಂತ ಐಗುಪ್ತ ಜನರನ್ನ ಇನ್ನು ಮುಂದೆ ಅಂದ್ರೆ ನಿನ್ ಕಣ್ಣಿಗೆ ಯಾವತ್ತು ಸಾವು ಮಾತ್ರ ಕಾಣಿಸೋದೇ ಇಲ್ಲ. ಹಲ್ಲೆಲೂಯಾ. ನಿನ್ ಕಣ್ಣಿಗೆ ಸಾವು ಕಾಣಿಸೋದೇ ಇಲ್ಲ. ನಿನ್ ಕಣ್ಣಿಗೆ ಸೋಲು ಮಾತ್ರ ಕಾಣಿಸೋದೇ ಇಲ್ಲ. ಯಾವ್ದನ್ನ ಸೋಲಿಸ್ತಾ ಇದೆಯೋ ಅದನ್ನ ಕಣ್ಣಿಗೆ ಕಾಣಿಸ್ದಿರಂಗೆ ಮಾಯ ಮಾಡ್ತೀನಿ ಅಂತ. ಹಲ್ಲೆಲೂಯಾ. ಯಾವ್ದು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡು ನಮ್ ನೋವು ಪಡಿಸ್ತಾ ಇದೆಯೋ ಅದನ್ನ ದೇವರು ಪರ್ಮನೆಂಟ್ ಆಗಿ ಕಣ್ಣಿಗೆ ಕಾಣದೇ ಇರಂಗೆ ಬಚ್ಚಿಟ್ಬಿಡ್ತಾರೆ. ಹಲ್ಲೆಲೂಯಾ. ಇವತ್ತು ಕಣ್ಣಿಗೆ ಕಾಣದೇ ಇರಂಗೆ ದೇವ್ರು ಬಚ್ಚಿಡ್ಬೇಕಂದ್ರೆ ನಮ್ಮ ಮನಸ್ಸು ದೇವ್ರ ವಾಕ್ಯಕ್ಕೆ ಅನುಕೂಲವಾಗಿರ್ಬೇಕು. ಇಂದು ಕಾಣುವಂತ ಐಗುಪ್ತರನ್ನ ಎಂದೂ ಕಾಣೋದಿಲ್ಲ. ಅಂದ್ರೆ ನಮ್ಮ ಸಮಸ್ಯೆಗಳು ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು, ಕೆಟ್ಟದ್ದು ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು. ನಮ್ಮ ಕಣ್ಣಿಗೆ ಏನ್ ಕಾಣಿಸ್ಬೇಕು ಹೇಳ್ರಿ? ಒಳ್ಳೇದು ಮಾತ್ರನೇ ಕಾಣಿಸ್ಬೇಕು. ಯಾಕೆ? ನಾವೆಲ್ಲ ಬದುಕೋರಾಗಿದ್ದೀವಿ ರೀ, ಸಾಯೋರಲ್ಲ. ನೀತಿವಂತನು ನಂಬಿಕೆಯಿಂದನೇ ಬದುಕುವನು. ನಾವು ನಂಬಿಕೆಯಿಂದ ಬದುಕೋರಾಗಿದ್ದೀವಿ. ಬದುಕೋದಕ್ಕೋಸ್ಕರನೇ ನಾವು ಕರೆಯಲ್ಪಟ್ಟವರಾಗಿದ್ದೀವಿ. ಬದುಕೋದಕ್ಕೋಸ್ಕರನೇ ಉಸಿರಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ನಾವು ಸಾಯೋರಲ್ಲ, ಸೋಲೋರಲ್ಲ, ಕುಂದೋಗೋರಲ್ಲ. ನಾವೆಲ್ಲ ಧೈರ್ಯವಾಗಿರ್ಬೇಕು. ಹಲ್ಲೆಲೂಯಾ. ಎಷ್ಟು ಜನ ಸೋಲೋರು ಇದ್ದೀರಾ ಇಲ್ಲಿ? ಸೋಲೋರ ನೀವು? ಕುಗ್ಗೋರ? ಸೋತೋಗೋರ? ಇಲ್ಲ. ಏಡಿಗಳ? ಇಲ್ಲ. ನೀವೆಲ್ಲ ಏನಾಗಿದ್ದೀರಾ? ಜಯವನ್ನ ಕಾಣೋರು. ಅದೇ ಮೈಂಡ್ ಸೆಟ್ ನಮ್ಗೆ ಇರಬೇಕು. ಇವತ್ತಿಂದ ನಿಮ್ ಮೈಂಡ್ ಸೆಟ್ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಕುಗ್ಗೋರು ಅಲ್ಲ, ಕುಗ್ಗೋ ಮೈಂಡ್ ಸೆಟ್ ಇರಬಾರ್ದು. ಸೋಲೋ ಮೈಂಡ್ ಸೆಟ್ ಇರಬಾರ್ದು. ಸೋತೋಗೋ ಮೈಂಡ್ ಸೆಟ್ ನಮ್ಗೆ ಇರ್ಲೇಬಾರ್ದು. ಸ್ಟಾರ್ಟಿಂಗ್ ವಾಕ್ಯ ಏನೋದ್ವಿ ನಾವು? ಕೆಟ್ಟದಕ್ಕೆ ಸೋಲ್ಬಾರ್ದು. ಕೆಟ್ಟದಕ್ಕೆ ನಾವೇನ್ ಮಾಡಬಾರ್ದು? ಸೋಲ್ಲೇಬಾರ್ದು. ನಮ್ಮ ನಂಬಿಕೆ ನಾನು ಸೋಲಲ್ಲ ಅನ್ನುವಂತ ಮನಸ್ಥಿತಿ ನನಗೆ ಬರಬೇಕು. ಪಕ್ಕದಲ್ಲಿ ಕೈ ಹೊಡಲಿ. ಸೋಲಲ್ಲ ಅನ್ನೋ ಮನಸ್ಥಿತಿ ನಿಮ್ಗೆ ಇವತ್ತು ಬರ್ದಿದೆ, ದೇವರು ನಿಮ್ಮನ್ನ ಗೆಲ್ಲಿಸ್ತಾರೆ. ಆಮೇಲೆ ಎಷ್ಟು ನಂಬ್ತಾರೆ? ದೇವರು ನಿಮ್ಮನ್ನ ಗೆಲ್ಲಿಸ್ತಾರೆ. ಇವತ್ತಿಂದ ನಿಮ್ಮ ಕುಟುಂಬದಲ್ಲಿ ದೇವರು ನಿಮ್ಮನ್ನ ಗೆಲ್ಲಿಸ್ತಾರೆ. ನಿಮ್ಮ ಕೆಲಸದಲ್ಲಿ ದೇವರು ನಿಮ್ಮನ್ನ ಗೆಲ್ಲಿಸ್ತಾರೆ. ನೀವು ಹೋಗುವಾಗಲೂ ಬರುವಾಗಲೂ ಕೂತ್ಕೋಬೇಕಾದ್ರೆ ಎದ್ದೊಳ್ಬೇಕಾದ್ರೆ ದೇವರು ನಿಮ್ಮನ್ನ ಗೆಲ್ಲಿಸ್ತಾನೆ ಇರ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಹಣಕಾಸಲ್ಲೂ ದೇವರು ನಿಮ್ಮನ್ನ ಗೆಲ್ಲಿಸ್ತಾ ಇರ್ತಾರೆ. ನಿಮ್ಮ ಸಮಾಧಾನ, ಸಂತೋಷ, ನೆಮ್ಮದಿ ಎಲ್ಲಾ ವಿಷಯದಲ್ಲೂ ದೇವರು ನಿಮ್ಮನ್ನ ಗೆಲ್ಲಿಸ್ತಾರೆ. ನಿಮ್ಮ ಬಂಧು ಬಳಗದವರ ಮಧ್ಯದಲ್ಲಿ ದೇವರು ನಿಮ್ಮನ್ನ ಗೆಲ್ಲಿಸ್ತಾರೆ. ನೀವು ಎಲ್ಲಾದ್ರೂ ಹೋಗ್ರಿ, ದೇವರು ನಿಮ್ಮನ್ನ ಗೆಲ್ಲಿಸ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಗೆಲ್ಲುವಂತ ಮನಸ್ಸಿರೋನ್ನ ದೇವರು ಗೆಲ್ಲಿಸ್ತಾರೆ. ಇವತ್ತು ನಾವು ಗೆಲ್ಲುವಂತ ಮನಸ್ಸು ಇಟ್ಕೊಂಡು ಇವತ್ತಿಂದ ನಾವು ಹೋದ್ರೆ ಈ ವಾರ ಎಲ್ಲ ದೇವ್ರು ನಮ್ಮನ್ನ ಗೆಲ್ಲಿಸ್ತಾರೆ. ಈ ತಿಂಗಳೆಲ್ಲ ನಮ್ಮನ್ನ ದೇವ್ರು ಗೆಲ್ಲಿಸ್ತಾರೆ. ಈ ವರ್ಷ ಎಲ್ಲ ದೇವ್ರು ನಮ್ಮನ್ನ ಗೆಲ್ಲಿಸ್ತಾನೆ ಇರ್ತಾರೆ. ಹಲ್ಲೆಲೂಯಾ. ನಾವೆಲ್ಲಿದ್ರು ನಾವು ತಲೆಯಾಗಿರ್ತೀವಿ, ಬಾಲಾಗಿರಲ್ಲ. ನಾವೆಲ್ಲ ಏನಾಗಿದ್ದೀವಿ? ಗೆಲ್ಲೋರಾಗಿದ್ದೀವಿ. ಹಲ್ಲೆಲೂಯಾ. ನಾವು ಗೆಲ್ಲೋರಾಗಿದ್ದೀವಿ. ನಮ್ಮನ್ನ ಗೆಲ್ಸಕ್ ನಮ್ಮ ಹಿಂದ್ಗಡೆ ದೇವ್ರಿದ್ದಾರೆ. ಸಮಸ್ಯೆಗೆ ಮೀರಿ ದೇವ್ರು ನಮ್ಮ ಕಣ್ಣಿಗೆ ತೋರಿಸ್ತಾರೆ. ಸಮಸ್ಯೆಗೆ ಮೀರಿ ನಮ್ಮ ಕಣ್ಣು ಬೇರೆದನ್ನ ನೋಡಂಗ್ ಮಾಡ್ತಾರೆ. ಹಲ್ಲೆಲೂಯಾ. ಸಮಸ್ಯೆನ ಮೀರಿ, ಬಾಧೆಗಳನ್ನ ಮೀರಿ ನಮ್ಮ ಕಣ್ಣಿಗೆ ದೇವ್ರ ಒಂದು ಅದ್ಭುತನ ಕಾಣಂಗ್ ಮಾಡ್ತಾರೆ. ಇವತ್ತು ದೇವ್ರು ನಂಬ್ತಾ ಇದ್ದೀರಾ? ನಾಳೆ ನಾವು ಕಣ್ಣನ್ನು ಮುಚ್ಚನ್ನು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ. ಓರೆ ಮೇಕೇರಿ ಬಂದಾಲ ಬಾಸಂದಾರ. ಸಮಸ್ಯೆನ ಮೀರಿ ದೇವ್ರೇ ನನ್ನ ಕಣ್ಣನ್ನ ನೋಡ ಮಾಡು. ನನ್ನ ಮನಸ್ಸನ್ನ ಸಮಸ್ಯೆನ ಮೀರಿ ನಿನ್ನ ಕೈಯಲ್ಲಿ ಆಗತ್ತೆ ಅಂತ ನನ್ನ ನಂಬಿಕೆಯನ್ನು ಉಂಟು ಮಾಡು ಸ್ವಾಮಿ. ಸ್ವಲ್ಪನೂ ಸಂದೇಹ ಪಡದೆ ನಿನ್ನಿಂದ ಆಗುತ್ತೆ ಅನ್ನುವಂತ ನಂಬಿಕೆ ನನ್ನಲ್ಲಿ ಉಂಟು ಮಾಡು ಸ್ವಾಮಿ. ಅಬ್ರಾಮನು ಸಮಸ್ಯೆನ ನೋಡಿದ್ರು ಸ್ವಲ್ಪನೂ ಸಂದೇಹ ಪಡದೆ ವಾಗ್ದಾನವನ್ನ ನಂಬಿದ ಪ್ರಕಾರವಾಗಿ ಇವತ್ತು ನಮ್ಮ ಸಮಸ್ಯೆಯನ್ನ ನಾವು ನೋಡಿದ್ರು, ಮಾತಾಡಿದ್ರು, ಆದ್ರೆ ಅದಕ್ಕೆ ಬದಲಾಗಿ ಸ್ವಲ್ಪನೂ ಸಂದೇಹ ಪಡದೆ ನಿನ್ ಕೈಯಲ್ಲಿ ಅದ್ಭುತ ಮಾಡಕ್ಕಾಗತ್ತೆ ಅಂತ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಪ್ರಾರ್ಥನೆ ಮಾಡ್ರಿ. ನಿಮ್ಮ ಸಮಸ್ಯೆನ ಹೇಳಿ ದೇವರು ಪ್ರಾರ್ಥನೆ ಮಾಡ್ರಿ. ಈ ಸಮಸ್ಯೆ ಇದೆ, ಆದ್ರೂ ನಾನು ನಿನ್ನ ವಾಗ್ದಾನ ನಂಬ್ತಾ ಇದ್ದೀನಿ. ಸಂದೇಹ ಪಡ್ತಾನೆ ಇಲ್ಲ. ಸಂದೇಹ ಪಡೆದೆ ನಾನು ನಿನ್ನ ನಂಬ್ತಾ ಇದ್ದೀನಿ ಸ್ವಾಮಿ. ಸಂದೇಹ ಪಡೆದೆ ನೀನು ನಂಬ್ತಾ ಇದ್ದೀನಿ. ಸಂದೇಹ ಪಡೆದೆ ನೀನು ನಂಬ್ತಾ ಇದ್ದೀನಿ. ಈ ಪರಿಸ್ಥಿತಿಯನ್ನು ಬದಲಾಯಿಸ್ತೀಯಾ? ಸಂದೇಹ ಪಡೆದೆ ನಾನು ನಂಬ್ತಾ ಇದ್ದೀನಿ. ಈ ಪರಿಸ್ಥಿತಿಯನ್ನು ಬದಲಾಯಿಸ್ತೀಯಾ? ಸಂದೇಹ ಪಡೆದೆ ನಾನು ನಂಬ್ತಾ ಇದ್ದೀನಿ ಸ್ವಾಮಿ, ಇದನ್ನು ನೀನು ಬದಲಾಯಿಸ್ತೀಯಾ?
ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಸಂದೇಹ ಪಡೆದೆ ನಾನು ನಂಬ್ತಾ ಇದ್ದೀನಿ ಸ್ವಾಮಿ, ಸಂದೇಹ ಪಡೆದೆ ನಾನು ನಂಬ್ತಾ ಇದ್ದೀನಿ ಸ್ವಾಮಿ, ಸಂದೇಹ ಪಡೆದೆ ನಾನು ಇನ್ನು ನಂಬುತ್ತಾ ಇದ್ದೇನೆ, ಸಂದೇಹ ಪಡೆದೆ ನಾನು ಇನ್ನು ನಂಬುತ್ತಾ ಇದ್ದೇನೆ ಸ್ವಾಮಿ. ಸಾಲವನ್ನ ಮೀರಿ ಸಮೃದ್ಧಿಯ ನನ್ನ ಕಣ್ಣಿಗೆ ನೋಡಂಗ್ ಮಾಡು ಸ್ವಾಮಿ, ಅನಾರೋಗ್ಯವನ್ನ ಮೀರಿ ಆರೋಗ್ಯವನ್ನ ನೋಡಂಗ್ ಮಾಡು ಸ್ವಾಮಿ, ದುಃಖವನ್ನ ಮೀರಿ ಸಂತೋಷವನ್ನ ನೋಡಂಗ್ ಮಾಡು ಸ್ವಾಮಿ, ಶತ್ರುಗಳನ್ನ ಮೀರಿ ಸ್ನೇಹಿತರನ್ನ ನೋಡಂಗ್ ಮಾಡು ಸ್ವಾಮಿ, ಕೆಟ್ಟದನ್ನ ಮೀರಿ ಒಳ್ಳೆದನ್ನ ನೋಡಂಗ್ ಮಾಡು ಸ್ವಾಮಿ. ನನ್ನ ಕಣ್ಣುಗಳು ಒಳ್ಳೆದನ್ನ ನೋಡ್ಬೇಕಪ್ಪ. ಸಮಸ್ಯೆಗಳನ್ನ ನೋಡಿ, ವೇದನೆ ನೋಡಿ, ನೋವುಗಳನ್ನ ನೋಡಿ ನಾನು ಕುಂದು ಹೋಗ್ತಾ ಇದ್ದೀನಪ್ಪ, ಕುಂದು ಹೋಗ್ತಾ ಇದ್ದೀನಿ. ನಾನು ಬಲಹೀನವಾಗಿದ್ದೀನಿ, ಸೋತೋಗ್ತಾ ಇದ್ದೀನಿ, ಕುಂದು ಹೋಗ್ತಾ ಇದ್ದೀನಿ. ಆದ್ರೆ ನನ್ನ ಸೋಲೋದಕ್ಕೆಲ್ಲ ನೀನು ಕರೆದಿರೋದು ಸ್ವಾಮಿ. ನಾನು ಸೋಲ್ಬಾರ್ದಂತ ನೀನು ಹೇಳಿದ್ಯಪ್ಪ. ಇವತ್ತಿಂದ ನಾನು ಯೇಸು ನಾಮದಲ್ಲಿ ಸೋಲಲ್ಲ, ನಾನು ಸೋಲದೇ ಇಲ್ಲ ಯೇಸು ನಾಮದಲ್ಲಿ. ನಾನು ಸೋಲಲ್ಲ ಸ್ವಾಮಿ, ನಾನು ಸೋಲೋದಿಲ್ಲ ಸ್ವಾಮಿ, ಸೋಲಲ್ಲ. ಬಾಯ್ಬಿಟ್ಟು ಅರಿಕೆ ಮಾಡಿ, ಯೇಸು ನಾಮದಲ್ಲಿ ನಾನು ಸೋಲೋದಿಲ್ಲ, ಯೇಸು ನಾಮದಲ್ಲಿ ನಾನು ಸೋತೋಗಲ್ಲ, ಯೇಸು ನಾಮದಲ್ಲಿ ನಾನು ಸೋತಾಗಲ್ಲ. ಇವತ್ತಿಂದ ನಾನು ಸೋತಾಗಲ್ಲ. ಶತ್ರುಗಳ ಮಧ್ಯದಲ್ಲಿ ನನ್ನ ಜಯನ ದೇವರು ಕೊಡ್ತಾರೆ, ಬಿಡುಗಡೆ ನನಗೆ ಕೊಡ್ತಾರೆ, ಅದ್ಭುತವನ್ನು ದೇವರು ಮಾಡ್ತಾರೆ. ಅವಮಾನ ಮಧ್ಯದಲ್ಲಿ ಮಾನವನ ದೇವರು ನನಗೆ ಅನುಗ್ರಹಿಸ್ತಾರೆ. ನಾನು ಸೋಲಲ್ಲ, ವಾಗ್ದಾನವನ್ನು ನಂಬ್ತಾ ಇದ್ದೇನೆ. ನನ್ನ ಕಡೆ ನಿಮಿಷದಲ್ಲೂ, ಕಡೆ ಗಳಿಗೆಯಲ್ಲೂ ದೇವ್ರ ಕೈಯಲ್ಲಿ ಅದ್ಭುತ ಮಾಡಕ್ಕಾಗತ್ತೆ ಅಂತ ನಾನು ನಂಬ್ತಾ ಇದ್ದೇನೆ ಸ್ವಾಮಿ. ಶಕೆರ ಮಂದಲ ಬರ ಶಕೆರ ತುನ ಮಂದಲ ಬನ ಓ ರೋಷಿಕರ ಮಂದ ಶಕೇರ ಮಂದಲ ಬರ ಸಥರ ಮಂದಲ ಮನ ಮರದಲ ಶಕೇರ ಮಂದಲ ಬರ ತೂರೆ ಬೇರೆ ಸಿಖೇರ ಮಂದಲ ಮನಮ ಸಂದಲ ರದನು ಸತರೀನದಲ ಮಂದರ ಮಕರದೀನ ಸಂದಲ. ಎಲ್ಲರ ಅನ್ಯ ಭಾಷೆಯಲ್ಲಿ ಮಾತಾಡ್ತಾನೆ ರೀ. ನಮ್ಮ ತಡೆಗಳನ್ನು ಎಲ್ಲ ಯೇಸು ಸ್ವಾಮಿ ನೀಗಿಸಲಿ. ನಮಗೆ ಮಾರ್ಗ ಕಾಣಿಸದಂತೆ, ಮಾರ್ಗವನ್ನು ಅನುಭವಿಸದಂತೆ, ಆ ಮಾರ್ಗದಲ್ಲಿ ನಾವು ಹೋಗದಂತೆ ತಡೆಯಾಗಿರುವಂತ ತಡೆಗಳನ್ನೆಲ್ಲ ದೇವರು ನೀಗಿಸಲಿ. ಇವತ್ತು ತಡೆಗಳನ್ನ ದೇವರು ನೀಗಿಸಲಿ, ತಡೆಗಳೆಲ್ಲ ನೀಗಿಸಲ್ಪಡಲಿ. ಓ ರಾಕೆಮಿ ಅಂದಲ ಬರ ಪಸಂದ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಹಾಗೆ ಆಗುತ್ತೆ. ಹಲ್ಲೆಲೂಯ, ಎಲ್ಲ ಹಾಗೆ ಆಗುತ್ತೆ. ಎಲ್ಲ ಒಟ್ಟಾಗಿ ಸರಿ ಅರಿಕೆ ಮಾಡೋಣವಾ? ಆಗುತ್ತೆ, ಎಲ್ಲ ಆಗುತ್ತೆ, ನಿನ್ನಿಂದಲೇ ಎಲ್ಲ ಆಗುತ್ತೆ. ಎಲ್ಲ ಒಟ್ಟಾಗಿ ಸೇರಿ ಆಗುತ್ತೆ, ಎಲ್ಲ ಆಗುತ್ತೆ, ನಿನ್ನಿಂದಲೇ ಎಲ್ಲ ಆಗುತ್ತೆ, ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ.